ಹರಿ ಓಂ ಮಹಾಗಣಪತಯೇ ನಮೋ ನಮಃ. ಪದ್ಮಾಸನ ಸ್ಥಿತಿ ದೇವಿ ಪರಬ್ರಹ್ಮ ಸ್ವರೂಪಿಣಿ ಪರಮೇಶ್ವರಿ ಜಗನ್ಮಾತಾ ಮಹಾಲಕ್ಷ್ಮಿ ನಮೋಸ್ತುತೆ. ನೆಲಮುಗಿಲು ಚಾನಲ್ಲು ವೀಕ್ಷಿಸ್ತಾ ಇರುವಂತಹ ಸಮಸ್ತ ಜನತೆಗೆ ನಾರಾಯಣ ಗುರುಜಿ ಅವರಿಂದ ಅನೇಕ ನಮಸ್ಕಾರಗಳು. ಇಂದು 1945ನೇ ಶೋಭನನಾಮ ಸಂವತ್ಸರ ಉತ್ತರಾಯಣ ಶಿಶಿರ ಋತು ಫಾಲ್ಗುಣ ಮಾಸ ಶುಕ್ಲಪಕ್ಷ ಅಷ್ಟಮಿಯಿಂದ ತ್ರಯೋದಶಿ ಶನಿವಾರ ತಾರೀಕು 17/3/2024 23/3/2024 ವಾರ ಭವಿಷ್ಯ ಪ್ರತಿಯೊಂದು ರಾಶಿಯವರಿಗೆ ಹೇಗಿದೆ ನೋಡೋಣ ಬನ್ನಿ. ಮೊದಲನೇದಾಗಿ ಮೇಷರಾಶಿ. ಇಂದಿನ ಈ ವಾರದಲ್ಲಿ ಚಂದ್ರನ ಗ್ರಹಸ್ಥಿತಿಗಳು ಹೇಗಿವೆ ನೋಡೋಣ. 17, 18, 19ನೇ ತಾರೀಕು 1:37 ಕರ್ಕಾಟಕ ರಾಶಿಯಲ್ಲಿ ಚಂದ್ರನು, ಮಿಥುನ ರಾಶಿಯಲ್ಲಿ ಚಂದ್ರನು ಇರ್ತಾನೆ. 19ನೇ ತಾರೀಕು 1:37 21ನೇ ತಾರೀಕು ರಾತ್ರಿ 1:27 ಕರ್ಕಾಟಕ ರಾಶಿಯಲ್ಲಿ ಚಂದ್ರ ಇರ್ತಾನೆ. ಆಮೇಲೆ 21ನೇ ತಾರೀಕು ರಾತ್ರಿ 1:27 24ನೇ ತಾರೀಕು 2:20 ಮಧ್ಯಾಹ್ನ ಇಲ್ಲಿವರೆಗೆ ಚಂದ್ರನು ಸಿಂಹರಾಶಿಯಲ್ಲಿ ಇರ್ತಾನೆ. ಅದೇ ರೀತಿ ಗೋಚರಿ ಗ್ರಹ ಫಲಗಳು 12 ರಾಶಿಯವರಲ್ಲಿ ಹೇಗಿದೆ ನೋಡೋಣ ಬನ್ನಿ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯವರಿಗೆ ಅಶ್ವಿನಿ, ಭರಣಿ, ಕೃತಿಕಾ ಮೊದಲನೇ ಪಾದ, ಒಟ್ಟಿಗೆ 9 ಪಾದಗಳು ಮೇಷರಾಶಿ ಬರ್ತವೆ. ಈ ರಾಶಿಯವರಿಗೆ ಮಾಡುವಂತಹ ಪ್ರತಿಯೊಂದು ಉದ್ಯೋಗದಲ್ಲೂ ಅಭಿವೃದ್ಧಿಯನ್ನು ಹೊಂದಿಕೊಂಡಿರುವಂತಹ ಒಂದು ವಾರ ಇದಾಗಿದೆ. ಶುಭ ಫಲವನ್ನು ಹೆಚ್ಚಿಗೆ ಪಡ್ಕೊಂಡು ಆರೋಗ್ಯದಾಯಕವಾಗಿ ಇರುವಂಥ ಯೋಗ ಹಾಗೂ ಉದ್ಯೋಗ ಕ್ಷೇತ್ರದಲ್ಲಿ ಅತಿಶಯೋಕ್ತಿ ಅಭಿವೃದ್ಧಿಯನ್ನು ಹೊಂದ್ಕೊಂಡಿರುವಂಥ ಯೋಗ, ಸುಖ ಸಂತೋಷ ಭಾಗ್ಯ ನೆಮ್ಮದಿಯನ್ನು ಹೊಂದ್ಕೊಂಡಿರ್ತೀರ. ಅದರಲ್ಲಿ ಇನ್ನೂ ಒಂದೇನೆಂದರೆ ತಂದೆಯ ಅನಾರೋಗ್ಯಕ್ಕೆ ಹಾಗೂ ಶರೀರದಲ್ಲಿ ಉಷ್ಣತಾ ಬಾಧೆಯಿಂದ ಪೀಡಿತರಾಗಿರ್ತೀರ. ಅದಕ್ಕೋಸ್ಕರ ಶಿವನ ಆರಾಧನೆಯನ್ನು ಹೆಚ್ಚಿಗೆ ಮಾಡಿದಲ್ಲಿ ಇದರಿಂದ ಪ್ರಮಾಣವನ್ನು ಕಮ್ಮಿ ಮಾಡ್ಕೋಬೋದು. ಹಾಗೂ ಧನಸ್ಥಾನಕ್ಕೆ ಸಂಬಂಧಪಟ್ಟಿದ್ದಂತಹ ಶುಕ್ರನು ಕುಂಭರಾಶಿಯಲ್ಲಿರೋದರಿಂದ ಈ ರಾಶಿಯವರಿಗೆ ದಶಾಭುಕ್ತಿಗಳು ಚೆನ್ನಾಗಿದ್ದಲ್ಲಿ ಈ ಒಂದು ವಾರದಲ್ಲಿ ಹೆಚ್ಚಿನ ಸಂಪತ್ತನ್ನು ಗಳಿಸ್ತೀರ. ಹೆಚ್ಚಿನ ಸಂಪತ್ತು ನಿಮ್ಮದು ಬ್ಯಾಂಕಿನ ಖಾತೆಯಲ್ಲಿ ಇರುತ್ತೆ. ಯಾವುದೋ ಒಂದು ಕಾರಣದಿಂದ ಯಾವುದೋ ಒಂದು ಬರುವಂಥ ಸಂಪತ್ತು ಬರಬಹುದು. ಈ ಥರ ಇರುವಂಥ ಯೋಗ. ಹಾಗೂ ವಿದ್ಯಾರ್ಥಿಗಳಿಗೆ ಈ ಒಂದು ವಾರ ತುಂಬ ಶ್ರಮ ಪಡುವಂಥದ್ದು ಇದಾಗಿದೆ. ವಿದ್ಯಾರ್ಥಿಗಳಿಗೆ ಅಂತ ಸಹ ಏನೆಂದರೆ ಒಂದು ಕಡೆ ಬರೆಯೋದಕ್ಕೂ ಆಗಲ್ಲ, ಇನ್ನೊಂದು ಕಡೆ ಓದಿರೋದು ನೆನಪಿರಲ್ಲ. ಈ ಥರ ಇರುವಂಥ ಸನ್ನಿವೇಶಗಳು ಸಹ ಈ ಒಂದು ವಾರದಲ್ಲಿ 2 ದಿನಗಳು ಮಾತ್ರ ಇರ್ತವೆ. ಮಿಕ್ಕಿದ ದಿನಗಳಲ್ಲಿ ಚೆನ್ನಾಗಿದೆ, ಓದ್ತೀರ, ಬರೀತೀರ, ಚೆನ್ನಾಗಿರ್ತೀರ. ಹಾಗೂ ಸಹೋದರ ಸಹೋದರಿಯರಿಂದ ಬರುವಂತಹ ಸಮಸ್ಯೆಗಳು ಈ ವಾರದಲ್ಲಿ ದೂರ ಆಗೋದಕ್ಕೆ ಸಾಧ್ಯ ಇಲ್ಲ. ಸಹೋದರಿಯರೇ ದೂರ ಆಗಿರ್ತಾರೆ, ಅವರಿಂದ ನಿಮಗೆ ನೆಮ್ಮದಿಯನ್ನು ಸಿಗುವಂಥ ಕಾಲ ಇದಾಗಿದೆ. ತಂದೆಯ ಸಂಬಂಧದಿಂದ ಅಂದರೆ ತಂದೆಯಿಂದಾಗಲಿ ತಂದೆಯ ಸಂಬಂಧಿಕರಿಂದಾಗಲಿ ನಿಮಗೆ ಸ್ವಲ್ಪ ಸಮಸ್ಯೆಗಳು ಈ ವಾರದಲ್ಲಿ ಉದ್ಭವಿಸುವಂಥದ್ದು ಇರ್ತವೆ. ಹಾಗಾಗಿ ಸ್ವಲ್ಪ ಹುಷಾರಾಗಿರಿ, ಜಾಗೃತರಾಗಿರಿ. ವಿಶೇಷವಾಗಿ ಸಂಪತ್ತು ನಿಮ್ಮ ಹತ್ರ ಬರುತ್ತೆ, ಆದರೆ ಇನ್ನೊಂದು ಕಡೆ ಅದನ್ನು ಎತ್ಕೊಳ್ಳೋಕೆ ಹೋದರೆ ನಿಮ್ಮ ಸಂಬಂಧಿಕರಿಂದಲೇ ತೊಂದರೆಗಳಾಗಿಬಿಟ್ಟು ಅದು ಅಲ್ಲೇ ನಿಲ್ಲುತ್ತೆ. ಇನ್ನು ವೈರಿಗಳು ಬೇಕಾದಷ್ಟು ಉದ್ಭವಿಸ್ತಾರೆ. ಇವರಿಗೆ ಸಂಬಂಧಪಟ್ಟಿದ್ದಂತಹ ಬುಧನು ನೀಚನಾಗಿ ವೇದದಲ್ಲಿ ಇರೋದರಿಂದ ಕೊನೆಯ ಕಾಲದಲ್ಲಿ ನಿಮ್ಮ ಶತ್ರುಗಳು ಅವರಿಂದಲೇ ನಾಶ ಆಗ್ತಾರೆ. ಇದಕ್ಕೆ ಮುಖ್ಯವಾಗಿ ಗಣೇಶನ ಆರಾಧನೆಯನ್ನು ನೀವು ಮಾಡಿದಲ್ಲಿ ಶತ್ರುಗಳನ್ನು ನೀವು ಜಯಿಸ್ಬೋದು. ಶತ್ರುಗಳು ಅಲ್ಲಿಂದಲೇ ಅವರು ನಾಶ ಆಗ್ತಾರೆ, ನಿಮ್ಮ ಹತ್ರ ಬರೋ ಪೂರ್ವದಲ್ಲೇ ಅವರು ನಾಶ ಆಗ್ತಾರೆ. ದಾಂಪತ್ಯ ಜೀವನದಲ್ಲಿ ಈ ಒಂದು ವಾರ ಸುಖಮಯವಾಗಿದೆ ಹಾಗೂ ಸಂಪತ್ತು ಭರಿತವಾಗಿರುತ್ತೆ. ಆರೋಗ್ಯದಲ್ಲೂ ಸ್ವಲ್ಪ ಕಿರಿಕಿರಿ, ಏನಂದರೆ ಒಂದು ಶೀತ, ನೆಗಡಿ, ಕಫಬಾಧ, ವೀಕ್ನೆಸ್ಸು ಇಂಥವೆಲ್ಲ ಬರುವಂಥದ್ದು ಇರುತ್ತೆ. ಆದರೂ ಭಯಪಡೋ ಅಗತ್ಯ ಇಲ್ಲ, ಚೆನ್ನಾಗಿರ್ತೀರ. ದಾಂಪತ್ಯ ಜೀವನವು ಒಂದು 70% ಚೆನ್ನಾಗಿರ್ತೀರ. ಉತ್ತಮವಾದ ದಾಂಪತ್ಯ ಬಾಂಧವ್ಯವನ್ನು ಹೊಂದ್ಕೊಂಡಿರ್ತೀರ. ಹಾಗೂ ಆರೋಗ್ಯದ ಬಗ್ಗೆ ಜ್ವರ ಬಾಧೆಗಳು ತುಂಬ ಕಾಡ್ತವೆ. ಇದು ಒಂದು ಕೆಲವು ದಿನ ಅಂದರೆ ಒಂದು 3 ದಿನ ಮಾತ್ರ
ಶರೀರದಲ್ಲಿ ವೇದನೆ, ವ್ಯಾಧಿ ಇಂಥವೆಲ್ಲ ಉದ್ಭವಿಸ್ತವೆ. ನರ ಸಮಸ್ಯೆಗಳು ಅಂದರೆ ವೀಕ್ನೆಸ್ಸು ಇಂಥವು ಹುಟ್ಟುವಂಥ ಸನ್ನಿವೇಶವೂ ಇದೆ. ಉದರ ಸಂಬಂಧವಾಗಿ ಇರುವಂಥ ವ್ಯಾಧಿ ಅಂದರೆ ಗ್ಯಾಸ್ಟ್ರಿಕ್ ಇವೆಲ್ಲ ಜಾಸ್ತಿ ಆಗುತ್ತೆ. ಆದರೂ ಭಯಪಡೋ ಅಗತ್ಯ ಇಲ್ಲ. ಅದಕ್ಕೆ ಈ ಒಂದು ಸುಬ್ರಹ್ಮಣ್ಯನ ಆರಾಧನೆ ಮಾಡೋದಲ್ಲಿ ಇದರ ಪ್ರಮಾಣವು ಕಮ್ಮಿ ಆಗ್ಬೋದು. ಇನ್ನು ಕುಟುಂಬ ಕ್ಷೇತ್ರದಲ್ಲಿ ಇರುವಂಥವರು ನಿಮ್ಮಂತೆ ಇರ್ತಾರೆ. ನಿಮ್ಮ ಅನುಕೂಲಕ್ಕೆ ತಕ್ಕಾಗಿ ಅವರು ನಡ್ಕೊಳ್ತಾ ಇರ್ತಾರೆ. ಈ ವಾರದಲ್ಲಿ ನಿಮ್ಮ ಕುಟುಂಬದವರಿಂದ ನಿಮಗೇನು ಸಮಸ್ಯೆಗಳಾಗಲ್ಲ. ಉತ್ತಮವಾದ ರೀತಿಯಲ್ಲಿ ನಿಮ್ಮ ಬಾಂಧವ್ಯ, ಕುಟುಂಬದವರ ಹತ್ರ ಬಾಂಧವ್ಯವನ್ನು ಚೆನ್ನಾಗಿ ಹೊಂದ್ಕೊಂಡು ಚೆನ್ನಾಗಿರ್ತೀರ. ಉದ್ಯೋಗ ಕ್ಷೇತ್ರದಲ್ಲಿ ಸುಖ, ಸಂತೋಷ, ನೆಮ್ಮದಿ, ಇಚ್ಛಿತ ಪ್ರಕಾರವಾಗಿ ಉದ್ಯೋಗವು ಪ್ರಾಪ್ತಿಯಾಗುತ್ತೆ. ಹಾಗೂ ಉದ್ಯೋಗವು ಈ ವಾರದಲ್ಲಿ ಅಭಿವೃದ್ಧಿಯನ್ನು ಹೊಂದಿರ ಅಥವಾ ಬಡತಿಯನ್ನು ಹೊಂದ್ಕೊಂಡು ಉದ್ಯೋಗದಲ್ಲಿ ಸುಖ, ಸಂತೋಷ, ನೆಮ್ಮದಿ, ಶಾಂತಿಯನ್ನು ಹೊಂದ್ಕೊಂಡಿರ್ತೀರ. ಇನ್ನು ಕೃಷಿ ಕ್ಷೇತ್ರ ಇವುಗಳಿಂದ ವಿಶೇಷವಾಗಿ ಲಾಭವನ್ನು ಪಡ್ಕೊಂಡಿರ್ತೀರ. ಕೃಷಿ ಕ್ಷೇತ್ರವನ್ನು ಹೊಂದುವಂಥ ಯೋಗವು ನಿಮ್ಮದಾಗಿದೆ ಹಾಗೂ ಹೊಂದ್ಕೊಂಡಿರ್ತೀರ. ಕೃಷಿ ಕ್ಷೇತ್ರದಿಂದ ವಿಶೇಷವಾಗಿ ಲಾಭ ಪಡ್ಕೊಂಡು ಚೆನ್ನಾಗಿರ್ತೀರ. ಸುಖ, ಸಂತೋಷ, ನೆಮ್ಮದಿ ಹಾಗೂ ಸುವರ್ಣವನ್ನು ಪಡ್ಕೊಳ್ಳುವಂಥ ಯೋಗ ಈ ವಾರದಲ್ಲಿ ಹೆಣ್ಣುಗಳಿಗೂ ಇದೆ, ಗಂಡುಗಳಿಗೂ ಇದೆ. ಹಾಗೂ ವೇದದಲ್ಲಿ ರಾಹು, ರವಿ, ಬುಧ ಈ ಗ್ರಹಗಳು ಇರೋದರಿಂದ ಈ ವಾರ ಈ ಒಂದು ತಂದೆಯ ಅನಾರೋಗ್ಯಕ್ಕೆ, ದೃಷ್ಟಿಯ ದೋಷಕ್ಕೂ ಅವಕಾಶಗಳಾಗುತ್ತವೆ. ನರ ಸಂಬಂಧವಾಗಿ ದೋಷಗಳು ಬಂದು ಸ್ವಲ್ಪ ನಷ್ಟಕ್ಕೂ ಅವಕಾಶ ಆಗುತ್ತೆ. ಕಾಲು ನೋವುಗಳು ಜಾಸ್ತಿ ಇರ್ತವೆ. ಆದ್ರೂ ಭಯಪಡೋ ಅಗತ್ಯ ಇಲ್ಲ. ಸುಬ್ರಹ್ಮಣ್ಯನ ಆರಾಧನೆಯಿಂದ ಈ ದೋಷವನ್ನು ಪರಿಹರಿಸ್ಕೊಂಡು ಚೆನ್ನಾಗಿರ್ಬೋದು. ಕೃಷಿಕರಿಗೆ ವಿಶೇಷವಾಗಿ ಈ ವಾರದಲ್ಲಿ ಲಾಭವನ್ನು ಪಡ್ಕೊಂಡಿದ್ರೂ ಕೊನೆಯ ಕಾಲದಲ್ಲಿ ಅದು ಅಷ್ಟೊಂದು ಫಲದಾಯಕವಾಗಿ ದಾರಿಯನ್ನು ತೋರಿಸ್ತಾ ಇಲ್ಲ. ಆದ್ದರಿಂದ ಕೃಷಿಕರು ಸ್ವಲ್ಪ ಜಾಗೃತರಾಗಿರಬೇಕು. ಇನ್ನು ಮಹಿಳೆಯರು ಉದ್ಯೋಗ ಕ್ಷೇತ್ರದಲ್ಲಿ ಪೂರ್ಣ ಅಭಿವೃದ್ಧಿಯನ್ನು ಹೊಂದ್ಕೊಂಡಿರ್ತೀರ. ಅದರಲ್ಲೂ ಯಾವುದೋ ಒಂದು ಶತ್ರುಕಾರಕ ಉದ್ಯೋಗ ಕ್ಷೇತ್ರದಲ್ಲಿ ಶತ್ರುಕಾರಕವಾಗಿ ಇದ್ದಂಥವರು ಇದ್ದಾರೆ. ಅವರಿಂದ ನಿಮಗೆ ಸ್ವಲ್ಪ ಸಮಸ್ಯೆಗಳಾಗ್ತವೆ. ಆದರೂ ಭಯಪಡುವಂಥ ಅಗತ್ಯ ಇಲ್ಲ. ಅದನ್ನು ಎದುರಿಸ್ಕೊಂಡು ನೀವು ಮುಂದೆ ಹೋದರೆ ನಿಮ್ಮ ಮುಂದೆ ನಿಮಗೆ ತುಂಬ ಚೆನ್ನಾಗಿದೆ. ಒಳ್ಳೆಯ ಅಭಿವೃದ್ಧಿಯನ್ನು ಪಡ್ಕೊಂಡಿರುವಂಥದ್ದು ನಿಮ್ಮದಾಗಿರುತ್ತೆ. ಹಾಗೂ ಸಂಪತ್ತಿನಲ್ಲಿ ಮಹಿಳೆಯರಿಗಾಗಲಿ ಪುರುಷರಿಗಾಗಲಿ ವಿಶೇಷವಾಗಿ ಲಾಭದಾಯಕವಾಗಿ ಇರುವಂಥ ವಾರ ಇದಾಗಿದೆ. ಅದರಿಂದ ಸ್ವಲ್ಪ ಜಾಗೃತರಾಗಿರಿ. ಇದರಲ್ಲಿ ಮೇಷ ಲಗ್ನವಾಗಿದ್ದು ಅದರಲ್ಲೂ ಸಹ ಗುರುದಶ ಚಂದ್ರಭಕ್ತಿ ಅಥವಾ ಚಂದ್ರದಶ ಗುರುಭಕ್ತಿ ಆಗಿದ್ದಲ್ಲಿ ನಿಮಗೆ ಈ ವಾರದಲ್ಲಿ ಅತಿಶಯೋಕ್ತಿ ಅಭಿವೃದ್ಧಿಯನ್ನು ಹೊಂದಿಕೊಂಡು ಸಂಪದ್ಭರಿತವಾಗಿ ಈ ವಾರದಲ್ಲಿ ಚೆನ್ನಾಗಿರ್ತೀರ. ಯಾವುದೋ ಕಡೆಯಿಂದ ತುಂಬ ಸಂಪತ್ತು ಬರುವಂಥದ್ದಿದೆ, ಅದು ನಿಮಗೆ ಬರುತ್ತೆ. ಚೆನ್ನಾಗಿರ್ತೀರ, ಸುಖವಾಗಿರ್ತೀರ. ಮತ್ತು ಉದ್ಯೋಗ ಕ್ಷೇತ್ರದಿಂದಲೂ ವಿಶೇಷವಾಗಿ ಲಾಭವನ್ನು ಪಡ್ಕೊಂಡು ಚೆನ್ನಾಗಿರ್ತೀರ. ಇದು ಮತ್ತು ಈ ವಾರದಲ್ಲಿ ಸಾಮಾನ್ಯವಾಗಿ ವಯಸ್ಸಿಗೆ ಬಂದಂಥವರಿಗೆ ಮದುವೆ ಕಾರ್ಯಗಳಿಗೆ ಪೂರ್ಣ ಅವಕಾಶಗಳಿವೆ. ಆದ್ದರಿಂದ ಸ್ವಲ್ಪ ಪ್ರಯತ್ನದಲ್ಲಿ ಪೂರ್ಣ ಫಲ ಸಿಗುತ್ತೆ. ಇನ್ನು ಲವ್ ಇಂಥವುಗಳಿಗೆ ಹೆಚ್ಚಿನ ಒಂದು ದಾರಿ ಸಿಗುತ್ತೆ. ಆದರೆ ಇವಕ್ಕೆಲ್ಲ ಹೋಗಬೇಡಿ. ಹೋದರೆ ಇದರಲ್ಲಿ ನಿಮಗೆ ಪೂರ್ಣ ಫಲ ಸಿಗಲ್ಲ. ಆಮೇಲೆ ಮುಂದೆ ಇದು ಅಲ್ಲಿಂದ ಬಿಡುವಂಥದ್ದು ನಿಮ್ಮದಾಗಿರುತ್ತೆ. ಒಬ್ಬರಿಂದ ಒಬ್ಬರಿಗೆ ಅರಿತುಕೊಂಡು ಆಮೇಲೆ ಒಬ್ಬರಿಂದ ಒಬ್ಬರು ದೂರ ಆಗೋ ಸನ್ನಿವೇಶಗಳು ಬರ್ತವೆ. ಸ್ವಲ್ಪ ಜಾಗ್ರತೆ, ಹುಷಾರಾಗಿರಿ. ಇದಿಷ್ಟು ಈ ವಾರದ ಮೇಷರಾಶಿಯವರ ಭವಿಷ್ಯ ಇದಾಗಿದೆ. ಈಗ ವೃಷಭ ರಾಶಿಯವರ ಈ ವಾರದ ಭವಿಷ್ಯ ಹೇಗಿದೆ ನೋಡೋಣ ಬನ್ನಿ. ಈ ರಾಶಿಯವರಿಗೆ ವ್ಯಯದಲ್ಲಿ ಗುರು ಇದ್ದು ಜನ್ಮದಲ್ಲಿ ಉಚ್ಚನಾಗಿ ಚಂದ್ರ ಇರೋದರಿಂದ ಇವರಿಗೆ ಉತ್ತಮವಾದ ಫಲ ಸಹೋದರಿಯರಿಂದ ಸಿಗುತ್ತೆ. ಹಾಗೂ ಆರೋಗ್ಯದಿಂದ ಸ್ವಲ್ಪ ನಷ್ಟ ಕಷ್ಟ ಇವು ಉದ್ಭವಿಸ್ತವೆ. ಸುಸ್ತು, ವೀಕ್ನೆಸ್ಸು, ಜ್ವರಬಾಧೆಗಳು ಇವರಲ್ಲಿ ಕಾಡುತ್ತೆ. ಇನ್ನು ಧನಸ್ಥಾನಾಧಿಪತಿ ಲಾಭದಲ್ಲಿ ಇದ್ದಾಗ ನೀಚ ಸಂಪತ್ತು, ಕೃಷಿಯಿಂದ ಬರುವಂಥ ಸಂಪತ್ತು ಬೇಕಾದಷ್ಟು ಇರ್ತವೆ. ಹಾಗೂ ಇವುಗಳಿಂದ ವಿಶೇಷವಾಗಿ ಲಾಭವನ್ನು ಪಡೆಯುವಂಥ ಅವಕಾಶವೂ ಇದೆ. ಈ ವಾರದಲ್ಲಿ ನೀವು ಬೆಳೆದಂಥ ವಸ್ತುಗಳಿಗೆ ಸಡನ್ನೇ ಒಂದೇ ಸರಿ ಈ ಬೆಳೆದಂಥ ವಸ್ತುಗಳಿಗೆ ವಿಶೇಷವಾಗಿ ಬೆಲೆ ಬರುವಂಥ ಸ್ಥಿತಿಯೂ ಇದೆ. ಆದ್ದರಿಂದ ಸ್ವಲ್ಪ ಕಾಯೋದು ಒಳ್ಳೆಯದು. ಉತ್ತಮವಾದ ಲಾಭ ಫಲ ಇದು ಸಿಗುತ್ತೆ. ಸಹೋದರಿಯರು ನಿಮ್ಮನ್ನು ದೂಷಿಸ್ತಾರೆ, ಆದ್ರೂ ಭಯಪಡೋ ಅಗತ್ಯ ಇಲ್ಲ. ಅವರಿಂದಲೇ ನಿಮಗೆ ಒಳ್ಳೆಯದಾಗುತ್ತೆ, ಚೆನ್ನಾಗಿರ್ತೀರ. ತಂದೆಯ ಆರೋಗ್ಯದ ಬಗ್ಗೆ ಹಾಗೂ ನಿಮ್ಮ ಶರೀರದ ಬಗ್ಗೆ ದೃಷ್ಟಿಯಲ್ಲಿ ದೋಷಗಳು, ಕಣ್ಣಿನಲ್ಲಿ ದೋಷಗಳು ಹಾಗೂ ವಾತ, ಪಿತ್ತ, ಕಫವಾದಗಳು ಉದ್ಭವಿಸ್ತವೆ. ಆದ್ರೂ ಈ ಒಂದು ಕಾರಣ ಏನು ಅಂದರೆ ನರ ಸಮಸ್ಯೆಗಳು ಇರ್ತವೆ. ಹಾಗೂ ಈ ವಾತ, ಪಿತ್ತ, ಕಫಬಾಧೆಗಳಿಗೆ ಸಾಮಾನ್ಯವಾಗಿ ದುರ್ಗಾದೇವಿಯ ಒಂದು ಆರಾಧನೆ ಇವುಗಳನ್ನು ಮಾಡಿದಲ್ಲಿ ನಿಮ್ಮ ಪುರಾತನ ಅಂದರೆ ತಂದೆಯ ಪೂರ್ವಜರ ಕ್ಷೇತ್ರದಲ್ಲಿ ಇದ್ದಂತಹ ಒಂದು ದೇವತೆಯನ್ನು ನೆನೆಸ್ಕೊಂಡು ಸೇವೆ ಮಾಡಿದಲ್ಲಿ ಈ ಪ್ರಮಾಣವನ್ನು ಕಮ್ಮಿ ಮಾಡ್ಕೋಬಹುದು. ಇನ್ನು ಮಕ್ಕಳಿಂದ ವಿಶೇಷವಾಗಿ ಲಾಭಗಳು ಸಿಗುವಂಥದ್ದು ಈ ರಾಶಿಯವರಿಗೆ ಈ ವಾರದಲ್ಲಿ ಇಲ್ಲ. ಕಾರಣ ಪಂಚಮದಲ್ಲಿ ಕೇತು ಇದ್ದು ಹಾಗೂ ಪಂಚಮಾಧಿಪತಿ ಲಾಭದಲ್ಲಿ
ನೀಚನಾಗಿದ್ದಾಗ ಮಕ್ಕಳಿಂದ ಸಮಸ್ಯೆಗಳು, ತೊಂದರೆಗಳು, ನಷ್ಟಗಳು, ಕಷ್ಟಗಳು ಇವು ಅನುಭವಿಸೋದು ಇರುತ್ತೆ. ಅದರಿಂದ ಸ್ವಲ್ಪ ಜಾಗೃತರಾಗಿರಿ. ಮಕ್ಕಳಿಗೂ ಸಹ ಅನಾರೋಗ್ಯ ಆಗುವಂಥದ್ದು ಇರುತ್ತೆ. ಜ್ವರಬಾಧೆಗಳು, ನರ ಸಮಸ್ಯೆಗಳು ಇವುಗಳಿಂದ ತೊಂದರೆಗಳು ಬರುತ್ತವೆ. ಹಾಗೂ ವೈರಿಗಳು ತನ್ನಿಂದ ತಾನೇ ದೂರ ಆಗುವಂಥ ಸನ್ನಿವೇಶ ಈ ವಾರದಲ್ಲಿದೆ. ಎಷ್ಟು ವೈರಿಗಳು ಉದ್ಭವಿಸ್ತಾರೋ ಅಷ್ಟೇ ಆ ವೈರಿಯು ತನ್ನ ಶತ್ರುತ್ವವನ್ನು ದೂರ ಮಾಡಿಕೊಳ್ಳದೆ ಅವರಿಂದನೇ ಅವನಿಗೆ ದೂರ ಆಗೋದಕ್ಕೆ ಬೇರೆಯವರು ಸೃಷ್ಟಿಯಾಗ್ತಾರೆ. ಅದರಿಂದ ವೈರಿಗಳು ನಿಮ್ಮಿಂದನೇ ದೂರ ಆಗ್ತಾರೆ. ಹಾಗೂ ಎಂತಹ ವೈರಿಗಳು ಬಂದರೂ ಸಹ ಅವರನ್ನು ನೀವು ಈ ವಾರದಲ್ಲಿ ಜಯಿಸ್ತೀರ, ಒಳ್ಳೆಯವರಾಗಿರ್ತೀರ. ದಾಂಪತ್ಯ ಜೀವನದಲ್ಲಿ ಸುಖಮಯವಾಗಿ ಈ ವಾರದಲ್ಲಿ ನಿಮಗಿಲ್ಲ. ಕಾರಣ ಒಂದು 30 ಭಾಗ ಒಳ್ಳೆಯದಿದೆ, 70 ಭಾಗ ಅಷ್ಟೊಂದು ಚೆನ್ನಾಗಿಲ್ಲ. ಕಾರಣ ದಾಂಪತ್ಯ ಜೀವನದಲ್ಲಿ ಸುಖ, ಸಂತೋಷ, ನೆಮ್ಮದಿ ಇವು ಇರೋದಕ್ಕೆ ಅಸಾಧ್ಯ. ಹಾಗೂ ಈ ರಾಶಿಯವರಿಗೆ ಕೆಲವೊಮ್ಮೆ ಲವ್ ಇಂಥವುಗಳಿಗೆ ಅವಕಾಶಗಳು ಹೆಚ್ಚಿಗೆ ಒದಗಿ ಬರ್ತವೆ. ಇದರಲ್ಲಿ ನೀವು ಹೋದರೆ ಮುಂದೆ ತೊಂದರೆಯನ್ನು ನೀವು ಅನುಭವಿಸ್ತೀರ. ಆರೋಗ್ಯದ ದೃಷ್ಟಿಯಿಂದ ನಷ್ಟಗಳು, ಕಷ್ಟಗಳು, ವ್ಯಥೆಗಳು, ಚಿಂತೆಗಳು ಇವು ಇರ್ತವೆ. ಹಾಗೂ ದೇವತಾ ಕಾರ್ಯಗಳಲ್ಲಿ ಹಣಗಳನ್ನು ವ್ಯಯ ಮಾಡ್ತೀರಾ. ಹಾಗೂ ದೂರದ ತೀರ್ಥಕ್ಷೇತ್ರ ದರ್ಶನಗಳನ್ನು ಮಾಡ್ತೀರಾ. ಇದರಿಂದ ಸುಖ, ಸಂತೋಷ, ನೆಮ್ಮದಿ ಇವನ್ನು ಹೊಂದ್ಕೊಂಡು ಇರ್ತೀರ. ಇನ್ನು ಉದ್ಯೋಗಾಧಿಪತಿ ಉದ್ಯೋಗ ಕ್ಷೇತ್ರದಲ್ಲಿದ್ದಾಗ ನೀವು ಮಾಡ್ತಾ ಇರುವಂಥ ಉದ್ಯೋಗ ಕ್ಷೇತ್ರದಲ್ಲಿ ಆ ಉದ್ಯೋಗ ನಿಮಗೆ ಇಷ್ಟ ಇಲ್ಲದೆ ಇರುವಂಥದ್ದಾಗಿರ್ಬೋದು, ಅಥವಾ ಉದ್ಯೋಗ ಮಾಡ್ತಾ ಇರುವಂಥ ಉದ್ಯೋಗದಲ್ಲಿ ಕಷ್ಟ, ನಷ್ಟ, ವ್ಯಥೆ ಅಥವಾ ಜನರಿಂದ ತೊಂದರೆಗಳು ಬರ್ತಾ ಇರೋದು ತುಂಬ ಇರುತ್ತೆ. ಆದರೂ ಈ ಒಂದು ದೋಷಕ್ಕೆ ಪರಿಹಾರ ನಿಮ್ಮ ಕುಟುಂಬದ ಮೂಲ ದೇವತೆಯನ್ನು ಪ್ರಾರ್ಥನೆ ಮಾಡಿಕೊಂಡಲ್ಲಿ ಈ ಒಂದು ದೋಷ ದೂರ ಆಗುತ್ತೆ. ಹಾಗೂ ಪ್ರಮಾಣ ಕಮ್ಮಿ ಆಗುತ್ತೆ. ಉದ್ಯೋಗ ಕ್ಷೇತ್ರದಲ್ಲಿ ಇರಲೇಬಾರದು. ಈಗ ಇರುವಂಥ ಉದ್ಯೋಗ ಬಿಟ್ಟು ಬೇರೆ ಉದ್ಯೋಗಕ್ಕೆ ಹೋಗುವಂಥ ವಿಚಾರಗಳು ಉದ್ಭವಿಸ್ತವೆ. ಆದರೂ ಅದನ್ನು ಮಾಡದೇ ಇರುವಂಥ ಉದ್ಯೋಗವನ್ನು ಮುಂದುವರಿಸ್ಕೊಂಡು ಹೋದಲ್ಲಿ ಒಳ್ಳೆಯ ಫಲದಾಯಕವಾಗಿ ಇರುತ್ತೆ. ಇನ್ನು ಕೃಷಿಕರಿಗೆ ವಿಶೇಷವಾಗಿ ಎಣ್ಣೆಕಾಳುಗಳಿಂದ ಅಧಿಕವಾದ ಲಾಭವನ್ನು ಬರುವಂಥದ್ದು ಈ ವಾರದಲ್ಲಿದೆ. ಇನ್ನು ಲಾಭಸ್ಥಾನಾಧಿಪತಿ ಗುರು ವ್ಯಯದಲ್ಲಿದ್ದಾಗ ನೀವು ಎಷ್ಟು ಗಳಿಸ್ತೀರೋ ಅದಕ್ಕಿಂತ ಹೆಚ್ಚು ಈ ವಾರದಲ್ಲಿ ಖರ್ಚಾಗುತ್ತೆ. ಕಾರಣ ಒಳ್ಳೆಯದಕ್ಕೆ ಒಂದು ತೀರ್ಥಕ್ಷೇತ್ರ ದರ್ಶನ, ಮನೆ ಹಾಗೂ ವಿದ್ಯಾರ್ಥಿಗಳಿಗೆ ಅಥವಾ ಒಂದು ಬಟ್ಟೆಗಳಿಗೆ ಇವುಗಳಿಗೆಲ್ಲ ಖರ್ಚಾಗುವಂಥದ್ದು ಇರುತ್ತೆ. ಹಾಗೂ ಹಿರಿಯವರಿಗೆ ಒಂದು ಅನಾರೋಗ್ಯವಾಗಿದ್ದಾಗ ಅಥವಾ ಮಕ್ಕಳಿಗೆ ಅನಾರೋಗ್ಯವಾಗಿದ್ದಾಗ ಖರ್ಚುಗಳು ಆಗುವಂಥ ಸನ್ನಿವೇಶಗಳು ಇವೆ. ಇನ್ನು ವ್ಯಯಾಧಿಪತಿ ದಶಮದಲ್ಲಿದ್ದಾಗ ಉದ್ಯೋಗ ಸಂಬಂಧವಾಗಿ ವಿಶೇಷವಾಗಿ ನಷ್ಟವನ್ನು ಪಡ್ಕೊಳ್ತೀರ. ಹಾಗೂ ಕಾಲುಗಳಿಗೆ ನೋವುಗಳು ಜಾಸ್ತಿ ಉದ್ಭವಿಸ್ತವೆ, ನರ ಸಮಸ್ಯೆಗಳು ಇರ್ತವೆ. ಅದರಿಂದ ಸ್ವಲ್ಪ ಜಾಗ್ರತೆ, ಹುಷಾರಾಗಿರಿ. ಉದ್ಯೋಗಸ್ಥರಿಗೆ ವಿಶೇಷವಾಗಿ ಇರುವಂಥ ಉದ್ಯೋಗವನ್ನು ಮುಂದುವರಿಸ್ಕೊಂಡು ಹೋದರೆ ಮುಂದೆ ಇವರ ಉದ್ಯೋಗವು ಪೂರ್ಣ ಅಭಿವೃದ್ಧಿಯಾಗಿ ಬಡತಿಯು ಸಹ ಪ್ರಾಪ್ತಿ ಇವರಿಗೆ ಆಗುವಂಥ ಯೋಗ ಇದೆ. ಒಟ್ಟಿನಲ್ಲಿ ಈ ರಾಶಿಯವರಿಗೆ ಸಾಮಾನ್ಯವಾಗಿ ಈ ಒಂದು ವಾರದಲ್ಲಿ 50ರಷ್ಟು ಚೆನ್ನಾಗಿದೆ, 50ರಷ್ಟು ಚೆನ್ನಾಗಿಲ್ಲ. ಹಾಗಾಗಿ ಸಮಕ್ಕೆ ಸಮ ಇರೋದರಿಂದ ಸ್ವಲ್ಪ ಜಾಗ್ರತೆ, ಹುಷಾರಾಗಿರಿ. ಉದ್ಯೋಗವನ್ನು ಮುಂದುವರಿಸ್ಕೊಂಡು ಹೋಗಿ ಚೆನ್ನಾಗಾಗುತ್ತೆ, ಚೆನ್ನಾಗಿರ್ತೀರ, ಒಳ್ಳೆಯವರಾಗಿ ಈ ವಾರದಲ್ಲಿ ಇರ್ತೀರ. ಇದಿಷ್ಟು ವೃಷಭ ರಾಶಿಯವರ ಈ ವಾರದ ಭವಿಷ್ಯ ಇದಾಗಿದೆ. ಇನ್ನು ಮಿಥುನ ರಾಶಿಯವರಿಗೆ ಈ ವಾರದಲ್ಲಿ ಜನ್ಮದಲ್ಲಿ ಚಂದ್ರ ಇದ್ದು ಧನಾಧಿಪತಿ ಲಗ್ನದಲ್ಲಿ ಅಂದರೆ ಜನ್ಮದಲ್ಲಿ ಇದ್ದಾಗ ಇವರು ಎಲ್ಲಿ ಇರ್ತಾರೋ ಅಲ್ಲಿ ಸಂಪತ್ತನ್ನು ಗಳಿಸ್ತಾರೆ. ಸುಖ, ಸಂತೋಷ, ಶಾಂತಿ, ನೆಮ್ಮದಿಯನ್ನು ಅಂದ್ಕೊಂಡಿರ್ತಾರೆ. ಮಾತೃಭಾಗ್ಯ ಚೆನ್ನಾಗಿದೆ. ತಾಯಿಯಿಂದ ಒಳ್ಳೆಯ ಆರೋಗ್ಯ, ಸಂಪತ್ತು, ತಾಯಿಯ ಒಂದು ಪ್ರೀತಿ, ಮಮಕಾರ ಇವೆಲ್ಲ ಚೆನ್ನಾಗಿ ಸಿಗ್ತವೆ. ಆದರೆ ತಾಯಿಗೆ ಮಾತ್ರ ಮಗನಿಂದ ಅಷ್ಟೊಂದು ಫಲ ಸಿಗಲ್ಲ. ಸಂಪತ್ತು ಬೇಕಾದಷ್ಟು ಇದೆ, ಅಭಿವೃದ್ಧಿ ಇದೆ, ಅಭಿವೃದ್ಧಿ ಪಡ್ಕೊಂಡು ಬಾಳುವಂಥದ್ದು ಇದಾಗಿದೆ. ಆದರೆ ಅಭಿವೃದ್ಧಿ ಪಡಿಸುವಂಥ ದಾರಿ ಗೊತ್ತಿಲ್ಲದೆ ಸ್ವಲ್ಪ ಕಷ್ಟದಾಯಕವಾಗಿ, ಅಂದರೆ ಒಬ್ಬರು ಉಪಯೋಗಕ್ಕೆ ಪರವಾಗಿಲ್ಲ ಅಂತ ಮನೆಯಲ್ಲಿ ಪರ್ಮಿಷನ್ ಕೊಡೋದು, ಇನ್ನೊಬ್ಬರು ಬೇಡ ಅಂತ ಹೇಳೋದು, ಈ ರೀತಿಯಾಗಿದ್ದುಬಿಟ್ಟು ಸಂಪತ್ತು ಹಾಗೇ ಇರುತ್ತೆ. ಹಾಗೂ ಆರೋಗ್ಯದಲ್ಲಿ ಶೀತ, ಕಫ, ನೆಗಡಿ ಇಂಥವುಗಳು ತುಂಬ ಇರುತ್ತವೆ. ಆದರೂ ಭಯಪಡೋಗತ್ತೆ ಇಲ್ಲ. ಇದರಿಂದ ಮೆಡಿಸಿನಿಂದ ನಿಮಗೆ ಆರೋಗ್ಯದ ಬಗ್ಗೆ ಇರೋ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಳಿ. ಹಾಗೂ ಸಹೋದರ ಸಹೋದರಿಯರಿಂದ ವಿಶೇಷವಾಗಿ ಉಪದ್ರವಗಳು ಎಷ್ಟು ಇರ್ತಾವೋ ಅಷ್ಟೇ ಒಳ್ಳೆಯದು ಇದೆ. ಆದ್ದರಿಂದ ಇವರ ಬಗ್ಗೆ ಹೆಚ್ಚಿಗೆ ಗಮನ ಕೊಡದೇ ನಿಮ್ಮ ಉದ್ಯೋಗ, ನಿಮ್ಮ ಒಂದು ವ್ಯವಹಾರದ ಬಗ್ಗೆ ಗಮನ ಕೊಟ್ಟು ನೀವು ಚೆನ್ನಾಗಿ ನಡ್ಕೊಂಡಲ್ಲಿ ಒಳ್ಳೆಯ ಫಲ. ಕುಟುಂಬದಲ್ಲಿ ಗಣೇಶನ ಆರಾಧನೆ ಎಷ್ಟು ನೀವು ಮಾಡ್ತೀರೋ ನಿಮಗೆ ಅಷ್ಟು ಅಭಿವೃದ್ಧಿ, ಸುಖ, ನೆಮ್ಮದಿಯನ್ನು ಸಿಗುವಂಥ ಕಾಲ ಇದಾಗಿದೆ. ಅದರಲ್ಲೂ ವಿಷ್ಣುವಿನ ಆರಾಧನೆಯನ್ನು ಮಾಡಿದಲ್ಲಿ ಮನಸ್ಸಿಗೆ ಅಸಮಾಧಾನವಾಗಿರುವಂತಹ ದೋಷಗಳೆಲ್ಲವೂ ದೂರ ಆಗ್ತವೆ. ಇದರಿಂದ
ವಿಷ್ಣುವಿನ ಆರಾಧನೆಯನ್ನು ಮಾಡ್ತಾ ಇದ್ದಲ್ಲಿ ನಿಮಗೆ ಸುಖ ಸಂತೋಷ ಶಾಂತಿ ನೆಮ್ಮದಿ ಇವೆಲ್ಲ ಲಭಿಸ್ತವೆ. ಇನ್ನು ಮಕ್ಕಳಿಂದ ಸುಖ ಸಂತೋಷ ಶಾಂತಿ ನೆಮ್ಮದಿಗೆ ತುಂಬ ಅವಕಾಶಗಳಿವೆ. ಮಕ್ಕಳು ಕೆಲವೊಬ್ಬರ ಜಾತಕದಲ್ಲಿ ದಶಾಭುಕ್ತಿಗಳು ಸರಿ ಇಲ್ಲದೇ ಇದ್ದಾಗ ಏನಾಗುತ್ತೆ ಅಂದರೆ ಈ ಒಂದು ಕಾಲದಲ್ಲಿ ಮಕ್ಕಳು ಇತರರ ಜೊತೆಗೆ ಪ್ರೇಮ ಪ್ರೀತಿ ಸರಸ ಸಲ್ಲಾಪ ಇವುಗಳಿಗೆ ಆಸಕ್ತರಾಗಿರ್ತಾರೆ. ಆದರೆ ಎಲ್ಲರೂ ಹೋಗ್ತಾರೆ ಅಂತಲ್ಲ, ಕೆಲವರಿಗೆ ಈ ದಶಾಭುಕ್ತಿಗಳು ಚೆನ್ನಾಗಿ ಇಲ್ಲದೇ ಇದ್ದಲ್ಲಿ ಮಾತ್ರ ಇಂಥ ಅವಕಾಶಗಳು ಆಗ್ತವೆ. ಅದರಿಂದ ಸ್ವಲ್ಪ ಜಾಗ್ರತೆ, ತಂದೆ ತಾಯಿಗಳು ಜಾಗ್ರತೆ ವಹಿಸಿರಿ. ಹಾಗೂ ವಿದ್ಯಾರ್ಥಿ ಜೀವನದಲ್ಲಿ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಸುಖ ಸಂಪತ್ತು ಸಿಗುವಂಥದ್ದು ಇದೆ, ನೆಮ್ಮದಿ ಸಿಗುವಂಥದ್ದಿದೆ, ಒಳ್ಳೆಯ ಕೆಲಸಗಳು ಸಿಗುವಂಥದ್ದಿದೆ. ಅದರಿಂದ ಜಾಗೃತರಾಗಿರಬೇಕು. ಮತ್ತು ಗುರು ಏಕಾದಶದಲ್ಲಿರುವಾಗ ಈ ಒಂದು ರಾಶಿಯವರು ಎಲ್ಲೇ ಹೋದ್ರೂ ಒಳ್ಳೆ ಫಲ, ಶುಭ ಫಲ, ಶುಭದಾಯಕವಾಗಿರುತ್ತೆ. ಆದ್ದರಿಂದ ಇವರ ಒಂದು ಕುಟುಂಬಕ್ಕೆ ಸಂಬಂಧಪಟ್ಟು ಇರುವಂತಹ ಶಿವಶಕ್ತಿಯ ಆರಾಧನೆಯಿಂದ ಇವರಿಗೆ ಅತಿಶಯೋಕ್ತಿ ಲಾಭವೂ ಸಿಗುತ್ತೆ, ಲಾಭವೂ ಆಗುತ್ತೆ. ಇದರಿಂದ ಲಾಭ ಪಡ್ಕೊಳ್ಳೋದು ಆ ಶಿವನ ಒಂದು ಆರಾಧನೆಯಿಂದ. ಆದಷ್ಟು ಶಿವನ ಆರಾಧನೆ ಮಾಡಿ ಅದರಿಂದ ಒಳ್ಳೇದು ಪಡ್ಕೊಳ್ಳಿ. ಇನ್ನು ವೈರಿಗಳು ತನ್ನಿಂದ ತಾನೇ ನಷ್ಟ ಆಗುವಂಥ ಯೋಗ ಇದೆ. ವೈರಿಗಳು ಬರ್ತಾರೆ, ಏನೋ ಒಂದು ಮಾಡಬೇಕು ಅಂತ ಬಂದಾಗ ಅದಕ್ಕೆ ಅವಕಾಶಗಳು ಅವರಿಗೆ ಸಿಗದೇನೆ ಅವರೇ ದೂರ ಆಗ್ತಾರೆ. ಆದ್ದರಿಂದ ಈ ವೈರಿಗಳ ಬಗ್ಗೆ ಚಿಂತೆ ಮಾಡಬೇಡಿ, ಅವರಾಗಿ ಅವರಿಂದ ತೊಂದರೆಗೊಳಪಡುತ್ತಾರೆ ಹಾಗೂ ಅವರೇ ದೂರ ಆಗ್ತಾರೆ. ದಾಂಪತ್ಯ ಜೀವನದಲ್ಲಿ ಇಚ್ಛಿತ ಪ್ರಕಾರವಾಗಿ ಸುಖ ಸಂತೋಷ ನೆಮ್ಮದಿ ಶಾಂತಿ ಇವೆಲ್ಲವೂ ಸಿಗುತ್ತೆ. ಮತ್ತು ದೂರದ ಊರುಗಳಲ್ಲಿ ಪ್ರವಾಸ, ತೀರ್ಥಕ್ಷೇತ್ರ ದರ್ಶನ, ಮನೆಯಲ್ಲಿ ಶುಭ ಕಾರ್ಯಗಳು ಇಂಥವೆಲ್ಲ ಆಗ್ತಾ ಇರ್ತವೆ. ಅದರಿಂದ ಸ್ವಲ್ಪ ಜಾಗ್ರತೆ, ಹುಷಾರು, ಆರೋಗ್ಯದ ಬಗ್ಗೆ ಸ್ವಲ್ಪ ಜಾಗ್ರತೆ ಇಟ್ಕೊಳ್ಳಿ. ಇನ್ನು ನರ ಸಮಸ್ಯೆಗಳು ಅಂದರೆ ವಾತಪಿತ್ತಗಳು ಇವು ಜಾಸ್ತಿ ಇರ್ತವೆ. ಇದಕ್ಕೋಸ್ಕರ ಶಿವನ ಆರಾಧನೆ ಮಾಡೋದಲ್ಲಿ ಏನೋ ಅಂಥ ಸಮಸ್ಯೆಗಳು ಬರದೇ ಇರೋ ಹಾಗೆ ಶಿವನೇ ರಕ್ಷಣೆ ಮಾಡ್ತಾನೆ. ಕುಟುಂಬ ಸ್ಥಾನದಲ್ಲಿ ಇರುವಂತಹ ನಾಗದೇವತೆಯನ್ನು ಆರಾಧನೆಯನ್ನು ಮಾಡೋದಲ್ಲಿ ಕುಟುಂಬದ ಜನರಿಂದ ನಿಮಗೂ ಒಳ್ಳೆಯದಿದೆ, ನಿಮ್ಮ ಕುಟುಂಬಕ್ಕೂ ಒಳ್ಳೆಯದಿದೆ. ಬರುವಂಥ ಸಮಸ್ಯೆ ದೂರ ಮಾಡಿಕೊಳ್ಳೋದಕ್ಕೆ ಇದು ಒಂದು ಅವಕಾಶ. ಇದನ್ನು ದೂರಪಡಿಸ್ಕೊಳ್ಳಿ, ಲಾಭವನ್ನು ಪಡ್ಕೊಳ್ಳಿ, ಚೆನ್ನಾಗಿರಿ. ಕೃಷಿಕರಿಗೆ ವಿಶೇಷವಾಗಿ ಲಾಭ ಈ ವಾರದಲ್ಲಿದೆ. ಉತ್ತಮವಾದ ಫಲವನ್ನು ಹೊಂದ್ಕೊಂಡಿದ್ದು ಈ ಒಂದು ವಾರದಲ್ಲಿ ಉತ್ತಮವಾದ ಲಾಭವನ್ನು ಪಡ್ಕೊಳ್ಳಿ. ಮತ್ತು ಹಿರಿಯರಿಗೆ ತಾತನೋ ಮುತ್ತು ತಾತನೋ ಅಥವಾ ತಂದೆಯೋ ಇವರ ಒಂದು ದೃಷ್ಟಿ ಬಗ್ಗೆ ಸ್ವಲ್ಪ ಸಮಸ್ಯೆ ಬರುವಂಥದ್ದಿದೆ. ಅದರ ಬಗ್ಗೆ ವಿಶೇಷವಾಗಿ ಕಾಳಜಿ ವಹಿಸಿದಲ್ಲಿ ಏನೂ ಸಮಸ್ಯೆಗಳಿಲ್ಲ. ದುರ್ಗಾ ದೇವತೆಯ ಆರಾಧನೆಯನ್ನು ಮಾಡಿದಲ್ಲಿ ಈ ದೃಷ್ಟಿಯಲ್ಲಿ ಇರುವಂಥ ಸಮಸ್ಯೆಯು ಕಮ್ಮಿ ಆಗ್ತವೆ. ಅಲ್ಪ ಸ್ವಲ್ಪ ಮೆಡಿಸಿನಿಂದ ಈ ಇರುವಂಥ ದೋಷಗಳು ಸಹ ದೂರ ಮಾಡಿಕೊಂಡು ರಕ್ಷಣೆ ಮಾಡ್ಕೋಬೋದು. ಉದ್ಯೋಗ ಕ್ಷೇತ್ರ ವಿಶೇಷವಾಗಿ ಲಾಭ ಕೊಡುವಂಥದ್ದು ಈ ವಾರವಾಗಿದೆ. ಆದ್ದರಿಂದ ಉದ್ಯೋಗ ಕ್ಷೇತ್ರದ ಬಗ್ಗೆ ವಿಶೇಷವಾಗಿ ನೀವು ಪ್ರಯತ್ನ ಅಲ್ಪ ಸ್ವಲ್ಪ ಮಾಡಿದಲ್ಲಿ ಈ ವಾರದಲ್ಲಿ ಉನ್ನತವಾಗಿ ಉದ್ಯೋಗದಲ್ಲಿ ಬಡ್ತಿ ಸಿಗುತ್ತೆ, ಉನ್ನತ ಮಟ್ಟದ ಬಡ್ತಿ ಸಿಗುತ್ತೆ, ಲಾಭವೂ ಸಿಗುತ್ತೆ, ಒಳ್ಳೆಯದೂ ಆಗುತ್ತೆ. ಹಾಗೂ ವ್ಯಯಾಧಿಪತಿಯು ನವಮದಲ್ಲಿರೋದ್ರಿಂದ ಕುಟುಂಬಕ್ಕೆ ಸಂಬಂಧಪಟ್ಟು ಇರುವಂತಹ ಅಂದರೆ ದೇವತಾ ಕಾರ್ಯಗಳು, ಭೂಮಿಗಳು, ಮನೆಗಳು ಇವುಗಳಿಗೆ ಸ್ವಲ್ಪ ಖರ್ಚು ಮಾಡುವಂಥದ್ದು ಇದೆ. ಇದನ್ನು ಖರ್ಚು ಮಾಡ್ತೀರಾ. ಒಳ್ಳೆಯ ಮನೆ, ಸುಖ ಸಂತೋಷ ಶಾಂತಿ ನೆಮ್ಮದಿ ಇವೆಲ್ಲ ನಿಮಗೆ ಈ ವಾರದಲ್ಲಾಗುತ್ತೆ. ಒಟ್ಟಿನಲ್ಲಿ ಈ ವಾರದಲ್ಲಿ ಮಿಥುನ ರಾಶಿಯವರಿಗೆ ವಿಶೇಷವಾಗಿ ಲಾಭದಾಯಕವಾದಂಥ ಈ ವಾರವಾಗಿದ್ದು ವಿಶೇಷವಾಗಿ ಲಾಭವನ್ನು ಪಡಿತೀರಾ. ಇದಿಷ್ಟು ಮಿಥುನ ರಾಶಿಯವರ ಈ ವಾರದ ಭವಿಷ್ಯ ಇದಾಗಿದೆ. ಇನ್ನು ಕರ್ಕಾಟಕ ರಾಶಿಯವರದು ಪುನರ್ವಸು ನಕ್ಷತ್ರ 4ನೇ ಪಾದ, ಪುಷ್ಯ ನಕ್ಷತ್ರ 4 ಪಾದಗಳು ಹಾಗೂ ಆಶ್ಲೇಷ ನಕ್ಷತ್ರ 4 ಪಾದಗಳು ಈ ಒಂದು ಕರ್ಕಾಟಕ ರಾಶಿಯವರಿಗೆ ಆಗಿರುತ್ತವೆ. ಈ ರಾಶಿಯವರು ಈ ಒಂದು ವರ್ಷ ಅಂದರೆ ಈ ವಾರನೂ ಹೌದು, ಈ ವರ್ಷವೂ ಹೌದು, ಕಷ್ಟಗಳನ್ನು, ನಷ್ಟಗಳನ್ನು, ವ್ಯಥೆಗಳನ್ನು, ಚಿಂತೆಗಳನ್ನು, ನೋವುಗಳನ್ನು ತುಂಬ ಅನುಭವಿಸ್ತೀರ. ಮನೆಯಲ್ಲಿ ಹಿರಿಯವರಿಗೆ ಅನಾರೋಗ್ಯ ಮತ್ತು ಚಂಚಲಚಿತ್ತಗಳು, ವಿಶೇಷವಾಗಿ ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ, ಮನಸ್ಸಿಗೆ ನೋವು, ದೇವರ ಮೇಲೆ ಒಂದು ವಿಶ್ವಾಸ ಭಕ್ತಿ ಶ್ರದ್ಧೆಯೂ ಸಹ ಬರದೇ ಇರುವಂಥದ್ದು ಈ ವಾರನೂ ಹೌದು, ಈ ವರ್ಷ ಶನಿ ದೋಷದಲ್ಲೂ ಹೌದು. ಅದರಲ್ಲೂ ಸಹ ಧನಿಷ್ಠ ನಕ್ಷತ್ರದಲ್ಲಿ ಶನಿ ಪರಮಾತ್ಮನು ಸಂಚಾರ ಮಾಡ್ತಾ ಇರುವಾಗ ಆ ಒಂದು ದೋಷಪೂರಿತವಾಗಿ ಅಷ್ಟಮ ಶನಿ ದೋಷವೂ ಇರೋದರಿಂದ ಇನ್ನೂ ಸ್ವಲ್ಪ ಕಷ್ಟಗಳು ಕರ್ಕಾಟಕ ರಾಶಿಯವರಿಗೆ ಜಾಸ್ತಿ ಆಗ್ತವೆ. ಈ ಒಂದು ಕರ್ಕಾಟಕ ರಾಶಿಯವರು ಈ ಒಂದು ಶನಿ ದೋಷದಿಂದ ಪ್ರಭಾವವನ್ನು ಕಮ್ಮಿ ಮಾಡ್ಕೋಬೇಕು ಅಂತೇಳಿದರೆ ಸಾಮಾನ್ಯವಾಗಿ ಶನಿ ಶಾಂತಿ, ಶನಿ ಕಥೆ ಹಾಗೂ ಮೃತ್ಯುಂಜಯ ಹೋಮ, ಅದು ಅಲ್ಲದ ಅಂದರೆ ಪ್ರತಿ ತಿಂಗಳು ಮೃತ್ಯುಂಜಯ ಜಪಗಳನ್ನು ಮಾಡಿಸ್ಕೊಳ್ತಾ ಇದ್ದಲ್ಲಿ ಶನಿ ದೋಷ ಬರುವಂಥದ್ದನ್ನು ಸಾಮಾನ್ಯವಾಗಿ ಒಂದು 70ರಿಂದ 80ರಷ್ಟು ಕಮ್ಮಿ ಮಾಡ್ಕೋಬೋದು. ಅಂದರೆ ನಷ್ಟವಾಗುವಂಥದ್ದನ್ನು
80ರಷ್ಟು ಕಮ್ಮಿ ಮಾಡ್ಕೋಬೋದು, 30ರಷ್ಟಾದರೂ ನಷ್ಟ ಆಗುತ್ತೆ. ಒಂದು 20ರಿಂದ 30ರಷ್ಟು ನಷ್ಟ ಆಗುತ್ತೆ. ಅಂದರೆ ಭಯಪಡೋ ಅಗತ್ಯ ಇಲ್ಲ. ಶನಿವಾರ ಒಂದು ಹೊತ್ತು ಊಟ ಮಾಡಿ, ಶನಿವಾರ ಒಪ್ಪತ್ತು ಮಾಡಿ, ಹಾಗೂ ಶ್ರದ್ಧೆ ಭಕ್ತಿಯಿಂದ ಇರಿ. ಮನೆ ಕ್ಲೀನಾಗಿ ಇಟ್ಕೊಳ್ಳಿ. ಪ್ರತಿ ಶನಿವಾರ ಗೋಮೂತ್ರ ಹಾಕಿರೋ ನೀರಿಂದ ನೆಲವರಿಸಿ ಶನಿವಾರ ಒಂದೇ ಊಟ ಮಾಡ್ಕೊಂಡು ಇದ್ದು, ಈ ಒಂದು ಯಾವುದಾದ್ರೂ ಒಂದು ಶನಿ ಶಾಂತಿನೋ, ಶನಿ ಕಥೆನೋ, ಮೃತ್ಯುಂಜಯ ಹೋಮನೋ ಅಥವಾ ಮೃತ್ಯುಂಜಯ ಜಪಗಳೋ ಇವೆಲ್ಲ ಮಾಡ್ತಾ ಇದ್ದಲ್ಲಿ ಬರುವಂಥ ದೋಷಗಳನ್ನು 80ರಷ್ಟು ಕಮ್ಮಿ ಮಾಡ್ಕೋಬೋದು. ಇದರಿಂದ ನಿಮಗೂ ಒಳ್ಳೆಯದಿದೆ, ಮುಂದೆ ಸಿಗುವಂಥ ಒಳ್ಳೆಯ ಫಲಗಳು ಸಿಗ್ತವೆ. ಇವ್ಯಾವುದು ಮಾಡ್ಕೊಳ್ಳದೆ ಇದ್ದಲ್ಲಿ ನಿಮಗೆ ಬರುವಂಥ ಕಷ್ಟ, ನಷ್ಟ, ವ್ಯಥೆ, ದುಃಖ, ಚಿಂತೆಗಳು ಇದಕ್ಕೆ ಯಾವುದು ಕಮ್ಮಿ ಆಗಲ್ಲ. ಇದನ್ನು ನೀವು ಅನುಭವಿಸಲೇಬೇಕಾಗತ್ತೆ. ಕೆಲವೊಮ್ಮೆ ಮನೆ ಬಿಟ್ಟು ಹೋಗೋ ವಿಚಾರ ಆಗುತ್ತೆ. ಕೆಲವೊಮ್ಮೆ ಈ ಜೀವ ಇರೋದು ಯಾಕೆ, ಎಲ್ಲಾದರೂ ಹೋಗ್ಬಿಡೋಣ, ಈ ಥರ ಮನೋಭಾವನೆಗಳು ಬರ್ತವೆ. ದಾಂಪತ್ಯ ಜೀವನದಲ್ಲಿ ಕಲಹಗಳಿರ್ತವೆ, ಬಂಧು ಬಳಗದಲ್ಲಿ ಕಲಹಗಳಿರ್ತವೆ, ಬಂಧುಗಳೆಲ್ಲರೂ ದೂರ ಆಗ್ತಾರೆ. ಹಾಗೂ ಮನೆಯಲ್ಲಿ ಕಲಹಗಳು, ತಂದೆ ಮಕ್ಕಳಿಗೆ ಕಲಹಗಳು, ತಾಯಿ ಮಗ ಕಲಹಗಳು ಇವೆಲ್ಲ ಉಟ್ಕೊಂಡು ಅವರವರಲ್ಲಿ ಮನಸ್ತಾಪಗಳು ವಿಶೇಷವಾಗಿ ಇರ್ತವೆ. ಆದ್ದರಿಂದ ಹುಷಾರಾಗಿರಿ, ಜಾಗೃತರಾಗಿರಿ. ಮತ್ತು ನಿಮ್ಮ ಜೀವನದಲ್ಲಿ ಶರೀರ ವೇದನೆ, ವ್ಯಾಧಿಗಳು ಈ ಒಂದು ವಾರದಲ್ಲಿ ಜಾಸ್ತಿ ಇರ್ತವೆ. ಕಾಲು ನೋವು, ಕೈ ನೋವು, ಎಲ್ಲಾದರೂ ಚೂರು ಏಟಾದರೆ ಅದು ಕ್ಷಣ ಮಾತ್ರದಲ್ಲಿ ವಾಸಿಯಾಗಲ್ಲ. ನಿಧಾನವಾಗಿ ಕ್ರಮೇಣ ಶನಿ ದೋಷ ಬಿಡುಗಡೆ ಕಾಲದಲ್ಲಿ ಕಂಪ್ಲೀಟಾಗಿ ಕಮ್ಮಿ ಆಗುತ್ತೆ. ಸಂಪತ್ತಿನಲ್ಲಿ ಕಿತ್ಕೊಂಡು ತಿನ್ನೋರೇ ಜಾಸ್ತಿ ಇದ್ದಾರೆ. ನೀವು ಎಷ್ಟು ದುಡ್ಡು ಕೊಡ್ತೀರಾ ಅಷ್ಟು ನೀವು ಒಳ್ಳೆಯವರು. ಯಾರ್ಯಾರು ದುಡ್ಡು ಕೇಳಿದವರು ಯಾರ್ಯಾರು ಕೇಳ್ತಾರೋ ಅವರಿಗೆಲ್ಲ ಕಾಸು ಕೊಡ್ತಾಯಿದ್ರೆ ನೀವು ಒಳ್ಳೆಯವರು, ಇಲ್ಲ ನೀವು ಕೆಟ್ಟವರು, ನೀವು ಶತ್ರುಗಳಾಗ್ತೀರ. ಅನಾರೋಗ್ಯ ಸಮಸ್ಯೆಗಳು ಬರ್ತವೆ, ಕಫಬಾಧೆಗಳು ವಿಶೇಷವಾಗಿ ಇರ್ತವೆ. ಹಾಗೂ ಸಂದು ವಾತಗಳು ಸಹ ಉತ್ಪತ್ತಿ ಆಗ್ತವೆ. ಆದರೆ ಹುಷಾರಾಗಿರಬೇಕು. ಇದರ ಬಗ್ಗೆ ಹೇಳಿರೋ ಪರಿಹಾರ ಏನೇನಿದೆ ಅದು ಮಾಡಿಕೊಂಡ್ರೆ ಪ್ರಮಾಣ ಕಮ್ಮಿ. ವೈರಿಗಳು, ಸಾಹಸ ಕಾರ್ಯಗಳು ಇವೆಲ್ಲ ತುಂಬ ಇದೆ. ವೈರಿಗಳು ನಾಶ ಆಗ್ತವೆ. ಸಾಹಸ ಕಾರ್ಯಗಳು ವಿಶೇಷವಾಗಿ ನಿಮ್ಮಲ್ಲಿ ಅಭಿವೃದ್ಧಿಯನ್ನು ಕೊಡ್ತವೆ. ಆದರೂ ಫಲ ನಿಮಗಿಲ್ಲ, ಸಾಹಸ ಮಾತ್ರ ನಿಮ್ಮದಿದೆ. ಕುಟುಂಬ ಕ್ಷೇತ್ರದಲ್ಲಿ ಇರುವಂತಹ ಕೆಲವು ದೋಷಗಳು, ಭೂ ಪರಿವರ್ತನೆ, ಭೂಮಿಗೆ ಸಂಬಂಧಪಟ್ಟಿದ್ದಂಥ ವ್ಯವಹಾರಗಳು ಈ ವಾರದಲ್ಲಿ ವಿಶೇಷವಾಗಿ ನಿಮಗೆ ಅದನ್ನು ಕೊರತೆಯನ್ನು ಕೊಡ್ತವೆ. ಆದರೆ ಮುಂದಿನ ದಿನಗಳೆಲ್ಲ ಅದು ಸರಿಯಾಗುತ್ತೆ. ಅದರಿಂದ ನಿಮಗೆ ಒಳ್ಳೆಯದೇ ಆಸ್ತಿಯನ್ನು ಪಡಿತೀರಾ, ಭೂಮಿಯನ್ನು ಪಡಿತೀರ, ಸುವರ್ಣವನ್ನು ಪಡಿತೀರ, ಚೆನ್ನಾಗಿರ್ತೀರ. ಹಾಗೂ ಹೆಣ್ಣು ಮಕ್ಕಳಾದಲ್ಲಿ ಈ ವಾರದಲ್ಲಿ ಇವರಿಗೆ ಸುವರ್ಣ ಖರೀದಿ ಮಾಡುವಂತಹ ಸುವರ್ಣವನ್ನು ವಿಶೇಷವಾಗಿ ಪಡ್ಕೊಳ್ಳುವಂಥ ಯೋಗ ಇದೆ, ಪಡ್ಕೊಳ್ಳಿ. ಇನ್ನು ಸಂತಾನ, ಮಕ್ಕಳಿಂದ ವಿಶೇಷವಾಗಿ ನೋವುಗಳು, ಕಷ್ಟಗಳು, ನಷ್ಟಗಳು, ವ್ಯಥೆಗಳು, ಚಿಂತೆಗಳು ಇದ್ದಾವೆ. ಮಾನ ಮರ್ಯಾದೆ, ಗೌರವ ಇದಕ್ಕೂ ಸಹ ಧಕ್ಕೆಗಳು ಬರ್ತವೆ. ಮಕ್ಕಳ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸ್ಕೊಂಡಿರಿ. ನಿಮ್ಮ ಮಕ್ಕಳಿಗೂ ವಯಸ್ಸೇ ಬಂದವರು ಇದ್ದಲ್ಲಿ ಅವರ ಒಂದು ಅವರಿಗೂ ಶನಿ ದೋಷ ಇದ್ದು ಅಥವಾ ಅವರ ದಶಾಭಕ್ತಿಗಳು ಕೆಟ್ಟದಾಗಿದ್ದಲ್ಲಿ ಖಂಡಿತವಾಗಿಯೂ ಸಹ ಲವ್ವು ಇಂಥವುಗಳಿಗೆ ಅವಕಾಶ ಆ ಮಕ್ಕಳಿಗೆ ಆಗಿಬಿಟ್ಟು ಅದರಿಂದ ನಿಮ್ಮ ಒಂದು ಮಾನ ಮರ್ಯಾದೆ ಗೌರವಗಳಿಗೂ ಧಕ್ಕೆ ಬರುವಂಥದ್ದು ಇರ್ತವೆ. ದಯವಿಟ್ಟು ನಿಮ್ಮ ಜಾತಕಗಳನ್ನು ಪರಿಶೀಲನೆ ಮಾಡಿಕೊಳ್ಳಿ. ರಾಶಿಯಲ್ಲಿ ಈ ರಾಶಿಯವರಿಗೆ ಇರುವಂಥ ದಶಾಭುಕ್ತಿಗಳು ಚೆನ್ನಾಗಿದ್ದಲ್ಲಿ ತೊಂದರೆಗಳಿಲ್ಲ, ಚೆನ್ನಾಗಿ ಇಲ್ಲದೇ ಇದ್ದಲ್ಲಿ ಸಮಸ್ಯೆಗಳು ಅನುಭವಿಸ್ತೀರ. ಹಾಗೂ ಶನಿ ದೋಷದಿಂದ ಬರುವಂಥ ಸಮಸ್ಯೆ ಏನಿದೆ ಅದನ್ನು ಪರಿಹಾರ ಹೇಳಿದ್ದೇನೆ, ಮಾಡ್ಕೊಳ್ಳಿ. ಅದರಿಂದ ಒಳ್ಳೆಯದಿರುತ್ತೆ. ಇನ್ನು ವೈರಿಗಳಿಗೆ ನೀವೇನು ಹೇಳಬೇಕಾಗಂಥ ಅವಶ್ಯಕತೆ ಇಲ್ಲ. ಅವರಿಂದನೇ ನಿಮ್ಮ ಅವನತಿಗೂ ಸಹ ಕಾರಣ ಆಗುತ್ತೆ. ಆದರೆ ಅವರ ಬಗ್ಗೆ ಸ್ವಲ್ಪ ಜಾಗ್ರತೆ ವಹಿಸ್ಕೊಂಡು ಶಿವನಲ್ಲಿ ಮೊರೆ ಹೋದಲ್ಲಿ ಆ ವೈರಿಗಳು ಸಂಪೂರ್ಣವಾಗಿ ನಾಶವಾಗ್ತಾರೆ. ಇನ್ನು ದಾಂಪತ್ಯ ಜೀವನದಲ್ಲಿ ಸ್ವಲ್ಪ ತೃಪ್ತಿದಾಯಕವಾಗಿದೆ ಬಿಟ್ಟರೆ ಪೂರ್ಣವಾಗಿ ತೃಪ್ತಿದಾಯಕವಾಗಿ ಈ ವಾರ ಇರಲ್ಲ. ಯಾಕೆ ಕೇಳಿದರೆ ಎಲ್ಲೋ ಒಂದು ದಾಂಪತ್ಯ ಜೀವನದಲ್ಲಿ ಇರುವಂಥ ಸುಖ ಸಂತೋಷಗಳು ಒಂದು ಫಲಿಸುವಂಥ ಕಾಲ ಬಂದಾಗ ಎಲ್ಲೋ ಹೋಗುವಂಥದ್ದು, ದೂರ ಹೋಗುವಂಥದ್ದು ಅಥವಾ ಯಾವುದೋ ಊರಿಗೆ ಹೋಗುವಂಥದ್ದು, ಕಲಹಗಳು ಉದ್ಭವಿಸುವಂಥದ್ದು ಇಂಥವಿರ್ತವೆ. ಸ್ವಲ್ಪ ಜಾಗೃತರಾಗಿರಿ, ಇದರಿಂದ ನಿಮಗೂ ಒಳ್ಳೆಯದು. ಇನ್ನು ಆರೋಗ್ಯದ ಬಗ್ಗೆ ಟೈಫಾಯ್ಡ್ಗಳು ಆಗುವಂಥ ಯೋಗ ಇದೆ. ಮಾಂಸಖಂಡಗಳಲ್ಲಿ ನೋವುಗಳಾಗುವಂಥದ್ದು ಇದೆ. ಹೆಣ್ಣುಗಳಿಂದ ತೊಂದರೆಗಳು ನಿಮಗಾಗುವಂಥದ್ದಿದೆ. ಗಂಡಸರಿಗೆ ಹೆಂಗಸರಿಗೆ ಗಂಡಸರಿಂದ ತೊಂದರೆಗಳು ಬರುವಂಥದ್ದು ಇದ್ದು ಅದರಿಂದ ವಿಶೇಷವಾಗಿ ನೋವುಗಳನ್ನು ನೀವು ಅನುಭವಿಸ್ತೀರ. ವಿಚ್ಛೇದನ ಇವುಗಳು ಆಗುವಂಥ ಸಂದರ್ಭಗಳು ಇವೆ. ಮಕ್ಕಳಿಂದ ದೂರ ಆಗುವಂಥ ಸಂದರ್ಭಗಳು ಇವೆ. ಸ್ವಲ್ಪ ಜಾಗ್ರತೆ, ಹುಷಾರಾಗಿರಿ. ಮತ್ತು ಕುಟುಂಬ ಸ್ಥಾನದಲ್ಲಿ ಪಿತೃಜರಿಂದ ಆದಂಥ ಯಾವುದೋ ಒಂದು ದೋಷಗಳಿಗೆ ನೀವು ಹೊಣೆಗಾರರಾಗ್ತೀರ. ಹಿರಿಯವರು ಏನೋ ತಪ್ಪು ಮಾಡಿರ್ತಾರೆ, ಆ ಒಂದು ತಪ್ಪಿಗೆ ಕಾರಣ ನೀವಾಗಿರ್ತೀರ. ಆದರೆ ಈ ಒಂದು ಕಾರಣಕ್ಕೆ ದುರ್ಗಾದೇವಿಯ ಒಂದು ಆರಾಧನೆ ಮಾಡಿದಲ್ಲಿ ಇದರಿಂದ ಬರುವಂಥ ದೋಷಗಳು ನೀವು ಬರೋದಿಲ್ಲ, ದೂರ ಆಗ್ತವೆ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ವಿಶೇಷವಾಗಿ ಲಾಭಗಳು ಇವೆಲ್ಲ ಇವೆ. ಎಷ್ಟೇ ಲಾಭಗಳಿದ್ರೂ ಕರ್ಕಾಟಕ ರಾಶಿಯಾಗಿರೋದ್ರಿಂದ ನಿಮಗೆ ಫಲಗಳು ವಿಶೇಷವಾಗಿ ಬಂದ್ರೂ ಅದು ಪ್ರಯೋಜನಕ್ಕೆ ಬರಲ್ಲ. ಎಷ್ಟೇ ಬಂದ್ರೂ ಖರ್ಚಾಗುತ್ತೆ, ನಿಮ್ಮ ಹತ್ರ ಇರಲ್ಲ, ನಷ್ಟಗಳು ಇರ್ತವೆ, ಕಷ್ಟಗಳಿರ್ತವೆ. ಆದರೂ ತೊಂದರೆಗಳೆಲ್ಲ ಚೆನ್ನಾಗಿ ನಡ್ಕೊಂಡು ಹೋಗಿ ನಿಮ್ಮ ದೇವರನ್ನು
ಆರಾಧನೆಯನ್ನು ಮಾಡ್ತಾ ಇದ್ದಲ್ಲಿ ತೊಂದರೆಗಳು ಆಗಲ್ಲ. ಇನ್ನು ಲಾಭಕ್ಕೆ ಅಧಿಪತಿಯಾದಂತಹ ನಿಮ್ಮ ಕುಲದೇವತೆಯನ್ನು ಆರಾಧಿಸ್ತಾ ಇದ್ದಲ್ಲಿ ಒಂದು ಮನೆಯ ಜಾಗ ಅಥವಾ ಮನೆ ಸಿಗುವಂಥದ್ದಿದೆ, ಅಥವಾ ಸುವರ್ಣ ಸಿಗುವಂಥದ್ದಿದೆ. ಈ ರಾಶಿಯವರಿಗೆ ಹೆಣ್ಣುಗಳಿಗಾಗಲಿ ಗಂಡುಗಳಿಗಾಗಲಿ ಸಿಗುವಂಥದ್ದಿದೆ. ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಲಾಭವೂ ಸಿಗುವಂಥದ್ದು, ಪೂರ್ಣ ಫಲ ಸಿಗುವಂಥದ್ದು ಸಹ ಇದೆ. ಆದ್ದರಿಂದ ನಿಮ್ಮ ಮನೆ ದೇವತೆಯನ್ನು ಧ್ಯಾನ ಆರಾಧನೆ ಮಾಡೋದಲ್ಲಿ ಹೋಗಿ ದರ್ಶನ ಮಾಡಿ ಹಣ್ಣು ಕಾಯಿ ದೀಪ ಧೂಪ ಇವುಗಳನ್ನು ಮಾಡೋದಲ್ಲಿ ವಿಶೇಷವಾಗಿ ಲಾಭಗಳೇ ಇರ್ತವೆ. ಕೃಷಿಕರಿಗೆ ಈ ವಾರದಲ್ಲಿ ನಷ್ಟಗಳು ಜಾಸ್ತಿ ಇದ್ದಾವೆ, ಕಷ್ಟಗಳು ಜಾಸ್ತಿ ಇದ್ದಾವೆ. ಅದರಿಂದ ಸ್ವಲ್ಪ ಜಾಗ್ರತೆ, ಹುಷಾರಾಗಿರಿ. ಕಾಲುಗಳಿಗೆ ನೋವು ವಿಶೇಷವಾಗಿ ಬರ್ತವೆ, ಆದರೂ ಭಯಪಡೋ ಅಗತ್ಯ ಇಲ್ಲ. ಅದಕ್ಕೆ ತಕ್ಕವಾಗಿ ಶನಿ ದೋಷಕ್ಕೆ ಏನೇನು ಬೇಕೋ ಅದನ್ನು ಮಾಡಿಕೊಂಡಲ್ಲಿ ಅದು ಯಾವುದು ಬರದೇ ಇರೋ ಹಾಗೆ ರಕ್ಷಣೆ ನಿಮ್ಮಿಂದ ನೀವು ಪಡ್ಕೋಬೋದು. ಒಟ್ಟಿನಲ್ಲಿ ಈ ರಾಶಿಯವರಿಗೆ ವಿಶೇಷವಾಗಿ ಫಲಗಳು ಬರಬೇಕಂದ್ರೆ ಒಂದು ಶನಿ ದೋಷದ ಬಗ್ಗೆ ಏನೇನು ಪರಿಹಾರ ಹೇಳಿದನೋ ಅದರಲ್ಲಿ ಯಾವುದು ಬೇಕೋ ಅದನ್ನು ನೀವು ಆರಿಸ್ಕೊಂಡು ಮಾಡಿಕೊಳ್ಳಿ, ಅದರಿಂದ ಒಳ್ಳೆಯದಿದೆ. ಹಾಗೂ ನಿಮ್ಮ ಜಾತಕಗಳನ್ನು ತೋರಿಸ್ಕೊಳ್ಳಿ. ದಶಾಭುಕ್ತಿಗಳು ಚೆನ್ನಾಗಿದ್ದಲ್ಲಿ ವಿಶೇಷವಾಗಿ ನಷ್ಟಗಳು ಕಮ್ಮಿ ಆಗ್ತವೆ, ಕಷ್ಟಗಳು ಕಮ್ಮಿ ಆಗ್ತವೆ. ದಶಾಭುಕ್ತಿಗಳು ಚೆನ್ನಾಗಿಲ್ಲದೇ ಇದ್ದಾಗ, ಒಂದು ಸಂಧಿಕಾರಕವಾಗಿದ್ದಾಗ, ಹಾಗೂ ಶನಿ ದೋಷ ಇದ್ದಾಗ, ಒಂದು ಕುಜದಶ ಇದ್ದು ಅಥವಾ ರಾಹು ದಶ ಇದ್ದು, ರಾಹು ಕೊನೆಯ ಕಾಲದಲ್ಲಿ, ರಾಹು ದಶ ಬಿಡುಗಡೆ ಕಾಲದಲ್ಲಿ ಇದ್ದಾಗ ನಷ್ಟಗಳು ವಿಶೇಷವಾಗಿ ಬರ್ತವೆ. ಅದು ಸಂಧಿಯಾಗಿದ್ದಾಗ ಖಂಡಿತವಾಗಿಯೂ ನಷ್ಟವನ್ನು ಅನುಭವಿಸ್ತೀರ. ಅದರಿಂದ ನಿಮ್ಮ ಜಾತಕಗಳನ್ನು ತೋರಿಸ್ಕೊಂಡು ಅದಕ್ಕೆ ಏನೇನು ಪರಿಹಾರ ಇದೆ, ದೋಷ ಇದ್ದಲ್ಲಿ ಪರಿಹರಿಸ್ಕೊಳ್ಳಿ, ಇದರಿಂದ ಒಳ್ಳೆಯದಾಗುತ್ತೆ. ಇದಿಷ್ಟು ಈ ವಾರದ ಕರ್ಕಾಟಕ ರಾಶಿಯವರ ವಾರ ಭವಿಷ್ಯ ಇದಾಗಿದೆ. ಇನ್ನು ಸಿಂಹರಾಶಿಯವರ ಈ ವಾರ ಭವಿಷ್ಯ ಹೇಗಿದೆ ನೋಡೋಣ ಬನ್ನಿ. ಮಗ, ಹುಬ್ಬ, ಉತ್ತರ ನಕ್ಷತ್ರ 1ನೇ ಪಾದ ಸಿಂಹರಾಶಿಯದ್ದಾಗಿರುತ್ತೆ. ಈ ರಾಶಿಯವರಿಗೆ ರಾಶ್ಯಾಧಿಪತಿ ಅಷ್ಟಮದಲ್ಲಿ ಇದ್ದು ನೀಚನಾಗಿ ಬುಧನೂ ಇದ್ದು ರಾಹುವಿನ ಯುತಿಯಲ್ಲಿ ಇದ್ದಾಗ ಈ ವಾರದಲ್ಲಿ ಅತೃಪ್ತ ಜೀವನ, ಅಂದರೆ ಮನಸ್ಸಿಗೆ ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ, ಸುಖ ಇಲ್ಲ. ಒಂದು ಕಡೆ ಅನಾರೋಗ್ಯ, ಕರಳಿಗೆ ಸಂಬಂಧಪಟ್ಟು, ಉದರ ಸಂಬಂಧಪಟ್ಟು ತೊಂದರೆಗಳು, ಅನಾರೋಗ್ಯ, ಗ್ಯಾಸ್ಟ್ರಿಕ್ಕು ಇಂಥವೆಲ್ಲ ಆಗುವಂಥದ್ದು ಇದೆ. ಹಾಗೂ ದೃಷ್ಟಿಗೂ ಸಹ ದೋಷ ಬರುವಂಥದ್ದು ಇದೆ. ಸ್ವಲ್ಪ ಹುಷಾರಾಗಿರಿ, ಜಾಗೃತರಾಗಿರಿ. ಹಾಗೂ ಅದರಲ್ಲೂ ಸಹ ಚಂದ್ರನು ಗೋಚರಿಯಲ್ಲಿ ಏಕಾದಶದಲ್ಲಿ ಇದ್ದಾಗ ಮನಸ್ಸಿಗೆ ತೃಪ್ತಿದಾಯಕವಾಗಿರುತ್ತೆ, ಆನಂದಮಯನೂ ಇರುತ್ತೆ. ಆದರೆ ಇನ್ನೊಂದು ಕಡೆ ಯಾವುದೋ ಬರುವಂತಹ ಒಂದು ಸಂಪತ್ತು ಬರುವಂಥದ್ದು ಇರುತ್ತೆ. ಅದರಿಂದ ಸ್ವಲ್ಪ ಅದರ ಬಗ್ಗೆ ಚೂರು ಪ್ರಯತ್ನ ಮಾಡೋದಲ್ಲಿ ವಿಶೇಷವಾಗಿ 19ನೇ ತಾರೀಕು ಮಧ್ಯಾಹ್ನ 1 ಗಂಟೆವರೆಗೂ ಇದು ಒಳ್ಳೆಯ ಫಲಗಳು ಸಿಗುವಂಥದ್ದು ನಿಮಗಿದೆ. ಆದ್ದರಿಂದ ಸ್ವಲ್ಪ ಜಾಗ್ರತೆ, ಹುಷಾರಾಗಿರಿ. ತಂದೆ ತಾಯಿಯವರ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ. ತಾಯಿ ಆರೋಗ್ಯಕ್ಕಿಂತ ತಂದೆ ಆರೋಗ್ಯಕ್ಕೆ ಸ್ವಲ್ಪ ತೊಂದರೆಗಳು ಬರುವಂಥದ್ದಿದೆ, ಸ್ವಲ್ಪ ಜಾಗ್ರತೆ. ಇನ್ನು ಗಣೇಶನ ಆರಾಧನೆ ಎಷ್ಟು ಮಾಡ್ತೀರೋ ಅಷ್ಟು ಸಂಪತ್ತನ್ನು ಪಡ್ಕೊಳ್ಳುವಂಥ ಭಾಗ್ಯ ನಿಮ್ಮದಿದೆ. ಆದ್ರೂ ಒಂದು ಕಡೆಯಿಂದ ಬಂದು ಇನ್ನೊಂದು ಕಡೆ ಇರಲ್ಲ. ಹಿರಿಯವರ ಬಗ್ಗೆ, ಆರೋಗ್ಯದ ಬಗ್ಗೆ ಖರ್ಚು ಮಾಡುವಂಥದ್ದು ಈ ಒಂದು ಸಂದರ್ಭ ಇದೆ. ಅದರ ಬಗ್ಗೆ ಭಯಪಡೋದು ಏನೇ ಅಗತ್ಯ ಇಲ್ಲ. ಕಫಬಾಧೆಗಳು, ದೃಷ್ಟಿಯಲ್ಲಿ ದೋಷಗಳು, ಮೆಳ್ಳುಗಣ್ಣು ಇಂಥವುಗಳಿಗೆಲ್ಲೂ ಅವಕಾಶಗಳಿವೆ. ಕಣ್ಣಿನ ದೃಷ್ಟಿಯಲ್ಲೂ ದೋಷಕ್ಕೂ ಅವಕಾಶಗಳಿವೆ. ಸ್ವಲ್ಪ ಜಾಗ್ರತೆ, ಹುಷಾರಾಗಿದ್ದಲ್ಲಿ ಇವುಗಳಿಂದ ರಕ್ಷಣೆ ನೀವು ಪಡ್ಕೋಬೋದು. ಸಹೋದರಿಯರಿಂದ ತೊಂದರೆಗಳಿಗೆ ಈಡಾಗ್ತೀರ. ಕಾರಣ ಒಂದು ಕಡೆಯಿಂದ ಸಹೋದರರಿಗೆ, ಇನ್ನೂ ನಿಮ್ಮ ಸಹೋದರರಿದ್ದರೆ ಅವರ ಮಿತ್ರರಿಂದ ಅಥವಾ ಅವರ ಯಜಮಾನರಿಂದ ಅವರಿಗೆ ಅನುಕೂಲ ಇದೆ, ನಿಮಗೆ ನಷ್ಟ ಇದೆ, ಕಷ್ಟ ಇದೆ. ಸ್ವಲ್ಪ ಯೋಚನೆ ಮಾಡಿ. ಧನ ಸಂಪತ್ತಿನಲ್ಲಿ ಅವನತಿ ಆಗುವಂಥ ಸಂದರ್ಭ ಇದೆ. ಹುಷಾರಾಗಿರಿ, ಜಾಗೃತರಾಗಿರಿ. ಇನ್ನು ಕುಟುಂಬ ಸ್ಥಾನಕ್ಕೆ ಸಂಬಂಧಪಟ್ಟಿರುವಂಥ ಆಸ್ತಿ ಪಾಸ್ತಿಗಳು, ಆಭರಣಗಳು ಬರುವಂಥದ್ದು ದೂರ ಆಗ್ತವೆ. ಅದು ಬರೋದು ನಿಲ್ಲುತ್ತೆ. ಸ್ವಲ್ಪ ಜಾಗೃತರಾಗಿರಿ. ಹುಷಾರಾಗಿದ್ದಲ್ಲಿ ನಿಮ್ಮ ಆಸ್ತಿ ಪಾಸ್ತಿಗಳ ಬಗ್ಗೆ ರಕ್ಷಣೆ ಸಿಗುತ್ತೆ. ನಿಮ್ಮ ಸಿಗುವಂಥ ಗೋಲ್ಡು ಹಿಂದೆ ಒಂದು ಆಸ್ತಿನೋ ಅಥವಾ ಸುವರ್ಣನ ಸಿಗುವಂಥದ್ದು ನೇರವಾಗಿ ಸಿಗುತ್ತೆ. ಇದನ್ನು ಪಡ್ಕೊಳ್ಳಿ. ಮಕ್ಕಳಿಂದ ಸುಖ ಸಂತೋಷ ಶಾಂತಿ ನೆಮ್ಮದಿ ಈ ವಾರ ನಿಮಗೆ ಮಕ್ಕಳಿಂದ ಇದೆ. ಮಕ್ಕಳು ಉತ್ತಮವಾದ ಫಲವನ್ನು ಪಡಿತಾರೆ, ಉತ್ತಮವಾದ ಅಂಕಗಳನ್ನು ಗಳಿಸ್ತಾರೆ, ಉತ್ತಮವಾದ ಶ್ರೇಣಿಯಲ್ಲೂ ಸಹ ಪಾಸಾಗಿರ್ತಾರೆ ಮತ್ತು ಉತ್ತಮವಾದ ಉದ್ಯೋಗವೂ ಸಹ ಮಕ್ಕಳಿಗೆ ಸಿಗುತ್ತೆ. ಆದ್ದರಿಂದ ಜಾಗ್ರತೆ, ಹುಷಾರು. ಮತ್ತು ಇದರಲ್ಲಿ ಏನು ಅಂದರೆ ಒಂದೇ ಒಂದು, ನಿಮ್ಮ ಮನೆ ದೇವರ ಆರಾಧನೆ ಮಾಡೋದಲ್ಲಿ ಇಚ್ಛೆ ಪಟ್ಟಂತೆ ನೀವು ಈ ವಾರದಲ್ಲಿ ಉತ್ತಮವಾದ ಫಲವನ್ನು ಪಡ್ಕೋಬೋದು. ವೈರಿಗಳು ಹುಟ್ಕೊಳ್ತಾರೆ, ಅವರಿಂದ ಅವರೇ ದೂರ ಹೋಗ್ತಾರೆ. ಅವರಿಂದ ನಿಮಗೆ ಸಂಬಂಧಪಟ್ಟು ಒಂದು ಶಸ್ತ್ರಗಳಿಂದ ತೊಂದರೆ ಆಗುವಂಥದ್ದು ಅಥವಾ ಗಾಡಿಗಳಿಂದ ತೊಂದರೆ ಆಗುವಂಥದ್ದು, ಕಾಲುಗಳಿಗೆ ತೊಂದರೆ ಆಗುವಂಥದ್ದು ಇದಿದೆ.
ಅಥವಾ ಒಂದು ಸಣ್ಣ ಪುಟ್ಟ ಶಸ್ತ್ರಕ್ರಿಯೆಗಳಿಗೂ ಅವಕಾಶ ಇದೆ. ಅದರಿಂದ ಸ್ವಲ್ಪ ನಿಮ್ಮ ಮನೆ ದೇವರು ಇಷ್ಟ ದೇವರಿಗೆ ಧ್ಯಾನವನ್ನು ಮಾಡ್ತಾ ಇದ್ದಲ್ಲಿ ಅಥವಾ ಶಿವನ ಒಂದು ಆರಾಧನೆ ಮಾಡಿದಲ್ಲಿ ಇಂಥ ಸಮಸ್ಯೆಗಳಿಂದ ದೂರ ಆಗ್ಬೋದು, ಒಳ್ಳೆಯ ಫಲ ಸಿಗುತ್ತೆ. ಆರೋಗ್ಯದ ಬಗ್ಗೆ ಹೇಳಿದ್ದೇನೆ ಮೊದಲೇ. ನಷ್ಟ ಕಷ್ಟ ವ್ಯತ್ಯೆ ಕರುಳಿಗೆ ಸಂಬಂಧಪಟ್ಟು ಮನಸ್ಸಿಗೆ ನೆಮ್ಮದಿ ಶಾಂತಿ ಇವು ಸಹ ಈ ವಾರದ ಕೊನೆ ಭಾಗದಲ್ಲಿ ಇವು ಲಭ್ಯ ಆಗ್ತವೆ. ಅದರಿಂದ ಆರೋಗ್ಯದ ಬಗ್ಗೆ ಅಲ್ಪ ಸ್ವಲ್ಪ ದೋಷಗಳು ಕಂಡು ಬಂದಲ್ಲಿ ವೈದ್ಯರಲ್ಲಿ ಸಂಪರ್ಕಿಸಿ ಒಳ್ಳೆಯ ಆರೋಗ್ಯವನ್ನು ಪಡ್ಕೊಳ್ಳಿ. ಕುಟುಂಬದಲ್ಲಿ ಇರುವಂತಹ ಮೂಲ ದೇವತೆಯಿಂದ ನಿಮಗೆ ಸಂಪೂರ್ಣ ರಕ್ಷಣೆ ಇದೆ. ಒಳ್ಳೆಯದಾಗ್ತೀರಾ, ಒಳ್ಳೆಯದಾಗುತ್ತೆ. ಒಳ್ಳೆಯದನ್ನು ಪಡ್ಕೊಳ್ಳೋದು ನಿಮ್ಗೆ ಸೇರಿರೋದು. ಮಕ್ಕಳಿಂದ ಆಗಲಿ ನಿಮ್ಮ ಕುಟುಂಬದವರಿಂದ ಆಗಲಿ ಒಳ್ಳೆಯ ಫಲ ಸಿಗುತ್ತೆ, ಒಳ್ಳೆಯ ಲಾಭ ಸಿಗುತ್ತೆ, ಒಳ್ಳೆಯ ಗೌರವ ಧನ ಸಂಪತ್ತು ಇವೆಲ್ಲ ಸಿಕ್ಬಿಟ್ಟು ಒಳ್ಳೆತನದಿಂದ ಇರ್ತೀರ, ಚೆನ್ನಾಗಿ ಇರ್ತೀರ. ಮತ್ತು ಉದ್ಯೋಗ ಕ್ಷೇತ್ರಕ್ಕೆ ಸಂಬಂಧಪಟ್ಟು ಶತ್ರುಗಳು ಎಷ್ಟು ಇದ್ದಾರೋ ಮಿತ್ರರು ಅಷ್ಟೇ ಇದ್ದಾರೆ. ಅಲ್ಪ ಪ್ರಯತ್ನದಿಂದ ಬಹು ಸಂಪತ್ತನ್ನು ಪಡ್ಕೊಳ್ಳುವಂಥ ಯೋಗ ಭಾಗ್ಯ ಇದೆ. ಓದಲೆಲ್ಲ ಹೆಣ್ಣುಗಳು ಸಿಗ್ತಾರೆ. ಹಾಗೂ ಗಂಡಸರು ಓದಲ್ಲಿ ಗಂಡು ಮಕ್ಕಳು ಇದ್ದಲ್ಲಿ ಅವರಿಗೂ ಸಹ ಹೆಣ್ಣುಗಳ ಸಂಪರ್ಕಗಳು ಸಹ ಹೆಚ್ಚಿನದಾಗಿ ಈ ವಾರದಲ್ಲಿ ಲಭ್ಯವಿದೆ. ಆದ್ದರಿಂದ ಸ್ವಲ್ಪ ಜಾಗ್ರತೆ, ಹುಷಾರಾಗಿರಿ. ಒಳ್ಳೆಯದಕ್ಕೆ ಮಾತ್ರ ಎಲ್ಲವನ್ನೂ ಯೂಸ್ ಮಾಡಿ, ಕೆಟ್ಟದಕ್ಕೆ ಯಾವುದಿದ್ರೂ ಯೂಸ್ ಮಾಡಬೇಡಿ. ನಿಮ್ಮ ಒಂದು ಕರ್ತವ್ಯ ನೀವು ಪಾಲನೆ ಮಾಡಿ ಒಳ್ಳೆಯವರಾಗಿರ್ತೀರ, ಚೆನ್ನಾಗಿಯೂ ಇರ್ತೀರ. ಹಾಗೂ ನಿಮ್ಮ ಮನೆತನಕ್ಕೆ ಇದ್ದಂಥ ಒಂದು ದೇವಿಯ ಅನುಗ್ರಹ ಆಶೀರ್ವಾದ ತುಂಬ ಇದೆ. ಅದರಿಂದ ಒಳ್ಳೆಯ ಪ್ರಯೋಜನ ಸಿಗುತ್ತೆ ನಿಮಗೆ. ಅದನ್ನು ಪಡ್ಕೊಂಡು ಸುಖ ಸಂತೋಷ ಶಾಂತಿ ನೆಮ್ಮದಿಯನ್ನು ಪಡ್ಕೊಂಡು ಚೆನ್ನಾಗಿರಿ. ಕೃಷಿಕರಿಗೆ ವಿಶೇಷವಾಗಿ ಈ ವಾರದಲ್ಲಿ ಆದಿಭಾಗದಲ್ಲಿ ವಿಶೇಷವಾಗಿ ಲಾಭಗಳು ಸಿಗ್ತವೆ. ಆದ್ದರಿಂದ ಈ ಒಂದು ಬೆಳೆದಂಥ ವಸ್ತುಗಳಿಗೆ ವಿಶೇಷವಾಗಿ ಫಲ ಸಿಗುವಂಥ ಕಾಲ ಇದಾಗಿದೆ. ಇದನ್ನು ಪಡ್ಕೊಳ್ಳಿ. ಇನ್ನು ವಿದ್ಯಾರ್ಥಿಗಳಿಗೆ ಈ ಒಂದು ಸಮಯದಲ್ಲಿ ಉತ್ತಮವಾದ ಫಲಿತಾಂಶ ಸಿಗುವಂಥ ಯೋಗ ಭಾಗ್ಯವು ತುಂಬ ಚೆನ್ನಾಗಿದೆ. ಇದರಿಂದ ಒಳ್ಳೆಯ ಫಲವನ್ನು ಪಡ್ಕೊಂಡು ಚೆನ್ನಾಗಿರಿ. ಇನ್ನು ತಾಯಿಯ ಆರೋಗ್ಯದ ಬಗ್ಗೆ ಕೆಲವೊಮ್ಮೆ ಖರ್ಚು ಮಾಡುವಂಥ ಸನ್ನಿವೇಶಗಳು ಇದ್ದಾವೆ. ದೂರದ ಊರಿನ ಪ್ರಯಾಣ, ವಿದೇಶಗಳಿಗೆ ಪ್ರಯಾಣ ಮಾಡುವಂಥ ಯೋಗಗಳು ನಿಮ್ಮಲ್ಲಿ ಈ ವಾರದಲ್ಲಿ ಇದ್ದಾವೆ. ಆದ್ದರಿಂದ ಈ ವಾರದ ಕೊನೆ ಭಾಗದಲ್ಲಿ ವಿದೇಶಗಳಿಗೂ ಪ್ರಯಾಣ ಮಾಡ್ತೀರಾ, ಅದಕ್ಕೂ ಸಹ ಖರ್ಚು ಮಾಡ್ತೀರಾ. ಅದರಿಂದ ತೃಪ್ತಿಯನ್ನು ಪಡ್ಕೊಂಡಿರ್ತೀರ. ಈ ವಾರದ ಸಾಮಾನ್ಯವಾಗಿ ಹೇಳಬೇಕಂದ್ರೆ ಫಲಿತಾಂಶ ಸಾಮಾನ್ಯವಾಗಿ 70-80ರಷ್ಟು ಈ ರಾಶಿಯವರಿಗೆ ಚೆನ್ನಾಗಿದೆ. ಹಾಗೂ ಮಿಕ್ಕಿರೋದು ಎಲ್ಲ ನಿಮಗೆ ಹೇಳಿದ್ದೇನೆ. ದೋಷಕ್ಕೆ ಪರಿಹಾರ ಏನೇನು ಅಂತಲೂ ಹೇಳಿದ್ದೇನೆ. ಅದನ್ನು ಮಾಡಿಕೊಳ್ಳಿ. ನಿಮ್ಮಲ್ಲಿರುವಂಥ ದೋಷವನ್ನು ಪರಿಹರಿಸ್ಕೊಂಡು ಚೆನ್ನಾಗಿರಿ, ಒಳ್ಳೆಯದಾಗಿರಿ. ಇಷ್ಟು ಈ ವಾರದ ಸಿಂಹರಾಶಿಯವರ ಭವಿಷ್ಯ ಇದಾಗಿದೆ. ಇನ್ನು ಕನ್ಯಾ ರಾಶಿಯವರ ಈ ವಾರದ ಭವಿಷ್ಯ ಹೇಗಿದೆ ನೋಡೋಣ ಬನ್ನಿ. ಉತ್ತರ ನಕ್ಷತ್ರ 2, 3, 4ನೇ ಪಾದ, ಹಸ್ತ ನಕ್ಷತ್ರ 4 ಚರಣಗಳು ಹಾಗೂ ಚಿತ್ತ ನಕ್ಷತ್ರ 2 ಪಾದ, 1, 2 ಪಾದಗಳು ಕನ್ಯಾ ರಾಶಿ. ಈ ರಾಶಿಯವರಿಗೆ ಲಗ್ನಾಧಿಪತಿ ಸಪ್ತಮದಲ್ಲಿ ನೀಚನಾಗಿದ್ದಾಗ ಎಲ್ಲೋ ಮನಸ್ಸಿಗೆ ಒಂದು ಕಡೆ ನೋವು, ಕಲ್ಮಶಗಳು ಇರುವಂಥ ಒಂದು ಭಾವ ಕಂಡುಬರುತ್ತೆ. ಮನೆಯಲ್ಲಿ ತಂದೆ ಮಕ್ಕಳಲ್ಲಿ ಕಲಹಗಳಾಗಿರ್ಬೋದು ಅಥವಾ ಹೆಂಡತಿ ಗಂಡ ಮಧ್ಯೆ ಕಲಹಗಳಿರ್ಬೋದು. ಇವುಗಳಿಂದ ಮಧ್ಯ ಮಾತಾಡುವಂಥವರು, ಅದರ ಬಗ್ಗೆ ಹುಳಿ ಹಿಂಡೋರು ಇರ್ತಾರೆ ಅಂತ ಹೇಳ್ತಾರಲ್ಲ, ಆ ರೀತಿ ಕೆಲವರು ಇರ್ತಾರೆ. ಅದರಿಂದ ಸ್ವಲ್ಪ ಮನಸ್ಸಿಗೆ ನೋವು ಇವೆಲ್ಲ ಆಗಿರುತ್ತೆ. ಆದರೂ ಭಯಪಡೋದು ಬೇಡ. ಈ ಒಂದು ದೋಷದ ಬಗ್ಗೆ ನೀವು ಸಾಮಾನ್ಯವಾಗಿ ವಿಷ್ಣು, ಕೇಶವ, ಮಾಧವ, ಕೃಷ್ಣ ಇಂತಹ ದೇವರ ಆರಾಧನೆಯನ್ನು ಮಾಡಿದಲ್ಲಿ ಇದು ದೋಷಗಳನ್ನು ಕಮ್ಮಿ ಮಾಡ್ಕೋಬೋದು. ಕೃಷ್ಣನಿಗೆ ತುಳಸಿ ಕೊಡಿ, ವಿಷ್ಣುವಿಗೆ ತುಳಸಿ ಕೊಡಿ, ಅಥವಾ ಕೃಷ್ಣನ ಅಷ್ಟೋತ್ತರ ಮಾಡಿ, ವಿಷ್ಣು ಅಷ್ಟೋತ್ತರ ಮಾಡಿ, ವಿಷ್ಣುವಿನ ಸಹಸ್ರ ಪಾರಾಯಣವನ್ನು ಮಾಡಿ. ಇವುಗಳಿಂದ ಈ ಬರುವಂಥ ದೋಷಗಳನ್ನು ಕಮ್ಮಿ ಮಾಡ್ಕೋಬೋದು. ತುಂಬ ಚೆನ್ನಾಗಿರ್ತೀರ. ನಿಮ್ಮ ಇಷ್ಟದಂತೆ ಜೀವನ ಸಾಗುತ್ತೆ. ಮನೆಯಲ್ಲಿ ಗಣೇಶನನ್ನು ಬಿಡದೆ ಧ್ಯಾನ ಮಾಡ್ತಾ ಇದ್ದಲ್ಲಿ ಸಮಸ್ತ ದೋಷಕ್ಕೂ ಪರಿಹಾರ ಗಣೇಶನಾಗಿದ್ದಾನೆ. ಅವನ ದೋಷ ಪರಿಹರಿಸ್ಕೊಂಡು ಕಾಪಾಡ್ತಾನೆ. ಸಂಪತ್ತಿನಲ್ಲಿ ಬೇಕಾದಷ್ಟು ಅಭಿವೃದ್ಧಿ, ಸುಖಮಯ ಇವೆಲ್ಲ ಹೊಂದ್ಕೊಂಡಿರುವಂಥ ಕಾಲ. ನಿಮ್ಮ ಮನೆಯ ದೇವರೇ ನಿಮಗೆ ಸೂಚನೆ ಕೊಡುತ್ತೆ. ಯಾವ ರೀತಿ ಹೋದರೆ ಸಂಪತ್ತು ಸಿಗುತ್ತೆ ಅನ್ನೋದನ್ನು ಸೂಚನೆ ಕೊಡುತ್ತೆ. ಅದರಂತೆ ಹೋಗಿ. ಇನ್ನು ಸುವರ್ಣದಿಂದ ಸಂಪದ ಲಾಭ ಇದೆ, ಕೃಷಿ ಕ್ಷೇತ್ರದಿಂದ ಲಾಭ ಇದೆ, ಹಾಗೂ ವಜ್ರ ವೈಢೂರ್ಯಗಳಿಂದ ಲಾಭ ಇದೆ, ಲೋಹಗಳಿಂದ ಲಾಭ ಇದೆ. ಈ ಥರ ಇದ್ದಾಗ ಈ ಒಂದು ರಾಶಿಯವರು ನಿಮ್ಮ ವೃತ್ತಿ ಇದಾಗಿದ್ದಲ್ಲಿ ಅದರಿಂದ ವಿಶೇಷವಾಗಿ ಲಾಭವನ್ನು ಪಡಿತೀರ. ಅದರಲ್ಲೂ ಸಹ ದಶಾಭುಕ್ತಿಗಳು ಚೆನ್ನಾಗಿದ್ದಲ್ಲಿ 1ಕ್ಕೆ 2ರಷ್ಟು, 2ಕ್ಕೆ 4ರಷ್ಟು ಲಾಭವನ್ನು ಪಡೆಯುವಂಥ ಯೋಗ ಈ ವಾರದಲ್ಲಿದೆ. ಒಟ್ಟಿನಲ್ಲಿ ಈ ವಾರದಲ್ಲಿ ಸಾಮಾನ್ಯವಾಗಿ ಕೊನೆಯ 2 ದಿನ ಮಾತ್ರ ಸಾಮಾನ್ಯವಾಗಿದೆ. ಮಿಕ್ಕಿರೋದು ದಿನಗಳಲ್ಲಿ ತುಂಬ ಚೆನ್ನಾಗಿದೆ. ಉತ್ತಮ ಫಲವನ್ನು ಪಡಿತೀರ, ಉತ್ತಮ ಲಾಭವನ್ನೇ ಪಡಿತೀರ. ಹಾಗೂ ವೈರಿಗಳು, ಸಹೋದರ ಸಹೋದರಿಯರು ಇವುಗಳಿಂದ ಬರುವಂಥ ಸಮಸ್ಯೆಯೂ ಸಹ
ದೂರ ಮಾಡ್ಕೊಳ್ತೀರಾ. ಈ ಹೇಳಿದಂಥ ಒಂದು ಕೆಲವನ್ನು ಮಾಡೋದಲ್ಲಿ, ಒಂದು ದೋಷ ಪರಿಹಾರಕ್ಕೆ ಮಾಡೋದಲ್ಲಿ ವೈರಿಗಳು ಸಹ ನಿಮ್ಮಿಂದ ದೂರ ಆಗ್ತಾರೆ. ನಿಮಗೇನು ಅಂತ ಭಯಪಡುವಂಥ ಅಗತ್ಯ ಇಲ್ಲ. ತೊಂದರೆ ಏನು ವೈರಿಗಳಿಂದ ಆಗಲ್ಲ. ಕುಟುಂಬದ ಜನರಿಂದ ಸ್ವಲ್ಪ ಮನಸ್ತಾಪಗಳು, ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ, ಏನೋ ಒಂದು ಥರದಲ್ಲಿ ಉಪದ್ರವವನ್ನು ಕೊಡ್ತಾ ಇರ್ತಾರೆ. ಭಯಪಡೋ ಅಗತ್ಯ ಏನೂ ಇಲ್ಲ. ಯಾರಿಂದನೂ ನಿಮಗೇನೂ ಮಾಡೋಕ್ಕಾಗಲ್ಲ. ಚೆನ್ನಾಗಿರ್ತೀರ. ಇನ್ನು ಸಂತಾನದಿಂದ ಉತ್ತಮವಾದ ಶುಭ ಫಲ ಲಭಿಸುತ್ತೆ. ಆದರೆ ಮಕ್ಕಳಿಗೆ ಮಾತ್ರ ಏನು ಕೇಳಿದ್ರೆ ಕೆಟ್ಟವರ ಸಹವಾಸ, ಅಂದರೆ ದುಷ್ಟ ಜನರ ಸಹವಾಸ, ದುರ್ಬುದ್ಧಿಯವರ ಸಹವಾಸ, ದುರ್ಗುಣವುಳ್ಳವರ ಸಹವಾಸ ಇಂಥವೆಲ್ಲ ಜಾಸ್ತಿ ಇರ್ತವೆ, ಜಾಸ್ತಿ ಆಗ್ತವೆ ಈ ವಾರದಲ್ಲಿ. ಅವ್ರ ಬಗ್ಗೆ ಸ್ವಲ್ಪ ಕಾಳಜಿ ತೊಗೊಂಡಲ್ಲಿ ಇವೆಲ್ಲ ದೂರ ಮಾಡಿಕೊಂಡು ಅವಳನ್ನು ಸಹ ರಕ್ಷಣೆ ಮಾಡಿಕೊಂಡು ನೀವು ಚೆನ್ನಾಗಿರಬಹುದು. ಇನ್ನು ವೈರಿಗಳು ಬರ್ತವೆ ನಿಮ್ಮ ಹತ್ರ ಸಂಪತ್ತನ್ನು ಕಿತ್ಕೊಳ್ಳೋದಕ್ಕೆ ಅಂತ ಬರೋದು. ಆದರೆ ಸ್ವಲ್ಪ ಜಾಗ್ರತೆ. ಯಾರಿಗೂ ಹಣ ಕೊಟ್ಟರು ನೀವು ಬರಲ್ಲ. ಇದು ಸ್ವಲ್ಪ ನೀವು ನೆನಪಿನಲ್ಲಿ ಇಟ್ಕೊಂಡು ಸ್ವಲ್ಪ ಜಾಗೃತರಾಗಿದ್ದಲ್ಲಿ ಈ ಹಣವನ್ನು, ನಷ್ಟವಾಗೋದನ್ನು, ನಿಮ್ಮ ಹಣವನ್ನು ರಕ್ಷಣೆ ಮಾಡ್ಕೋಬೋದು. ವೈರಿಗಳು ಏನು ಮಾಡೋಕ್ಕೆ ನಿಮ್ಮ ಹತ್ರ ಆಗಲ್ಲ. ನಿಮ್ಮ ಸ್ಥಾನದಲ್ಲಿ ಇರುವಂತಹ ಒಂದು ಶಿವಶಕ್ತಿಗೆ ಸಂಬಂಧಪಟ್ಟಿರುವಂಥ ದೇವತೆ, ಇನ್ನೊಂದು ಹೆಣ್ಣು ದೇವರಿದೆ. ಈ ಎರಡೂ ದೇವರಿಗೂ ಆರಾಧನೆ ಮಾಡೋದಲ್ಲಿ ವೈರಿಗಳು ಸಂಪೂರ್ಣವಾಗಿ ನಾಶ ಆಗ್ತವೆ. ಹೆಂಡತಿಯಿಂದ ಅಷ್ಟೊಂದು ಸುಖ ಸಂತೋಷ ಸಿಗಲ್ಲ, ಗಂಡನಿಂದ ಹೆಂಡತಿ ಸಿಗಲ್ಲ, ಹೆಂಡತಿಯಿಂದ ಗಂಡನಿಗೂ ಸಿಗಲ್ಲ. ಕಾರಣ ಲಗ್ನಾಧಿಪತಿ ಸಪ್ತಮದಲ್ಲಿದ್ದು ಸಪ್ತಮಾಧಿಪತಿ ಅಷ್ಟಮದಲ್ಲಿದ್ದು ದ್ವಿದ್ವಾದಶಿಕವಾಗಿದ್ದಾಗ ಮನೆಯಲ್ಲಿ ಹಿರಿಯವರಿಂದ ಅಥವಾ ಗಂಡನಿಂದ, ತಂದೆ ತಾಯಿಗಳಿಂದ ಅಥವಾ ಇತರರಿಂದ ದಾಂಪತ್ಯ ಜೀವನಕ್ಕೆ ಈ ವಾರದಲ್ಲಿ ಅಷ್ಟೊಂದು ಸುಖಮಯವಾದಂತಹ ಜೀವನ ಇದು ನಿಮ್ಮದಲ್ಲ. ಹಾಗಂತ ಎಲ್ಲರಿಗೂ ಆ ರೀತಿ ಇರಲ್ಲ. ದಶಾಭುಕ್ತಿಗಳು ಚೆನ್ನಾಗಿದ್ದು ಯೋಗಕಾರಕವಾಗಿ, ಲಗ್ನದಿಂದ ಯೋಗಕಾರಕವಾದಂತಹ ಗ್ರಹಗಳಾಗಿದ್ದು ಅದಕ್ಕೆ ಮಿತ್ರನಾದಂಥ ಭುಕ್ತಿಕಾರಕಗಳು ಇದ್ದಲ್ಲಿ ಉತ್ತಮವಾದ ಫಲವನ್ನು ಪಡಿತೀರ. ದಾಂಪತ್ಯ ಜೀವನವೂ ಉತ್ತಮವಾಗಿ ಇರುತ್ತೆ, ಸುಖವೂ ಇರುತ್ತೆ, ಶಾಂತಿಯೂ ಇರುತ್ತೆ. ಹಾಗೂ ಉದ್ಯೋಗ ಕ್ಷೇತ್ರದಲ್ಲಿ, ಈ ಆರೋಗ್ಯ ಕ್ಷೇತ್ರದಲ್ಲಿ ಗುದದ್ವಾರ ಸಮಸ್ಯೆಗಳು ಉದ್ಭವಿಸುವಂಥ ಸನ್ನಿವೇಶ ಇದೆ. ದಶಾಭುಕ್ತಿಗಳು ಕೆಟ್ಟದಾಗಿದ್ದಲ್ಲಿ ಅಷ್ಟಮಾಧಿಪತಿನೇ ಆಗಿದ್ದು ಶತ್ರುಕಾರಕನಾಗಿ, ಸಪ್ತಮಾಧಿಪತಿ ಅಥವಾ ಧನಾಧಿಪತಿ ಒಂದು ಭುಕ್ತಿಕಾರಕ ಅವನಿಗೆ ಶತ್ರುವಾಗಿದ್ದಲ್ಲಿ ಖಂಡಿತವಾಗಿ ಈ ಥರ ಒಂದು ಸಮಸ್ಯೆಗಳು ಉದ್ಭವಿಸ್ತವೆ. ಆದರೆ ಭಯಪಡೋ ಅಗತ್ಯ ಇಲ್ಲ. ಎಲ್ಲಕ್ಕೂ ಪರಿಹಾರ ಇದೆ. ಅದನ್ನು ಮಾಡಿಕೊಳ್ಳಿ, ಉತ್ತಮವಾದ ಫಲ ಪಡೆಯುತ್ತೀರ. ಕುಟುಂಬಕ್ಕೆ ಸೀಮಿತವಾಗಿರುವಂಥ ಹೆಣ್ಣು ದೇವತೆಯನ್ನು ಆರಾಧನೆ ಮಾಡಿಕೊಂಡಲ್ಲಿ ವಿಶೇಷವಾಗಿ ಲಾಭ, ಸಂಪತ್ತು, ಸುವರ್ಣ, ಭೂಮಿಯನ್ನು ಹೊಂದ್ಕೊಂಡು ಬಾಳ್ತೀರ, ಚೆನ್ನಾಗಿರ್ತೀರ. ಇನ್ನು ಉದ್ಯೋಗ ಕ್ಷೇತ್ರಕ್ಕೆ ವ್ಯಾಪಾರ ವೃದ್ಧಿ ಆಗುತ್ತೆ, ಆದರೆ ನಷ್ಟವೂ ಅದೇ ರೀತಿ ಇರುತ್ತೆ. ಅದರಿಂದ ಈ ವಾರ ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ಫಲ ಸಿಗುತ್ತೆ. ಒಂದು ಕಡೆಯಿಂದ ಬರುತ್ತೆ, ಇನ್ನೊಂದು ಕಡೆ ಹೋಗ್ತಾ ಇರುತ್ತೆ. ಆದರೆ ಈ ವಾರದ ಆದಿಯ ಒಂದು ಈ ಭಾಗದಲ್ಲಿ ನೀವು ಚೆನ್ನಾಗಿರ್ತೀರ, ಉತ್ತಮವಾದ ಫಲವನ್ನು ಪಡ್ಕೊಳ್ತೀರ. ಆಮೇಲೆ ತಾಯಿಯ ಆರೋಗ್ಯ ಚೆನ್ನಾಗಿರುತ್ತೆ, ಉತ್ತಮವಾದ ಫಲವನ್ನು ಪಡಿತೀರ. ಮತ್ತು ತಾಯಿಯ ಸಂಬಂಧ ಖರ್ಚು ಒಳ್ಳೆಯದಕ್ಕೆ, ಅಂದರೆ ಒಂದು ಬಟ್ಟೆನೋ ಅಥವಾ ಆಭರಣನೋ ಇಂಥವುಗಳಿಗೆ ಅಥವಾ ದೂರದ ಊರುಗಳಿಗೆ ಸಂಚಾರ, ದೇವತಾ ಕಾರ್ಯಗಳಿಗೆ ಒಂದು ಖರ್ಚು ಮಾಡೋದು ಇಂಥವೆಲ್ಲ ಇರುತ್ತೆ. ಅದರಿಂದ ನಿಮಗೂ ಒಳ್ಳೆಯದು. ಇನ್ನು ಪಿತೃಜರ ಕ್ಷೇತ್ರದಲ್ಲಿ ಇದ್ದಂತಹ ದೇವತೆಗಳಿಗೆ ಖರ್ಚು ಮಾಡೋದಕ್ಕೂ ಅವಕಾಶಗಳಿವೆ. ಹಾಗೂ ಕಾಲುಗಳಿಗೆ ನೋವುಗಳು ಅಥವಾ ಶಿರಭಾಗದಲ್ಲಿ ನೋವುಗಳು, ಕಣ್ಣಿಗೆ ನೋವುಗಳು ಇಂಥವುಗಳಾಗಿದ್ದು ದಶಾಭಕ್ತಿಗಳು ಚೆನ್ನಾಗಿದ್ದಲ್ಲಿ ಅವುಗಳಿಗೂ ಸಹ ನೀವು ಖರ್ಚು ಮಾಡಿಕೊಂಡು ಅದರಿಂದ ನಷ್ಟವನ್ನು ಅನುಭವಿಸ್ತೀರ. ಆದರೂ ಸಹ ಈ ವಾರದಲ್ಲಿ ನಿಮಗೆ ಅಷ್ಟೊಂದು ನಷ್ಟ ಅನ್ನೋದು ಇಲ್ಲ. ಒಳ್ಳೆಯ ಫಲಗಳೇ ಜಾಸ್ತಿ ಇರೋದರಿಂದ ಈ ವಾರ ನಿಮಗೆ ಶುಭದಾಯಕವಾಗಿದೆ. ಒಳ್ಳೆಯದನ್ನು ಪಡೀತೀರ, ಒಳ್ಳೆಯದಾಗೇ ಇರ್ತೀರ. ಇವಿಷ್ಟು ಈ ವಾರದ ಕನ್ಯಾ ರಾಶಿಯವರ ಈ ಭವಿಷ್ಯ ಇದಾಗಿದೆ. ಇನ್ನು ತುಲಾ ರಾಶಿಯವರ ಈ ವಾರದ ಭವಿಷ್ಯ ಹೀಗಿದೆ, ನೋಡೋಣ ಬನ್ನಿ. ಚಿತ್ತ 3-4 ಪಾದ, ಸ್ವಾತಿ 4 ಪಾದಗಳು, ವಿಶಾಖ 3 ಪಾದಗಳು ತುಲಾ ರಾಶಿಯವರದಾಗಿದೆ. ಈ ರಾಶಿಯವರಿಗೆ ಪಂಚಮ ಶನಿ ದೋಷ ಇರೋದ್ರಿಂದ ಹೋದಲ್ಲಿ ಬಂದಲ್ಲಿ ನಷ್ಟ, ಕಷ್ಟ, ವ್ಯತ್ಯಯ, ಚಿಂತ, ದುಃಖ, ನೋವು ಇಂಥವೆಲ್ಲ ಜಾಸ್ತಿ ಇರ್ತವೆ. ಯಾವುದೇ ಒಂದು ಕಾರ್ಯದಲ್ಲಿ ಪೂರ್ಣತೆಯನ್ನು ಸಾಧಿಸೋದಕ್ಕೂ ಕಷ್ಟ ಆಗುತ್ತೆ. ಓದಬೇಕಂತ ಹೋದ್ರೂ ಓದೋಕ್ಕೂ ಆಗಲ್ಲ. ಇನ್ನೊಂದು ಯಾವುದೋ ಒಂದು ಕೆಲಸಕ್ಕೆ ಕರೀತಾರೆ, ಅದರಿಂದ ತೊಂದರೆಗಳು, ಸಮಸ್ಯೆಗಳು ಉದ್ಭವಿಸ್ತವೆ. ಆದರೂ ಭಯಪಡೋ ಅಗತ್ಯ ಇಲ್ಲ. ಕಾರಣ ಸಪ್ತಮದಲ್ಲಿ ಗುರು ಗೋಚರಿಯಲ್ಲಿ ಇರುವಾಗ ಯಾವ ಸಮಸ್ಯೆ ಬಂದರೂ ಇದರಿಂದ ತೊಂದರೆಗಳನ್ನು ದೂರ ಮಾಡಿ ರಕ್ಷಣೆ ಮಾಡುವಂಥವನು ಗುರುದೇವರು ಇದ್ದಾನೆ. ಅದರಲ್ಲೂ ಪಂಚಮ ಶನಿ ದೋಷದ ಬಗ್ಗೆ ಮೃತ್ಯುಂಜಯ ಜಪಗಳೋ ಅಥವಾ ಶನಿ ಶಾಂತಿನೋ, ಶನಿಕತೆನೋ, ಮೃತ್ಯುಂಜಯ ಹೋಮನೋ ಇಂಥವೆಲ್ಲ ಮಾಡ್ಕೊಳ್ತಾ ಇದ್ದಲ್ಲಿ ಬರುವಂಥ ದೋಷಗಳಿಂದ ಮುಕ್ತಿಯನ್ನು ಪಡಿತೀರ. ಮನೆಯಲ್ಲಿ ಹಿರಿಯವರಿಗೆ, ತಂದೆ ತಾಯಿಗಳಿಗೆ ಅನಾರೋಗ್ಯ ಆಗೋದು, ಅವುಗಳಿಗೆ ನಿಮಗೆ ಸಮಸ್ಯೆ ಬರೋದು, ನಿಮಗೆ ತೊಂದರೆಗಳಾಗೋದು ಇವೆಲ್ಲ ಇರ್ತವೆ. ಆದರೆ
ಅದ್ರ ಬಗ್ಗೆ ಸ್ವಲ್ಪ ಇವೆಲ್ಲ ಮಾಡ್ತಾ ಇದ್ದಲ್ಲಿ ಪರಿಹಾರಕ್ಕೆ ಏನು ತೊಂದರೆಗಳು ಪರಿಹರಿಸ್ಕೊಂಡಲ್ಲಿ ಏನು ತೊಂದರೆಗಳು ಆಗಲ್ಲ, ರಕ್ಷಣೆ ಸಿಗುತ್ತೆ. ಇನ್ನು ಬೆಳಿಗ್ಗೆ ನಿದ್ದೆ ಜಾಸ್ತಿ ಇರುತ್ತೆ, ಅವೆಲ್ಲ ದೂರ ಮಾಡಿ. ಕೋಪಗಳು ಜಾಸ್ತಿ ಬರ್ತವೆ, ಅದನ್ನು ದೂರ ಮಾಡಿ, ಅದರಿಂದ ನಿಮಗೆ ಒಳ್ಳೆಯದು ಸಿಗುತ್ತೆ. ಆಮೇಲೆ ಸಂಪತ್ತಿನಲ್ಲಿ ವಿಶೇಷವಾಗಿ ಒಂದು ಕಡೆಯಿಂದ ಬರುವಂಥ ಸಂಪತ್ತುಗಳು ಬರಲ್ಲ, ಅಲ್ಲಲ್ಲೇ ನಿಂತ್ಕೊಂಡಿರ್ತವೆ. ವಿಶೇಷವಾಗಿ ಈ ವಾರದಲ್ಲಿ ಸಂಪತ್ತು ಬರೋದು ಕಮ್ಮಿ ಇದೆ, ಮುಂದಿನ ವಾರದಲ್ಲಿ ಚೆನ್ನಾಗಿ ಬರುತ್ತೆ. ಆದರೆ ಈ ವಾರದಲ್ಲೂ ಸಹ ದಶಾಭುಕ್ತಿಗಳು ಚೆನ್ನಾಗಿದ್ದಲ್ಲಿ ಸಂಪತ್ತಿಗೆ ಯಾವ ಕೊರತೆಗಳು ಇಲ್ಲದೇ ಇರೋ ರೀತಿಯಲ್ಲಿ ನಿಮಗೆ ಬರುತ್ತೆ. ಭೂ ಸಂಪತ್ತು ನಿಮಗೆ ವಿಶೇಷವಾಗಿ ಯಾರಿಗೂ ಬೇಡದೇ ಇರುವಂಥ ಭೂಮಿಗಳು ಅಥವಾ ಸೈಟ್ಗಳು ಬರ್ತವೆ. ಈ ಒಂದು ವಾರದಲ್ಲಿ ಅಥವಾ ಮುಂದಿನ ವಾರದಲ್ಲಾದರೂ ಬಂದೇ ಬರ್ತವೆ. ಅದನ್ನು ಪಡ್ಕೊಳ್ಳಿ. ನಿಮ್ಮ ಹತ್ರ ಹಣ ಇರಲ್ಲ, ನಿಮಗೆ ಗೊತ್ತಿಲ್ಲದೆ ಬರುವಂಥದ್ದು, ಅದನ್ನು ಪಡ್ಕೊಳ್ಳಿ. ಅದರಿಂದ ನಿಮಗೆ ಮುಂದೆ ಒಳ್ಳೆಯದಿದೆ, ಲಾಭವೂ ಸಿಗುತ್ತೆ. ಹಾಗೂ ಸಹೋದರಿಯರಿಗೂ ಒಳ್ಳೆಯದಿದೆ, ಅವರಿಂದ ನಿಮಗೂ ಒಳ್ಳೆಯದಿದೆ. ಬಂಧು ಬಾಂಧವರಿಂದ ಒಳ್ಳೆಯದಿದೆ. ಆದರೆ ಬಂಧು ಬಾಂಧವರು ಮಾತ್ರ ನಿಮ್ಮನ್ನು ದೂಷಿಸ್ತಾರೆ, ನಿಮ್ಮ ಹತ್ರ ಬರಲ್ಲ. ನಿಮ್ಮ ಹತ್ರ ಹಣ ಸಂಪತ್ತು, ನಿಮ್ಮ ಹತ್ರ ಏನೋ ಒಂದು ಸೌಕರ್ಯವನ್ನು ಪಡಿತಾರೆ, ಲಾಭವನ್ನು ಪಡಿತಾರೆ, ಆಮೇಲೆ ನಿಮ್ಮನ್ನು ದೂರ ಮಾಡ್ತಾರೆ. ಇನ್ನು ಕುಟುಂಬ ಸ್ಥಾನಕ್ಕೆ ಸಂಬಂಧಪಟ್ಟಿರೋದು ಕಲಹಗಳು, ಕಿರಿಕಿರಿಗಳು, ಉಪದ್ರವಗಳು ಇಂಥವು ಇರ್ತವೆ. ವಾಹನಗಳಿಂದ ಬರುವಂಥ ದೋಷಗಳು ಇರ್ತವೆ. ವಾಹನದಲ್ಲೂ ಸಹ ದೋಷಗಳು ಉದ್ಭವಿಸ್ತವೆ, ಅದರಿಂದ ತೊಂದರೆಗಳನ್ನು ಅನುಭವಿಸ್ತೀರ. ಸಾಮಾನ್ಯವಾಗಿ ಬಿದ್ದು ಏಟು ಮಾಡ್ಕೊಳ್ಳೋದು, ವಾಹನಗಳಿಂದ ಸಣ್ಣ ಪುಟ್ಟ ಆ್ಯಕ್ಸಿಡೆಂಟ್ ಆಗಿಬಿಟ್ಟು ಇಂಥ ತೊಂದರೆಗಳನ್ನು ಅನುಭವಿಸೋದು ಇರ್ತವೆ. ಸ್ವಲ್ಪ ಹುಷಾರಾಗಿರಿ. ಇನ್ನು ಮಕ್ಕಳಿಂದ ವಿಶೇಷವಾಗಿ ಲಾಭದಾಯಕಗಳು ಇರೋದು ಇದೆ, ಅದೇ ರೀತಿ ಕಷ್ಟವೂ ಇದೆ. ಗಾಡಿಗಳು, ಸೈಕಲ್ಗಳು ಅಥವಾ ಯಾವುದೇ ಒಂದು ವೆಹಿಕಲ್ಗಳಿಂದ ತೊಂದರೆಗಳಿದ್ದಾವೆ, ಹುಷಾರಾಗಿರಿ. ಬಿದ್ದು ಏಟು ಮಾಡ್ಕೊಳ್ಳೋದು, ನೋವು ಮಾಡ್ಕೊಳ್ಳೋದು ಇಂಥವಿದೆ. ಫ್ರ್ಯಾಕ್ಚರ್ ಆಗೋದು ಸಹ ಇದೆ, ಹುಷಾರಾಗಿರಿ, ಜಾಗೃತರಾಗಿರಿ. ವೈರಿಗಳು ನಿಮ್ಮನ್ನು ನಾಶ ಮಾಡಬೇಕಂತ ನೋಡ್ತಾ ಇದ್ದಾರೆ, ಆದರೆ ಅದು ಆಗಲ್ಲ. ನಿಮ್ಮ ದಶಾಭುಕ್ತಿಗಳು ಬಲಿಷ್ಠವಾಗಿ ಚೆನ್ನಾಗಿದ್ದಲ್ಲಿ, ಯೋಗಕಾರಕವಾಗಿದ್ದಲ್ಲಿ ಯಾರೂ ನಿಮ್ಮನ್ನು ಏನು ಮಾಡೋಕ್ಕಾಗಲ್ಲ. ವೈರಿಗಳು ಅವರಿಂದನೇ ಅವರು ನಾಶ ಆಗ್ತಾರೆ. ಅವರಿಂದ ನಿಮಗೆ ಆಗುವಂಥ ಹಾನಿಗಳು, ನರಕ್ಕೆ ಸಮಸ್ಯೆ ಆಗಬಹುದು, ಅಥವಾ ವಾಮಾಚಾರದಿಂದ ತೊಂದರೆಗಳಾಗ್ಬೋದು, ಕಷ್ಟಗಳು ಬರ್ಬೋದು, ಇವಿಷ್ಟಿದ್ದಾವೆ. ಇದರ ಬಗ್ಗೆ ಸ್ವಲ್ಪ ಜಾಗ್ರತೆ ವಹಿಸಿ. ಈ ಶನಿ ದೋಷದ ಬಗ್ಗೆ ಏನೇನು ಹೇಳಿದ್ದೀನೋ ಅವೆಲ್ಲ ಮಾಡ್ಕೊಳ್ತಾ ಇದ್ದಲ್ಲಿ ನಿಮಗೆ ಈ ಯಾವ ಸಮಸ್ಯೆಗಳು ಬರಲ್ಲ. ಆದ್ರೂ ಗುರು ಸಪ್ತಮದಲ್ಲಿ ಗೋಚರಲ್ಲಿ ಇದ್ದು ಚಂದ್ರನ ನೋಡ್ತಾ ಇರುವಾಗ ಯಾವ ಸಮಸ್ಯೆ ಬಂದ್ರೂ ನಿಮ್ಮ ಮನೆದೇವರೇ ನಿಮ್ಮನ್ನು ರಕ್ಷಣೆ ಮಾಡಿ ಕಾಪಾಡುವಂಥದ್ದು ನಿಮ್ಮದಿದೆ. ಹಾಗೂ ಮನೆತನಕ್ಕೆ ಸಂಬಂಧಪಟ್ಟಿದ್ದಂಥ ಹೆಣ್ಣುದೇವತೆಯ ಆರಾಧನೆಯಿಂದ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ಕೆಲವರಿಗೆ ವಿಶೇಷವಾಗಿ ಉದರ ಸಂಬಂಧ ವ್ಯಾಧಿಗಳು ಬಂದು ಟೈಫಾಯ್ಡು ಇಂಥವೆಲ್ಲ ಆಗುವಂಥದ್ದಿದೆ, ಹುಷಾರಾಗಿರಿ. ಕರಳಿಗೆ ಸಂಬಂಧಪಟ್ಟ ದೋಷನೂ ಬರುವಂಥದ್ದಿದೆ, ಜಾಗೃತರಾಗಿರಿ. ಇನ್ನು ಕುಟುಂಬಕ್ಕೆ ಸೀಮಿತವಾಗಿರುವಂತಹ ಗಂಡು ದೇವರ ಆರಾಧನೆಯಿಂದ ನಿಮ್ಮ ಹಿರಿಯರಿಗೆ ಬರುವಂಥ ತೊಂದರೆಗಳನ್ನು ದೂರ ಮಾಡ್ಕೋಬೋದು, ನಿಮ್ಮನ್ನು ನೀವು ರಕ್ಷಣೆ ಮಾಡ್ಕೋಬೋದು. ಶಿರಭಾಗದಲ್ಲಿ ದೃಷ್ಟಿಯಲ್ಲಿ ಬರುವಂಥ ದೋಷಗಳು ಕಮ್ಮಿ ಮಾಡ್ಕೋಬೋದು. ನರ ಸಮಸ್ಯೆಯೂ ಸಹ ದೂರ ಮಾಡಿಕೊಂಡು ರಕ್ಷಣೆ ಮಾಡ್ಕೋಬೋದು. ಇನ್ನು ತಾಯಿಯ ಆರೋಗ್ಯದ ಬಗ್ಗೆ ಈ ವಾರದಲ್ಲಿ ಸಾಮಾನ್ಯವಾಗಿ ಆರೋಗ್ಯ ಇರುತ್ತೆ, ಆದರೂ ಆ ಒಂದು ಅವರ ಆಶೀರ್ವಾದದಿಂದ ವಿಶೇಷವಾಗಿ ಈ ವಾರದಲ್ಲಿ ಪೂರ್ಣವಾಗಿ ವಿಶೇಷವಾಗಿ ಲಾಭವನ್ನು ನೀವು ಪಡಿತೀರಾ. ಎಲ್ಲೋ ಹೋಗೋದಿದ್ರು ಈ ವಾರದಲ್ಲಿ ಒಳ್ಳೆ ಕೆಲಸಕ್ಕೆ ಹಾಕೋದಿರಲಿ ಅಥವಾ ಒಳ್ಳೆ ಕೆಲಸ ಹೋಗೋದಿರಲಿ, ಯಾವುದೇ ಆಚೆ ಕಡೆ ಹೋಗೋದಿದ್ರೂ ನೀವು ತಾಯಿ ಆಶೀರ್ವಾದವನ್ನು ಪಡ್ಕೊಂಡು ಹೋದಲ್ಲಿ ವಿಶೇಷವಾಗಿ ಈ ವಾರದಲ್ಲಿ ಲಾಭವನ್ನು ಪಡಿತೀರಾ, ಚೆನ್ನಾಗಿರ್ತೀರ. ತಂದೆಯ ಆಶೀರ್ವಾದನೂ ಪಡ್ಕೊಂಡು ಹೋದಲ್ಲಿ ಅವರಿಂದ ಬರುವಂಥ ಸಮಸ್ಯೆಗಳು, ಪರರಿಂದ ನಿಮಗೆ ಬರುವಂಥ ಸಮಸ್ಯೆಗಳು, ಸರಕಾರದಿಂದ ಬರುವಂಥ ಸಮಸ್ಯೆಗಳು ದೂರ ಆಗ್ತವೆ. ಅದರಿಂದ ರಕ್ಷಣೆಯನ್ನು ನೀವು ಪಡಿತೀರಾ, ಚೆನ್ನಾಗಿಯೂ ಇರ್ತೀರ. ಇನ್ನು ಕಾಲುಗಳಿಗೆ ವಿಶೇಷವಾಗಿ ಸ್ನಾಯು ಸೆಳೆತ ಇಂಥವೆಲ್ಲ ಆಗುವಂಥದ್ದು ಇದೆ. ಅದರಲ್ಲೂ ಸಹ ಕೇತು ವೇದಲ್ಲಿದ್ದಾಗ ನಿಮಗೆ ಕಾಲಿನ ಗಂಡಸರಿಗೆ ಎಡಭಾಗದ ಕಾಲಿಗೆ ನೋವುಗಳಾಗಿ ಫ್ರ್ಯಾಕ್ಚರ್ ಆಗಿ ಬೀಳುವಂಥದ್ದು ಇರುತ್ತೆ. ಆದರೆ ದಶಾಭುಕ್ತಿಗಳು ಚೆನ್ನಾಗಿದ್ದಲ್ಲಿ ಏನಾಗಲ್ಲ. ದಶಾಭುಕ್ತಿಗಳು ಚೆನ್ನಾಗಿ ಇಲ್ಲದೇ ಇದ್ದಲ್ಲಿ ಖಂಡಿತವಾಗಿ ಇದು ಲಭಿಸ್ತವೆ. ಲಗ್ನವೂ ಸಹ ಲಗ್ನಕ್ಕನುಸಾರವಾಗಿ ಇದ್ದಂತಹ ಗ್ರಹಗಳು ಬಲಿಷ್ಠವಾಗಿ ಯೋಗಕಾರಕವಾಗಿ ಇದ್ದರೆ ಯಾವುದೂ ಆಗಲ್ಲ, ಒಳ್ಳೆಯದೇ ಆಗುತ್ತೆ. ಅವು ಸರಿ ಇಲ್ಲದೇ ಶತ್ರುಕಾರಕವಾಗಿದ್ದು ದುಷ್ಟ ಜಾಗದಲ್ಲಿ, ದುಷ್ಟ ಕ್ಷೇತ್ರದಲ್ಲಿ ಇದ್ದಾಗ ಇವು ಆಗ್ತವೆ. ಅದರಿಂದ ಸ್ವಲ್ಪ ಹುಷಾರಾಗಿರಿ. ಹೆಣ್ಣುಗಳು ಹುಷಾರಾಗಿರಿ, ಗಂಡಸರು ಹುಷಾರಾಗಿರಿ, ಜಾಗೃತರಾಗಿ. ಇದಿಷ್ಟು ಈ ವಾರದ ತುಲಾರಾಶಿಯವರ ಭವಿಷ್ಯ ಇದಾಗಿದೆ. ಇನ್ನು ವೃಶ್ಚಿಕ ರಾಶಿಯವರ ಈ ವಾರ ಭವಿಷ್ಯ ಹೇಗಿದೆ ನೋಡೋಣ ಬನ್ನಿ. ವಿಶಾಖ 4ನೇ ಪಾದ, ಅನುರಾಧ, ಜ್ಯೇಷ್ಠ 2 ನಕ್ಷತ್ರಗಳು ಪೂರ್ಣವಾಗಿ ಈ ರಾಶಿಯವರಿಗೆ ಬರ್ತವೆ. ಈ ರಾಶಿಯವರಿಗೂ ಪಂಚಮ ಶನಿ ದೋಷ. ಪಂಚಮ ಶನಿ ದೋಷ ಅಂದರೆ ರಾಶಿಯಿಂದ 4ನೇ ಸ್ಥಾನದಲ್ಲಿ ಶನಿ ಗೋಚರಿಯಲ್ಲಿ ಇದ್ದಾಗ ಹಾಗೂ 5ನೇ ಸ್ಥಾನದಲ್ಲೂ ಗೋಚರಿಯಲ್ಲಿ ಇದ್ದಾಗ ಪಂಚಮ ಶನಿ ದೋಷ ಅಂತಲೂ ಹೇಳ್ತಾರೆ. ಕಾರಣ 4ನೇ ಸ್ಥಾನದಲ್ಲಿ 2.5 ವರ್ಷ, 5ನೇ ಸ್ಥಾನದಲ್ಲಿ 2.5 ವರ್ಷ ಗೋಚರಿಯಲ್ಲಿ ಶನಿ ಇದ್ದಾಗ ಈ ಎರಡೂ ಸೇರಿ 5 ವರ್ಷಗಳಾಗ್ತವೆ. ಅದರಿಂದ ಇದು ಪಂಚಮ ಶನಿ ದೋಷ ಅಂತ
ಪೂರ್ವಿಕರಿಂದಲೂ ಹೇಳ್ಕೊಳ್ತಾ ಬಂದಿರುವಂಥದ್ದು ಒಂದು ರೂಢಿವಾಚಕ. ಅದರಿಂದ ಇದು ಪಂಚಮ ಶನಿ ದೋಷ. ಇದರಲ್ಲಿ ಇರುವಂಥ ದೋಷಗಳು ಅಂದರೆ ವಿಶೇಷವಾಗಿ ನಷ್ಟಗಳು, ಕಷ್ಟಗಳು, ಅತಿಗಳು. ಈ ರಾಶಿಯವರು ತುಂಬ ಕಷ್ಟಗಳನ್ನು ಅನುಭವಿಸ್ತಾ ಇದ್ದೀರಾ ಮತ್ತು ಸಾಲ ಸೋಲ ತೊಂದರೆಗಳು, ಇಂಥವು ಶತ್ರುವಾದಿಗಳು ಇವುಗಳನ್ನು ಪಡ್ಕೊಳ್ತಾ ಇದ್ದೀರಾ. ಕಷ್ಟ ಎಷ್ಟೇ ಪ್ರಯತ್ನ ಮಾಡಿದ್ರೂ ಅದಕ್ಕೆ ಪೂರ್ಣ ಫಲ ಸಿಗದೇ ಇರುವಂಥದ್ದು ಸಹ ಈ ರಾಶಿಯವರಿಗೆ ಇದೆ. ಮನೆ ಕಳ್ಕೊಳ್ಳೋದು, ಆಸ್ತಿ ಕಳ್ಕೊಳ್ಳೋದು, ಸ್ವರ್ಣ ಕಳ್ಕೊಳ್ಳೋದು ಹಾಗೂ ಸಂಪತ್ತನ್ನು ಕಳ್ಕೊಳ್ಳೋದು ಅದು ಅಲ್ಲದೇ ಸಾಮಾನ್ಯವಾಗಿ ಕೆಲವರಿಗೆ ಪಂಚಮ ಭಾವದಲ್ಲಿ ಅರಿಷ್ಟವಾಗಿ ಗೋಚರಿಯಲ್ಲಿ ಇದ್ದಂಥ ಗ್ರಹ ಹಾಗೂ ಪಂಚಮ ಸ್ಥಾನಕ್ಕೆ ಸಂಬಂಧಪಟ್ಟು ನೀವು ಹುಟ್ಟಿದಾಗ ಇದ್ದಂಥ ಒಂದು ದೋಷಪೂರಿತವಾಗಿ ಪಂಚಮ ಸ್ಥಾನದಲ್ಲಿ ಗ್ರಹಗಳು ಇದ್ದಲ್ಲಿ ಅವುಗಳಿಂದ ಅಂದರೆ ನಿಮಗೆ ಹುಟ್ಟಿರುವಂಥ ಸಂತಾನಕ್ಕೂ ಅವುಗಳಿಂದ ದೋಷಗಳು ಇರ್ತವೆ, ಅದು ಸಹ ಕಳ್ಕೊಳ್ಳುವಂಥ ಯೋಗಗಳು ಇರ್ತವೆ. ಆದ್ದರಿಂದ ಸ್ವಲ್ಪ ಹುಷಾರಾಗಿರಿ. ಮೊದಲು ಜಾತಕಗಳನ್ನು ತೋರಿಸ್ಕೊಳ್ಳಿ. ಶನಿ ದೋಷದ ಬಗ್ಗೆ ಏನೇನು ಬೇಕೋ ಅದು ಪರಿಹಾರ ಹೇಳಿದ್ದೇನೆ, ಇನ್ನು ಮುಂದೂ ಹೇಳ್ತೇನೆ ಕೊನೆ ಭಾಗದಲ್ಲಿ. ಅದೇ ರೀತಿ ಈ ಶನಿ ದೋಷ ಇದ್ದವರು ಏನೇನು ಪರಿಹಾರ ಇದೆಯೋ ಅದನ್ನೆಲ್ಲ ಮಾಡಿಕೊಂಡಲ್ಲಿ ನಿಮಗೆ ಉತ್ತಮವಾದ ಫಲ ಸಿಗ್ತವೆ. ಉತ್ತಮವಾದ ಫಲ ಅಂತೇಳಿದ್ರೆ ಮಾಡಿಕೊಂಡಲ್ಲಿ ಆ ದೋಷನೇ ಪೂರ್ತಿ ಪರಿಹಾರ ಆಗುತ್ತೆ. ಎಲ್ಲವೂ ಸಿಗೋದು ಒಳ್ಳೆಯದಂತ ಭಾವಿಸಬೇಡಿ. ಬರುವಂಥ ಸಮಸ್ಯೆಯನ್ನು 70ರಿಂದ 80ರಷ್ಟು ಕಮ್ಮಿ ಮಾಡ್ಬೋದು ಬಿಟ್ಟರೆ ಸಂಪೂರ್ಣವಾಗಿ ಯಾವುದೇ ಒಂದು ದೋಷವನ್ನು ಪೂರ್ಣವಾಗಿ ಯಾತರಿಂದಲೂ ಕಮ್ಮಿ ಮಾಡೋಕ್ಕಾಗಲ್ಲ. ಕೊಟ್ಟಂಥವನು ಅವನೇ. ಆದರೂ ಪರಿಹಾರಕ್ಕೆ ಮಾರ್ಗ ಅಂದರೆ ಪ್ರಮಾಣ ಕಮ್ಮಿ ಮಾಡೋದಕ್ಕೆ ಸೂಚನೆ ಕೊಟ್ಟಿದ್ದಾನೆ. ಅದರಂತೆ ಮಾಡ್ಕೊಂಡು ಹೋದರೆ ಬರುವಂಥ ಕಷ್ಟ ನಷ್ಟಗಳು ಕಮ್ಮಿ ಮಾಡಿಕೊಂಡು ನೀವು ಚೆನ್ನಾಗಿರ್ಬೋದು. ಸಂಪತ್ತಿನಲ್ಲಿ ವಿಶೇಷವಾಗಿ ಶತ್ರುಗಳಿಂದ ಹಾನಿ. ನೀವು ಯಾರ ಹತ್ರ ಹಣ ತೊಗೊಂಡಿದ್ರೋ ಅವರಿಗೆಲ್ಲ ಕೊಡುವಂಥದ್ದಿದೆ, ಅದು ಕೊಡಬೇಕು. ಅವ್ರು ಕೇಳ್ತಾ ಇರ್ತಾರೆ. ಒಂದು ತಿಂಗಳು ಕೇಳಿದರೆ ಅವನು 15 ದಿವಸನೇ ಮತ್ತು ಪುನಃ ಹಣವನ್ನು ಕೇಳ್ತಾನೆ ನಿಮ್ಮ ಹತ್ರ. ನೀವು ಯಾರ ಹತ್ರ ತೊಗೊಳ್ತೀರೋ ಅವರುಗಳು. ಹಾಗೂ ವಿಶೇಷವಾಗಿ ಆಗಾಗ ಪೀಡೆಯನ್ನು ಕೊಡ್ತಾ ಇರ್ತಾರೆ. ಅದರಿಂದ ಸ್ವಲ್ಪ ಜಾಗ್ರತೆ, ಹುಷಾರಾಗಿರಿ. ಇನ್ನು ಸಹೋದರಿಯರಿಂದ ವಿಶೇಷವಾಗಿ ಸಂಪತ್ತಿಗೆ ನಷ್ಟಗಳು ನಿಮಗಾಗ್ತವೆ. ಅವ್ರು ಕೇಳಿದಾಗ ಕೊಡ್ತಾ ಇರ್ತೀರಾ, ಕೊಟ್ಟಿದ್ದೀರಾ. ಇನ್ನು ಮುಂದೆ ನಿಮ್ಮ ಕಷ್ಟ ಇದ್ದಾಗ ಅವ್ರ ಹತ್ರನೂ ಇರಲ್ಲ, ಅಥವಾ ಕೆಲವರು ಅವ್ರ ಹತ್ರ ಇದ್ರೂ ಕೊಡಲ್ಲ. ಇದು ನಿಮ್ಮ ಒಂದು ದಶಾಭುಕ್ತಿ ಚೆನ್ನಾಗಿದ್ದಲ್ಲಿ ಸಿಗುತ್ತೆ. ದಶಾಭುಕ್ತಿಗಳು ನಿಮ್ಮದು ಚೆನ್ನಾಗಿ ಇಲ್ಲದೇ ಇದ್ದಲ್ಲಿ ಸಿಗೋದು ಕಷ್ಟ. ದಾಂಪತ್ಯ ಜೀವನದಲ್ಲೂ ಬಿರುಕುಗಳು ಇರ್ತವೆ. ಹಾಗೂ ಕುಟುಂಬ ಕ್ಷೇತ್ರದಲ್ಲಿ ಭೂ ವ್ಯವಹಾರದಿಂದ ವಿಶೇಷವಾಗಿ ಲಾಭ ಸಿಗುವಂಥದ್ದು ಸಹ ದೂರ ಹೋಗ್ತವೆ. ಇದು ಶನಿದೇವರ ಆರಾಧನೆ. ದೋಷಕ್ಕೆ ಪರಿಹಾರ ಏನೇನಿದೆ ಅದು ಮಾಡಿಕೊಂಡಲ್ಲಿ ಶೀಘ್ರವಾಗಿ ಪರಿಹಾರ ಆಗಿಬಿಟ್ಟು ಒಳ್ಳೆಯ ಮಾರ್ಗ ನಿಮಗೂ ಸಿಗುತ್ತೆ. ಇನ್ನು ಮಕ್ಕಳಿಂದ ವಿಶೇಷವಾಗಿ ಸುಖ ಸಂತೋಷ ನೆಮ್ಮದಿ ಸಿಗೋದು ಕಷ್ಟ. ಮಕ್ಕಳಿಗೆ ಅನಾರೋಗ್ಯವಾಗಿ ನರ ಸಮಸ್ಯೆಗಳು ಉದ್ಭವಿಸಿಬಿಟ್ಟು ಶರೀರದಲ್ಲಿ ಪೂರ್ವಜರಿಂದ ಇದ್ದಂತಹ ಯಾವುದೋ ಒಂದು ಕಾಲದಲ್ಲಿ ಮಾಡಿರುವಂತಹ ದೋಷಗಳಿಂದ ಈ ಒಂದು ಮಕ್ಕಳಿಗೆ ಬರುವಂಥ ಸಮಸ್ಯೆಗಳು ಇದಾಗಿದ್ದಾವೆ. ಇದರಿಂದ ತೊಂದರೆಗಳನ್ನು ನೀವು ಅನುಭವಿಸ್ತೀರಾ. ತೊಂದರೆಗಳು ನಿಮಗಾಗ್ತವೆ, ಮಕ್ಕಳಿಂದ ತೊಂದರೆಗಳು ನಿಮಗಾಗ್ತವೆ. ಮಕ್ಕಳಿಗೆ ದೀರ್ಘವಾಗಿ ಈ ಥರ ವ್ಯಾಧಿಗಳು ಇರ್ತವೆ. ಇವು ನಿಮ್ಮ ದಶಾಭುಕ್ತಿಗಳು ಚೆನ್ನಾಗಿದ್ದಲ್ಲಿ ಹುಟ್ಟಿರೋ ಮಕ್ಕಳಿಗೂ ಸಹ ಹುಟ್ಟಿರುವಂಥ ಒಂದು ಕಾಲ ಚೆನ್ನಾಗಿದ್ದು ಒಳ್ಳೆಯ ಲಗ್ನಕ್ಕೆ ಆಧಾರವಾಗಿ ಶುಭ ಯೋಗದಲ್ಲಿ ಶುಭಕಾರಕವಾಗಿ ಗ್ರಹಗಳು ಇದ್ದಲ್ಲಿ ಒಳ್ಳೆಯ ಫಲನೇ ಸಿಗುತ್ತೆ. ಅಶುಭವಾಗಿದ್ದಲ್ಲಿ ಅಶುಭ ಫಲಗಳು ಸಿಗ್ತವೆ. ಅದರಿಂದ ಸ್ವಲ್ಪ ಜಾಗ್ರತೆ, ಹುಷಾರಾಗಿರಿ. ಶತ್ರುಗಳು ತುಂಬ ಇದ್ದಾರೆ. ಎಲ್ಲ ಒಳ್ಳೆಯ ಶತ್ರುಗಳೇ, ಮಿತ್ರರೇ ಶತ್ರುಗಳು ಆಗಿರ್ತಾರೆ. ಅದರಿಂದ ಸ್ವಲ್ಪ ಜಾಗೃತರಾಗಿರಿ, ಹುಷಾರಾಗಿರಿ. ಯಾರನ್ನು ನಂಬಬೇಡಿ. ನಿಮ್ಮನ್ನು ನೀವು ನಂಬೋದೇ ಕಷ್ಟ ಆಗಿರುತ್ತೆ. ನೀವು 1000 ಸಾರಿ ಹೋದಂಥ ದಾರಿಯಲ್ಲಿ ಈ ಸರಿ ನೀವು ಹೋದ್ರೂ ಕಾಲು ಜಾರುತ್ತೆ. ಕಾರಣ ನೀವು ಹೋಗಿರುವಂಥ ದಾರಿನೇ. ಅದರಿಂದ ನಿಮ್ಮ ಮಿತ್ರರೇ ಎಲ್ಲರೂ ಚೆನ್ನಾಗಿರ್ತಾರೆ. ಎಲ್ಲರೂ ನಿಮಗೆ ಕೆಟ್ಟದನ್ನು ಮಾಡಬೇಕಂತ ಯೋಚನೆ ಮನಸ್ಸಲ್ಲಿ ಇಟ್ಕೊಂಡಿರಲ್ಲ. ಕಾರಣ ನಿಮ್ಮ ಟೈಮ್ ಕೆಟ್ಟದಾಗಿದ್ದಾಗ ನೀವೇ ಕೆಟ್ಟವರಾಗಿ ಅವರಿಗೆ ಅನಿಸುತ್ತೆ. ನಿಮ್ಮಲ್ಲಿ ಅಪರಾಧಗಳು ಅಪವಾದಗಳು ಸಹ ಉದ್ಭವಿಸ್ತವೆ. ಹಾಗೂ ದಾಂಪತ್ಯ ಜೀವನದಲ್ಲಿ ವಿಶೇಷವಾಗಿ ಕಿರಿಕಿರಿ ಉಪದ್ರವಗಳು ಇರ್ತವೆ. ಸಾಮಾನ್ಯವಾಗಿ 30% ಶುಭ ಫಲ, 70% ಅಶುಭ ಫಲಗಳಿವೆ ಮತ್ತು ರೋಗಕಾರಕವಾಗಿ ಇರ್ತವೆ. ಇದು ಟೈಫಾಯ್ಡ್ಗೆ ಒಂದು ಅವಕಾಶ, ಇನ್ನು ಚಿಕನ್ಗುನ್ಯಾಗೂ ಒಂದು ಅವಕಾಶ ಇದೆ. ಹುಷಾರಾಗಿರಿ. ಇನ್ನು ಆರೋಗ್ಯ ಸ್ಥಿತಿ ಅಷ್ಟೊಂದು ಉತ್ತಮವಾಗಿರಲ್ಲ. ಯಾವುದಕ್ಕೂ ಜಿಗುಪ್ಸೆ, ಯಾರಿಗೂ ಬೇಡದೇ ಇರುವಂಥ ಜೀವನ, ಯಾವುದು ಬೇಡ ಅನ್ನೋ ರೀತಿಯಲ್ಲಿ ಬದುಕಿರ್ತೀರ. ಅದರಲ್ಲೂ ಸಹ ಜೀವನವೇ ಬೇಡ ಅಂದ್ಕೊಂಡಿರ್ತೀರ. ಆ ಥರ ಭಾವನೆ ಎಲ್ಲ ಮಾಡಬೇಡಿ. ಹುಟ್ಟಿರುವಂಥ ಒಂದು ಕಾಲ ಚೆನ್ನಾಗಿದ್ದಲ್ಲಿ ಎಲ್ಲರಿಗೂ ಒಳ್ಳೆಯ ಫಲ. ಆದ್ರೂ ಯಾರೇ ಯಾವ ಕಾಲದಲ್ಲಿ ಹುಟ್ಟಿದ್ರೂ ಪ್ರತಿಯೊಬ್ಬರಿಗೂ ಶನಿ ದೋಷಗಳು ಬಂದೇ ಬರ್ತವೆ. ಆವಾಗ ಕಷ್ಟ ನಷ್ಟ ವ್ಯಥೆ ದುಃಖ ಚಿಂತೆ ನೋವು ಇವೆಲ್ಲ ಅನುಭವಿಸಲೇಬೇಕು. ಆದ್ದರಿಂದ ನೀವು ಅಂಥ ಯೋಚನೆಯನ್ನು ಮಾಡದೇನೆ ನಿಮ್ಮ ದಾರಿಯಲ್ಲಿ ನೀವು ಹೋಗ್ತಾ ಇದ್ದರೆ ಉತ್ತಮವಾದ ಬದುಕು ಸಹ ಮುಂದೆ ನಿಮಗೆ ಶನಿದೇವರು ಅನುಗ್ರಹಿಸ್ತಾನೆ. ಹಾಗೂ ಮಾತೃದೇವೋ ಭವ, ತಾಯಿಯ ಆರೋಗ್ಯ ಮತ್ತು ಮನೆಯಲ್ಲಿ ಹಿರಿಯರುವಂಥ ಹೆಣ್ಣುಗಳ ಆರೋಗ್ಯಕ್ಕೆ ಸ್ವಲ್ಪ ಸಮಸ್ಯೆಗಳು ಉದ್ಭವಿಸ್ತವೆ.
ನೀವು ಹೆಣ್ಣುಗಳಾಗಿದ್ದಲ್ಲಿ ನಿಮಗೂ ಸಹ ತೊಂದರೆಗಳು ಸಹ ಇದ್ದಾವೆ. ಅಂದರೆ ಸುಸ್ತು, ವೀಕ್ನೆಸ್ ಇಂಥವೆಲ್ಲ ಇರ್ತವೆ. ಡಾಕ್ಟರ್ ಹತ್ರ ಮೆಡಿಸಿನ್ ಹೋದರೆ ಯಾವ ರೋಗಗಳೂ ಇಲ್ಲಮ್ಮ ನಿಮಗೆ ಅಂತ ಹೇಳ್ತಾರೆ. ಆದರೂ ಸಹ ಈ ಥರ ಇರುವಂಥದ್ದು ಇದ್ದೇ ಇರ್ತವೆ. ಇದಕ್ಕೆ ಆರಾಧನೆ, ಶಿವನ ಆರಾಧನೆ, ಮೃತ್ಯುಂಜಯನ ಆರಾಧನೆ ಇಂಥವೆಲ್ಲ ಮಾಡ್ತಾ ಇದ್ದಲ್ಲಿ ಆ ದೋಷಗಳನ್ನು ದೂರ ಮಾಡಿಕೊಂಡು ನಿಮ್ಮಿಂದ ನೀವೇ ರಕ್ಷಣೆ ಪಡ್ಕೋಬೋದು. ಉದ್ಯೋಗ ಕ್ಷೇತ್ರದಲ್ಲೂ ಸಹ ವಿಚಿತ್ರವಾದ ತೊಂದರೆಗಳು ಬರ್ತವೆ. ಈ ಉದ್ಯೋಗ ಸರಿ ಇಲ್ಲ, ಇನ್ನೊಂದಕ್ಕೆ ಹೋಗಬೇಕಂತ ವಿಚಾರಗಳು ಬರ್ತವೆ. ಆ ರೀತಿ ಮಾಡಬೇಡಿ. ಇರುವಂಥ ಉದ್ಯೋಗವನ್ನು ಕಂಟಿನ್ಯೂ ಆಗಿ ಮಾಡಿ. ಮುಂದೆ ನಿಮ್ಮದು ಮುಂದಿನ 1 ವರ್ಷನ 2 ವರ್ಷದ ನಂತರ ಉದ್ಯೋಗ ಚೇಂಜ್ ಆಗುತ್ತೆ. ಆವಾಗ ಗೋಚರಿಯಲ್ಲಿ ಗ್ರಹಗಳು ಚೆನ್ನಾಗಿದ್ದು ಹಾಗೂ ದಶಾಭುಕ್ತಿಗಳು ಚೆನ್ನಾಗಿದ್ದಲ್ಲಿ ಒಳ್ಳೆಯ ಉದ್ಯೋಗಕ್ಕೂ ಅವಕಾಶ ನಿಮಗಾಗುತ್ತೆ. ಆದ್ದರಿಂದ ಈಗ ನೀವು ಉದ್ಯೋಗ ಬಿಡೋದು ಸರಿಯಲ್ಲ. ಮುಂದಿನ 1 ದಿನಗಳಲ್ಲಿ ಅದರ ಬಗ್ಗೆ ಯೋಚನೆ ಮಾಡಿ. ಪಿತೃಜರಿಂದ, ಹಿರಿಯವರಿಂದ ಬರುವಂಥ ಸಂಪತ್ತಿಗೆ ಕೊರತೆಗಳಾಗ್ತವೆ. ಅದು ಸಹ ನಷ್ಟಗಳಾಗಿರ್ತವೆ. ತಲೆನೋವು, ಶರೀರದಲ್ಲಿ ನೋವುಗಳು ಹಾಗೂ ಕಣ್ಣಿಗೆ ನೋವುಗಳು ಇವು ಇರ್ತವೆ. ಇದರ ಬಗ್ಗೆ ಅಂಥದ್ದೇನೋ ಸ್ವಲ್ಪ ಕೇರ್ ತೊಗೊಂಡ್ರೆ ಅಂಥವೆಲ್ಲ ಆಗುವಂಥದ್ದು ದೂರ ಮಾಡ್ಕೋಬೋದು. ದೇವತಾ ಆರಾಧನೆಯನ್ನು ಮಾಡೋದಲ್ಲಿ ಅಂಥವು ದೂರ ಆಗ್ತವೆ. ಹಾಗೂ ಲಾಭದಾಯಕವಾಗಿರುವಂಥಕ್ಕೆ ಗಣೇಶನ ಆರಾಧನೆ ವಿಶೇಷವಾಗಿ ನೀವು ಮಾಡೋದಲ್ಲಿ, ಗಣಪತಿಗೆ ವಿಶೇಷವಾಗಿ ದುರ್ವೆಗಳನ್ನು ಅರ್ಪಣೆ ಮಾಡೋದಲ್ಲಿ ಬರುವಂಥ ದೋಷಗಳನ್ನು, ನರ ಸಮಸ್ಯೆ, ಆರೋಗ್ಯ ಸಮಸ್ಯೆ ಇವು ಆದಷ್ಟು ಒಂದು 30ರಿಂದ 40 ಭಾಗದಷ್ಟಾದರೂ ಕಮ್ಮಿ ಆಗ್ತವೆ. ಭಕ್ತಿ ಶ್ರದ್ಧೆಯಿಂದ ಇದನ್ನು ಮಾಡಿ. ಇಂದು ಹೆಣ್ಣುಗಳಿಂದ ಸುವರ್ಣ ಪಡ್ಕೊಂಡು ಹೋದಂಥವ್ರು ನೀವು ಮೋಸ ಮಾಡಿರ್ಬೋದು, ಅಥವಾ ನಿಮಗೆ ಮೋಸ ಮುಂದೆ ಆಗ್ಬೋದು. ಸ್ವಲ್ಪ ಕೊಡುವಂಥ ತೊಗೊಂಡೋಗ್ಬಿಟ್ಟು ಕೊಡದೇ ಇರುವಂಥದ್ದು ಅವರು ಯೂಸ್ ಮಾಡಿಕೊಂಡು ಅದನ್ನು ಇಟ್ಬಿಟ್ಟು ಎಲ್ಲೋ ಬ್ಯಾಂಕಲ್ಲೋ ಯಾವುದಲ್ಲೋ ಇಟ್ಟು ಅವರಿಗೂ ಕೊರತೆ ಆಗಿ ನಿಮಗೂ ಅದು ಬರದೇನೆ ನೀವು ಬಯಸ್ಕೊಳ್ಳುವಂಥ ಕಾಲ ಇದೆ. ಸ್ವಲ್ಪ ಹುಷಾರು, ಜಾಗೃತರಾಗಿರಿ. ಇನ್ನು ಕೆಲವರಿಗೆ ಬಂಗಾರ ಬರುವಂಥ ಯೋಗನೂ ಇದೆ. ಸ್ವಲ್ಪ ಜಾಗೃತರಾಗಿದ್ದಲ್ಲಿ, ಸ್ವಲ್ಪ ಯೋಚನೆ ಮಾಡೋದಲ್ಲಿ ಒಳ್ಳೊಳ್ಳೆ ಅಂದರೆ 10 ಗ್ರಾಮ್ ಪಡ್ಕೊಳ್ಳುವಂಥವಲ್ಲಿ 20 ಗ್ರಾಮನ್ನು ಸಹ ಪಡ್ಕೊಳ್ಳುವಂಥ ಯೋಗ ಭಾಗ್ಯ ನಿಮ್ಮದಾಗಿದೆ. ಇದನ್ನು ಪಡ್ಕೊಂಡು ಚೆನ್ನಾಗಿರುವಂಥ ಕಾಲ ನಿಮ್ಮದು. ಚೆನ್ನಾಗಿರಿ. ಇವಿಷ್ಟು ಈ ವಾರದ ವೃಶ್ಚಿಕ ರಾಶಿಯವರ ಭವಿಷ್ಯ ಇದಾಗಿದೆ. ಇನ್ನು ಧನುರಾಶಿಯವರ ಈ ವಾರ ಭವಿಷ್ಯ ಹೇಗಿದೆ ನೋಡೋಣ ಬನ್ನಿ. ಮೂಲಾ ನಕ್ಷತ್ರ 4 ಪಾದಗಳು, ಪೂರ್ವಾಷಾಢ ನಕ್ಷತ್ರ 4 ಪಾದಗಳು, ಉತ್ತರಾಷಾಢ ನಕ್ಷತ್ರ 1ನೇ ಪಾದ ಧನುರಾಶಿಯವರದಾಗಿರುತ್ತೆ. ಈ ಒಂದು ವರ್ಷದಲ್ಲಿ ಗುರುಬಲ ನಿಮಗಿದೆ. ಆದ್ರೂ ಗುರುಬಲ ಇದ್ರೂ ನಿಮಗೆ ಈ ವರ್ಷ ತೊಂದರೆಗಳು ಜಾಸ್ತಿ ಅನುಭವಿಸ್ತಾ ಇದ್ದೀರಾ. ಶರೀರ ವೇದನೆ, ವ್ಯಾಧಿ, ನೋವು, ಕಷ್ಟ, ವ್ಯಥೆ, ಚಿಂತೆ ಇವು ನಿಮ್ಮಲ್ಲೇ ಜಾಸ್ತಿ ಇದೆ. ಕಾರಣ ಏನು ಅನ್ನೋದೇ ಇದರಲ್ಲಿ ಅರ್ಥಗಳು ಆಗ್ತಾ ಇಲ್ಲ. ಕೆಲವರಿಗೆ ಮಾತ್ರ ಈ ಥರ ವಿಶೇಷವಾಗಿ ನೋವು, ತೊಂದರೆಗಳು ಕೊಡ್ತಾ ಇದ್ದಾನೆ. ಹಾಗೂ ಕೆಲವರಿಗೆ ದಶಾಭುಕ್ತಿ ಚೆನ್ನಾಗಿದ್ದಲ್ಲಿ ಒಳ್ಳೆಯ ಫಲವನ್ನೇ ಪಡ್ಕೊಂಡಿದ್ದೀರಾ. ಇದು ಏನಾಗುತ್ತೆ ಅಂದರೆ ಮಕ್ಕಳಿಗೆ ವಿಶೇಷವಾಗಿ ನೋವುಗಳು, ತೊಂದರೆಗಳು, ಕಷ್ಟಗಳು, ಆಮೇಲೆ ಹೃದಯ ಸಂಬಂಧಿ ದೋಷಗಳು ಉದ್ಭವಿಸ್ತವೆ. ಅಂದರೆ ಸ್ವಲ್ಪ ಜಾಗೃತರಾಗಿರಿ. ಶಿವನ ಧ್ಯಾನ ಆರಾಧನೆ ಮಾಡೋದಲ್ಲಿ ಇದರಿಂದ ರಕ್ಷಣೆ ನೀವು ಪಡ್ಕೋಬೋದು. ಇನ್ನು ಮನೆ ದೇವರನ್ನು ಆರಾಧನೆ ಮಾಡ್ತಾ ಇದ್ದಲ್ಲಿ ಸಂಪತ್ತಿಗೆ ವಿಶೇಷವಾಗಿ ಲಾಭ, ಕೃಷಿಕರಿಗೆ ಲಾಭ, ಆಸ್ತಿವಂತರಿಗೆ ವಿಶೇಷವಾಗಿ ಲಾಭಗಳು ಸಿಗ್ತವೆ. ಹಾಗೂ ವಿದ್ಯಾರ್ಥಿಗಳಿಗೂ ಸಹ ವಿಶೇಷವಾಗಿ ಲಾಭ ಸಿಗುವಂತಹ ಒಂದು ಈ ವಾರ ಇದಾಗಿದೆ. ಮತ್ತು ಸುವರ್ಣವನ್ನು ಪಡೆಯುವಂಥ ಯೋಗವು ನಿಮ್ಮದಾಗಿದೆ. ಆದಷ್ಟು ಬೇಗ ಪಡ್ಕೊಳ್ಳಿ. ಮತ್ತು ಮದುವೆಗೆ ಇದ್ದಂಥ ಹೆಣ್ಣುಗಳಿಗೂ ಗಂಡುಗಳಿಗೂ ಗುರುಬಲ ಈ ರಾಶಿಯವರಿಗೆ ಮುಂದಿನ ತಿಂಗಳು ಕೊನೆಯವರೆಗೂ ಇದೆ. ಆದಷ್ಟು ಬೇಗ ದಶಾಭಕ್ತಿ ಒಳಗೆ ಚೆನ್ನಾಗಿದ್ದಲ್ಲಿ ಈ ವಾರದ ಮುಂದಿನ 1 ತಿಂಗಳ ಕೊನೆಯೊಳಗಡೆ ಮದುವೆ ಕಾರ್ಯಗಳಿಗೆ ಅನುಕೂಲವು ಬರುತ್ತೆ, ಫಿಕ್ಸ್ ಆಗಿರುತ್ತೆ. ಈ ವರ್ಷದಲ್ಲಿ ಮದುವೆ ಆಗುತ್ತೆ. ಮತ್ತು ವಿದ್ಯಾರ್ಥಿ ಜೀವನವು ಉತ್ತಮವಾಗಿದೆ. ಇನ್ನು ಸಾಹಸ, ಶೌರ್ಯ ಇವುಗಳಲ್ಲಿ ವಿಶೇಷವಾಗಿ ಪ್ರಾಪ್ತಿ ನಿಮಗೆ ಸಿಗುತ್ತೆ. ಅದರಿಂದ ಏನು ತೊಂದರೆಗಳಾಗಲ್ಲ. ಉತ್ತಮ ಫಲ, ಲಾಭ ಇವು ಸಿಗ್ತವೆ. ಕುಟುಂಬದಲ್ಲಿ ಪೂರ್ವಿಕರಿಂದ ಇದ್ದಂತಹ ಸಮಸ್ಯೆಗಳು ದೂರ ಮಾಡಿಕೊಳ್ಳೋದಕ್ಕೆ ಅನೇಕ ರೀತಿಯ ದಾರಿಗಳು ಇದೆ. ಕುಟುಂಬದಲ್ಲಿ ವಿಶೇಷವಾಗಿ ಪೂರ್ವಿಕರಿಂದ ಇದ್ದಂಥ ದೋಷಗಳು ಅಂತ ಹೇಳಿದ್ರೆ, ಪೂರ್ವಿಕರ ಕ್ಷೇತ್ರದಲ್ಲಿ ಇದ್ದಂಥ ದೇವತೆಗಳಿಗೆ ಈ ಸೇವೆಗಳು ನಿಮ್ಮ ಕುಟುಂಬದವರಿಂದ ಅಲ್ಪ ಪ್ರಮಾಣ ಇದೆ ಅನ್ನೋದು ಕಂಡು ಬರ್ತಾ ಇದೆ. ಅದರಿಂದ ಆ ದೇವತೆಗಳಿಗೆ ಸೇವೆಯನ್ನು ಕೊಟ್ಟಲ್ಲಿ ವಾಹನಗಳು ಮತ್ತು ಸೌಕರ್ಯಗಳು ಇವುಗಳಿಂದ ವಿಶೇಷವಾಗಿ ಲಾಭ ನಿಮಗೆ ಸಿಗುತ್ತೆ. ಉತ್ತಮವಾದ ಫಲ ಸಿಗ್ತವೆ. ಹಾಗೂ ಮಕ್ಕಳಿಗೆ ಕೆಟ್ಟ ದಾರಿಯಲ್ಲಿ ಹೋಗೋದಕ್ಕೆ ಅವಕಾಶಗಳು ಈ ವಾರದಲ್ಲಿ ಆಗಿರ್ತವೆ. ಸ್ವಲ್ಪ ಯೋಚನೆ ಮಾಡಿ ಮಕ್ಕಳ ಬಗ್ಗೆ ಕೇರ್ ತೊಗೊಂಡಲ್ಲಿ ಅಂಥ ಸಮಸ್ಯೆಗಳು ಬರಲ್ಲ. ಯಾಕೆ ಕೇಳಿದರೆ ಒಂದು ಲವ್ ಬೇವು ಇವುಗಳಿಗೂ ಸಹ ಹೋಗುವಂಥ ವಿಚಾರ ಇದೆ. ಸ್ವಲ್ಪ ಜಾಗೃತರಾಗಿ ಹುಷಾರಾಗಿರಿ. ಇನ್ನು ವೈರಿಗಳು ಹೆಣ್ಣುಗಳು ಜಾಸ್ತಿ ಇದ್ದಾರೆ. ಹೆಣ್ಣುಗಳಿಗೆ ಗಂಡುಗಳು ವೈರಿಗಳು ಜಾಸ್ತಿ ಇದ್ದಾರೆ. ಯಾವುದಕ್ಕೂ ಇಬ್ಬರೂ ಸಹ ವಿಚಾರ ಮಾಡಿ ನಿಮ್ಮ ಜೀವನದಲ್ಲಿ ಏನೇನು ಬೇಕೋ ಅದು ಒಳ್ಳೆಯದ ಕೆಟ್ಟದ ಅಂತ ಯೋಚನೆ ಮಾಡಿ ಆರಿಸ್ಕೊಳ್ಳೋದು ನಿಮಗೆ ಸೇರಿರೋದು. ಮುಂದೆ ಸಮಯ ಸಿಕ್ಕಿದೆ ಅಂತ ಪ್ರೀತಿ, ಪ್ರೇಮ ಇವುಗಳಿಗೆ ಹೋದಲ್ಲಿ ಖಂಡಿತವಾಗಿ ಗಂಡಾಂತರಗಳಿಗೂ ಸಿಕ್ಕಾಕೊಳ್ತೀರ. ನೀವು ನೋವನ್ನು ಅನುಭವಿಸ್ತೀರ, ಕಷ್ಟವನ್ನು ಅನುಭವಿಸ್ತೀರ,
ನಷ್ಟಗಳು ಸಹ ಅನುಭವಿಸ್ತೀರ. ಆದ್ದರಿಂದ ಸ್ವಲ್ಪ ಜಾಗ್ರತೆ, ಹುಷಾರಾಗಿರಿ. ಇನ್ನು ಮದುವೆ ಆದಂಥವರಿಗೆ ದಾಂಪತ್ಯ ಜೀವನದಲ್ಲಿ ವಿಶೇಷವಾಗಿ ನಷ್ಟ ಕಷ್ಟಗಳು ಈ ವಾರದಲ್ಲಿ ಇರೋದು. ಈ ವಾರದಲ್ಲಿ ನಿಮ್ಮ ಇಚ್ಛೆಯಂತೆ ದಾಂಪತ್ಯ ಜೀವನದಲ್ಲಿ ತೃಪ್ತಿದಾಯಕವಾಗಿ ಯಾವುದೂ ಇರಲ್ಲ. ಉದರ ಸಮಸ್ಯೆಗಳು ಜಾಸ್ತಿ ಉದ್ಭವಿಸ್ತವೆ, ಮೂತ್ರಕೋಶದಲ್ಲೂ ಸಮಸ್ಯೆಗಳು ಜಾಸ್ತಿ ಉದ್ಭವಿಸ್ತವೆ. ಹುಷಾರು, ಜಾಗೃತರಾಗಿರಿ. ಇನ್ನು ಮಾತೃದೇವೋಭವ, ತಾಯಿಯ ಆರೋಗ್ಯವನ್ನು ಪಡ್ಕೊಂಡಲ್ಲಿ ಇಂಥ ಸಮಸ್ಯೆಗಳಿಂದ ನೀವು ಹೆಚ್ಚಿಗೆ ರಕ್ಷಣೆಯನ್ನು ಪಡ್ಕೋಬೋದು, ಉತ್ತಮವಾದ ಲಾಭವೂ ಸಹ ಪಡ್ಕೋಬೋದು, ಉತ್ತಮವಾದ ಆರೋಗ್ಯನೂ ಪಡ್ಕೋಬೋದು. ತಾಯಿಯ ಆರೋಗ್ಯಕ್ಕೆ ಕೊರತೆಗಳಿದ್ದಾವೆ, ಸ್ವಲ್ಪ ಜಾಗ್ರತೆ ವಹಿಸಿ. ಯಾಕೆ ಅಂದರೆ ಈ ವಾರದಲ್ಲಿ ಕಫಬಾಧೆ, ನರ ಸಮಸ್ಯೆ, ವಾತ, ಪಿತ್ತ ಇವಿಷ್ಟು ಆಗೋದಕ್ಕೆ ಹೆಚ್ಚಿನ ಅವಕಾಶಗಳಿದ್ದಾವೆ. ಅದನ್ನು ಸ್ವಲ್ಪ ಜಾಗೃತರಾಗಿದ್ದಲ್ಲಿ ಅಂಥ ಸಮಸ್ಯೆಗಳು ದೂರ ಆಗ್ತವೆ. ಕುಟುಂಬದಲ್ಲಿ ಇರುವಂತಹ ದೇವತೆಗಳಿಗೆ ವಿಶೇಷವಾಗಿ ಸೇವೆಗಳು ಕೊಟ್ಟಲ್ಲಿ ಈ ವಾರದಲ್ಲಿ ಅತಿಶಯೋಕ್ತಿ ಲಾಭವೂ ಸಹ ನಿಮಗೆ ದೊರೆಯುತ್ತೆ. ಕಾರಣ ಆ ಒಂದು ದೇವತೆಗಳಿಂದ ನಿಮ್ಮ ಕುಟುಂಬಕ್ಕೆ ನಿಮಗೆ ಬರುವಂಥ ಸಮಸ್ಯೆಗಳು ದೂರ ಆಗಿಬಿಟ್ಟು ಒಳ್ಳೆಯ ಫಲವು ಸಿಗುವಂಥ ಯೋಗ ನಿಮಗಿದೆ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಗಣಪತಿಯ ಆರಾಧನೆಯನ್ನು ಎಷ್ಟು ನೀವು ಮಾಡ್ತೀರೋ ಅಷ್ಟು ಶುಭದಾಯಕವಾಗಿ ನಿಮಗಿದೆ, ಒಳ್ಳೆಯ ಫಲ ನಿಮಗಿದೆ. ಸುಖ ಸಂತೋಷ ಶಾಂತಿ ನೆಮ್ಮದಿಯನ್ನು ಪಡ್ಕೊಂಡು ನೀವು ಬಾಳ್ತೀರ, ಚೆನ್ನಾಗಿಯೂ ಸಹ ಇರ್ತೀರ. ಇನ್ನು ಲಾಭಕ್ಕೆ ಸಂಬಂಧಪಟ್ಟು ಒಂದು ಸ್ತ್ರೀ ದೇವತೆಯ ಆರಾಧನೆ ನೀವು ಮಾಡೋದಲ್ಲಿ ವಿಶೇಷವಾಗಿ ಸುವರ್ಣ ಸಿಗುತ್ತೆ, ಸಂಪತ್ತು ಸಿಗುತ್ತೆ, ಲಾಭ ಸಿಗುತ್ತೆ, ಆರೋಗ್ಯ ಸಿಗುತ್ತೆ, ಇವಿಷ್ಟು ಸಿಗ್ತವೆ. ಹಾಗೂ ವಿದ್ಯಾರ್ಥಿ ಜೀವನದಲ್ಲಿ ನೀವು ಇಷ್ಟಪಟ್ಟಂಥ ಫಲಿತಾಂಶಗಳು ಸಹ ನಿಮಗೆ ಸಿಗುವಂಥದ್ದು ಈ ವಾರ ನಿಮ್ಮದಾಗಿದೆ. ಸುಖ ಸಂತೋಷ ಶಾಂತಿ ನೆಮ್ಮದಿ ಇವನ್ನು ಪಡ್ಕೊಂಡು ಚೆನ್ನಾಗಿ ಬಾಳೋದಕ್ಕೆ ನಿಮಗೆ ಒಳ್ಳೆಯ ಅವಕಾಶ ಇದೆ. ಆದ್ದರಿಂದ ನೀವು ಚೆನ್ನಾಗಿರಿ, ಒಳ್ಳೆಯದಾಗಿರಿ. ಮತ್ತು ಕಾಲುಗಳಿಗೆ ನೋವುಗಳು ಜಾಸ್ತಿ ಇರ್ತವೆ, ಶಸ್ತ್ರಕ್ರಿಯೆಗಳಿಗೂ ಸಹ ಅವಕಾಶ ಆಗಿರುತ್ತೆ. ಅಥವಾ ಕಾಲುಗಳಿಗೆ ಏಟು ಮಾಡಿಕೊಂಡು ನೋವಿಂದ ಸ್ಟಿಚ್ಚು ಬಿಚ್ಚು ಹಾಕೊಳ್ಳುವಂಥದ್ದು ಇದು ಸಹ ಇರುತ್ತೆ. ಆಕ್ಸಿಡೆಂಟ್ಗಳು ಚಿಕ್ಕದಾಗಿದ್ದು ಇಂಥವೆಲ್ಲ ಆಗದೇ ಇರ್ತವೆ. ದಶಾಭುಕ್ತಿಗಳು ಚೆನ್ನಾಗಿದ್ದಲ್ಲಿ ಯಾವ ಸಮಸ್ಯೆಗಳು ಬರದೇ ಇರೋ ಹಾಗೆ ರಕ್ಷಣೆ ನಿಮಗೆ ಆಗುತ್ತೆ, ಉತ್ತಮ ಫಲ ಪಡಿತೀರ. ಯಾವುದಕ್ಕೂ ಮನೆ ದೇವರು, ಇಷ್ಟ ದೇವರು, ಗ್ರಾಮ ದೇವರು ಇವುಗಳನ್ನು ಮರೆದೇನೆ ನೀವು ನಡ್ಕೊಂಡಲ್ಲಿ ನಿಮಗೆ ಉತ್ತಮವಾದ ಫಲ ಸಿಗುತ್ತೆ. ಹಾಗೂ ನಿಮ್ಮ ಧರ್ಮ, ಕರ್ತವ್ಯ, ನೇಮ, ನಿಷ್ಠೆ ಇವುಗಳನ್ನು ಸರಿಯಾಗಿ ಇಟ್ಕೊಂಡು ಹೋಗಿ. ಇವತ್ತೊಂದು ದಿನ ಒಂಥರ, ನಾಳೆ ಇನ್ನೊಂದು ಥರ, ಈ ಥರ ಮಾಡಬೇಡಿ. ಅದರಿಂದ ತೊಂದರೆಗಳು ನಿಮ್ಗೆ ಬರ್ತವೆ. ನಿಷ್ಠೆ ಏನಿದೆ, ಧರ್ಮ ಏನಿದೆ, ಕರ್ತವ್ಯ ಏನಿದೆ ಇವಿಷ್ಟು ಕರೆಕ್ಟಾಗಿ ನಡ್ಕೊಂಡು ಹೋದಲ್ಲಿ ಯಾವ ಸಮಸ್ಯೆ ಬಂದ್ರೂ ನೀವು ನಿಮ್ಮ ಮನೆ ದೇವರ ಆಶೀರ್ವಾದದಿಂದ ಗೆದ್ದೇ ಗೆಲ್ತೀರ. ಇವಿಷ್ಟು ಈ ವಾರದ ಧನುರಾಶಿಯವರ ಭವಿಷ್ಯ ಇದಾಗಿದೆ. ಇನ್ನು ಮಕರ ರಾಶಿಯವರ ಈ ವಾರ ಭವಿಷ್ಯ ಹೇಗಿದೆ ನೋಡೋಣ ಬನ್ನಿ. ಉತ್ತರಾಷಾಢ 2, 3, 4ನೇ ಪಾದ, ಶ್ರವಣ 4 ಪಾದಗಳು ಹಾಗೂ ಧನಿಷ್ಠ 2 ಪಾದಗಳು ಮಕರ ರಾಶಿಯವರದು. ಈ ರಾಶಿಯವರಿಗೆ ಈ ವಾರದಲ್ಲಿ ಆದಿಯಲ್ಲಿ ಒಂದು 2 ದಿನ ಚೆನ್ನಾಗಿದೆ, ಆಮೇಲೆ ಅಷ್ಟೊಂದು ಉತ್ತಮವಾದ ಫಲ ಇಲ್ಲ. ಸಾಲ ಮಾಡ್ಕೊಂಡು ಇರ್ತೀರ, ಬೇಕಾದಷ್ಟು ಕಷ್ಟ ಅನುಭವಿಸ್ತೀರ, ನಷ್ಟ ಅನುಭವಿಸ್ತೀರ, ನೋವು ಅನುಭವಿಸ್ತೀರ. ದಾಂಪತ್ಯ ಜೀವನದಲ್ಲೂ ಸುಖ ಸಂತೋಷ ಶಾಂತಿ ನೆಮ್ಮದಿ ಇರಲ್ಲ, ಬಿರುಕುಗಳಿರ್ತವೆ, ವೇದನೆಗಳಿರ್ತವೆ, ವಿಚ್ಛೇದನಗಳಿರ್ತವೆ, ಇವೆಲ್ಲ ಆಗ್ತವೆ. ಮಕ್ಕಳಿಂದ ತೊಂದರೆಗಳು ಅನುಭವಿಸ್ತೀರ, ತೊಂದರೆಗಳನ್ನು ಪಡ್ಕೊಂಡಾದ ಮೇಲೆ ಯಾಕೆ ಹೀಗಾಯಿತು ಅಂದ್ಕೊಂಡಿರ್ತೀರ. ಸಂಪತ್ತು ಕಳ್ಕೊಳ್ಳೋದು ಇವೆಲ್ಲ ಆಗುತ್ತೆ. ಮತ್ತು ಸಾಲ ಬೇಕಾದಷ್ಟು ಮಾಡ್ಕೊಂಡು ತೀರ್ಸೋದು ಹೇಗೆ ಅನ್ನೋ ಯೋಚನೆ ಬರುತ್ತೆ. ಸ್ವಲ್ಪ ಜಾಗ್ರತೆ. ಯಾರಿಗೂ ಹಣ ಕೊಟ್ಟರೆ ಅದು ಬರಲ್ಲ, ಅದಕ್ಕೆ ಸ್ವಲ್ಪ ಜಾಗ್ರತರಾಗಿರಿ. ನಿಮ್ಮ ಒಂದು ರಾಶಿಗೂ ಅದೇ ರೀತಿ ಇದೆ ತೊಂದರೆಗಳು. ಮತ್ತು 7 ಶನಿ ದೋಷ ಇರೋದರಿಂದ ಎಲ್ಲೇ ಹೋದ್ರೂ ನಿಮಗೆ ಕಷ್ಟಗಳು ಇದ್ದೇ ಇರುತ್ತೆ, ನಷ್ಟಗಳು ಇದ್ದೇ ಇರುತ್ತೆ, ಶತ್ರುಗಳೇ ಇರ್ತಾರೆ. ಯಾವುದಕ್ಕೆ ಪ್ರಯತ್ನ ಮಾಡಿದರೂ ಕೊನೆ ಹಂತದಲ್ಲೇ ಅದು ಫೇಲ್ ಆಗುತ್ತೆ. ಎಲ್ಲ ಕೆಲಸಗಳು ಪೂರ್ತಿಯಾಗಿ ಆಗೋದಕ್ಕೆ ಅವಕಾಶಗಳು ಇಲ್ಲ. ಆದ್ದರಿಂದ ಈ ಚಂಚಲತೆಗಳನ್ನು ಬಿಟ್ಟು ದೇವತಾ ಆರಾಧನೆ, ನಿಮ್ಮನೆ ದೇವರು, ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಎಷ್ಟು ನೀವು ಮಾಡ್ತೀರೋ ಅಷ್ಟು ನಿಮ್ಮ ದೇವರು ನಿಮಗೆ ರಕ್ಷಣೆ ಮಾಡ್ತಾನೆ. ಈ ಒಂದು ಕಾಲದಲ್ಲಿ ಊಟಕ್ಕೆ ಇಷ್ಟ ಇಲ್ಲ, ಸ್ನಾನಕ್ಕೆ ಇಷ್ಟ ಇಲ್ಲ, ನಿದ್ದೆಗೆ ಪೂರ್ತಿಯಾಗಿ ಅವಕಾಶ, ಇನ್ನೂ ನಿದ್ದೆ ಮಾಡೋಣ ಅನ್ನೋ ಮನೋಭಾವನೆಗಳು ಬರ್ತವೆ. ಅವೆಲ್ಲ ದೂರ ಮಾಡಿ ಬೆಳಿಗ್ಗೆ ಎದ್ದು ತಂದೆ ತಾಯಿಯರ ಆಶೀರ್ವಾದ ಪಡ್ಕೊಂಡು, ನಿಮ್ಮ ದೇವರ ಒಂದು ಆಶೀರ್ವಾದ ಪೂಜೆ ಎಲ್ಲ ಮಾಡಿಕೊಂಡು ಚೆನ್ನಾಗಿದ್ದಲ್ಲಿ ಬರುವಂಥ ಕಷ್ಟಗಳನ್ನು ಕಮ್ಮಿ ಮಾಡಿಕೊಂಡು ನೀವೇ ನಿಮ್ಮ ರಕ್ಷಣೆಯನ್ನು ಮಾಡ್ಕೋಬೋದು. ಇನ್ನು ಕುಟುಂಬ ಸ್ಥಾನಕ್ಕೆ ಸಂಬಂಧಪಟ್ಟಿದ್ದು ಗಂಡು ದೇವತೆಯ ಆರಾಧನೆಯೂ ಬೇಕಾಗುತ್ತೆ. ಇದರಿಂದ ಸಂಪತ್ತು ಅಭಿವೃದ್ಧಿ ಆಗುತ್ತೆ.
ಜಾಗೃತರಾಗಿರಿ, ಹುಷಾರಾಗಿರಿ. ಒಂದು ಕಡೆಯಿಂದ ನಷ್ಟ, ಇನ್ನೊಂದು ಕಡೆಯಿಂದ ಲಾಭ. ಮುಖಭಾಗದಲ್ಲಿ ಏಟು ಮಾಡ್ಕೊಳ್ಳುವಂಥದ್ದಿದೆ. ಸ್ತ್ರೀಯರಿಂದ ಹಾನಿಯಾಗುವಂಥದ್ದಿದೆ. ಸ್ತ್ರೀಯರಿಗೆ ಗಂಡಸರಿಂದ ಹಾನಿಯಾಗುವಂಥದ್ದು ಇದೆ. ಮುಖಭಾಗದಲ್ಲಿ ಏಟು, ನೋವು, ಕಷ್ಟ ಅಥವಾ ಬಿದ್ದು ಏಟು ಮಾಡ್ಕೊಳ್ಳೋದು, ಸಣ್ಣ ಪುಟ್ಟ ಆಕ್ಸಿಡೆಂಟ್ ಆಗೋದು, ಇಂಥವೆಲ್ಲ ಇದೆ. ಹುಷಾರಾಗಿರಿ, ಹೋಗ್ತಾ ಬರ್ತಾ ಜಾಗೃತರಾಗಿರಿ. ಹಾಗೂ ಆರೋಗ್ಯದ ಬಗ್ಗೆ ವಿಶೇಷವಾಗಿ ಹೆಚ್ಚಿನ ದಿನಗಳ ಕಾಲ ಜ್ವರಗಳು ಇರುವಂಥದ್ದು ಇರುತ್ತೆ. ನೋಡಿ, ಸ್ವಲ್ಪ ಜಾಗೃತರಾಗಿದ್ದು ನೀವು ಈ ಶನಿ ದೋಷದ ಬಗ್ಗೆ ಏನೇನು ಬೇಕೋ ಅದನ್ನು ಮಾಡಿಕೊಂಡಲ್ಲಿ ಪರಿಹರಿಸ್ಕೋಬೋದು, ದೋಷ ಕಮ್ಮಿ ಮಾಡ್ಕೋಬೋದು. ಇನ್ನು ಸಹೋದರರಿಂದ ತೊಂದರೆಗಳು ಕೃಷಿ ಕ್ಷೇತ್ರಕ್ಕೆ ವಿಶೇಷವಾಗಿ ಬರ್ತವೆ, ನಷ್ಟಗಳು ಬರ್ತವೆ. ಆದ್ರೂ ಈ ಒಂದು ಅಧಿಪತಿಯು ಚತುರ್ಥದಲ್ಲಿ ಇದ್ದಾಗ ಅಷ್ಟೊಂದು ತೊಂದರೆಗಳು ಬಂದ್ರೂ ನೋವು ಅನಿಸಲ್ಲ, ಕಷ್ಟ ಅನಿಸಲ್ಲ, ಅದರ ರಕ್ಷಣೆ ಕೊಡ್ತಾನೆ. ಪುರುಷ ದೇವರು, ಗಂಡು ದೇವರಿಂದ, ನಿಮ್ಮ ಕುಟುಂಬಕ್ಕೆ ಇರುವಂಥ ಪುರುಷ ದೇವರಿಂದ ಅಥವಾ ನೀವು ನಂಬಿರುವಂಥ ಗಂಡು ದೇವರಿಂದ ನಿಮ್ಮ ರಕ್ಷಣೆ ನಿಮಗೆ ಸಿಗುತ್ತೆ. ಹಾಗೂ ಕುಟುಂಬದಲ್ಲಿ ವಿಶೇಷವಾಗಿ ಕಾರ್ಯಗಳು, ಶುಭ ಕಾರ್ಯಗಳು ನಡೀತವೆ. ಆದರೆ ನಿಮ್ಮ ಹತ್ರ ಏನೂ ಇರಲ್ಲ, ಕೊಡಬೇಕಂದ್ರೆ ಕಷ್ಟ, ಹೋಗ್ಬೇಕಂದ್ರೂ ನಷ್ಟ. ಈ ರೀತಿ ಯಾವುದಕ್ಕೂ ಯೋಚನೆಗಳು ಜಾಸ್ತಿ ಇರ್ತವೆ, ನಿದ್ದೆಗಳು ಬೇಗ ಬರಲ್ಲ. ಅದರಿಂದ ಕೆಟ್ಟ ಯೋಚನೆಯನ್ನು ಬಿಟ್ಟು ಒಳ್ಳೆಯದಕ್ಕೆ ಯೋಚನೆ ಮಾಡಿ. ಈ ಯೋಚನೆ ಕೆಟ್ಟದಾಗಿರುವಂಥ ಕಾಲದಲ್ಲಿ ಆ ಒಂದು ಜಾಗದಲ್ಲಿ ನಿಮ್ಮ ಮನೆ ದೇವರು, ಇಷ್ಟ ದೇವರನ್ನು ನೆನೆಸ್ಕೊಳ್ಳಿ. ಆವಾಗ ನಿಮಗೆ ಒಳ್ಳೆಯ ಫಲವೂ ಸಿಗುತ್ತೆ. ಇನ್ನು ಮಕ್ಕಳಿಂದ, ಹೆಣ್ಣು ಮಕ್ಕಳಿಂದ ವಿಶೇಷವಾಗಿ ನಷ್ಟಗಳನ್ನು ಅನುಭವಿಸ್ತೀರಾ, ಅಥವಾ ಹೆಣ್ಣು ಮಕ್ಕಳಿಗಿರ್ಬೋದು ಅಥವಾ ಹೆಣ್ಣು ಮಕ್ಕಳಿಂದ ಮಾನ ನಷ್ಟ, ಧನ ನಷ್ಟ, ಗೌರವ ನಷ್ಟ, ಸ್ಥಾನ ನಷ್ಟ ಇವೆಲ್ಲ ಆಗ್ತವೆ. ಇರುವಂಥ ಮನೆಯೂ ಸಹ ಕಳ್ಕೊಳ್ಳುವಂಥ ಯೋಗಗಳು ಬರ್ತವೆ. ಅದರಿಂದ ಇದರ ಪರಿಹಾರಗಳಿದ್ದಾವೆ, ಅದನ್ನು ಮಾಡಿಕೊಂಡಲ್ಲಿ ತೊಂದರೆಗಳಿಲ್ಲ. ದಶಾಭುಕ್ತಿ ಚೆನ್ನಾಗಿದ್ದಲ್ಲಿ ಯಾವ ಸಮಸ್ಯೆನೂ ಬರಲ್ಲ. ಆದ್ರೂ ಶನಿ ದೋಷದ ಪ್ರಭಾವ ಏನಿದೆ ಅದು ಬಂದೇ ಬರುತ್ತೆ. ಪರಿಹಾರ ತಿಳ್ಕೊಂಡು ಏನೇನು ಬೇಕಂತ ಅದನ್ನು ಮಾಡಿಕೊಳ್ಳಿ. ಇನ್ನು ವೈರಿಗಳು ಬರ್ತಾರೆ, ವಿಶೇಷವಾಗಿ ಪತ್ರಗಳ ಮುಖಾಂತರ, ಅಂದರೆ ಪೇಪರ್ಗಳ ಮುಖಾಂತರ, ಯಾವುದೋ ಒಂದು ಕಾಯ್ದೆ ಕಾನೂನುಗಳ ಮುಖಾಂತರ ನಿಮಗೆ ತೊಂದರೆಯಲ್ಲಿ ಸಿಕ್ಕಾಕೊಳ್ಳುವಂಥ ಯೋಗ ಇದೆ. ಸ್ವಲ್ಪ ಜಾಗೃತರಾಗಿರಿ. ಯಾವುದಕ್ಕೂ ಒಂದು ಪೇಪರ್ಗಳಿಗೆ ಸೈನ್ ಮಾಡುವಾಗ ಓದಿ ನೋಡಿ ಆಮೇಲೆ ಸೈನ್ ಮಾಡಿ. ಇನ್ನು ಹೆಂಡತಿಯಿಂದ ಹಾದಿಯಲ್ಲಿ ಒಂದು 2 ಭಾಗ 2 ದಿನ ಪರವಾಗಿಲ್ಲ, ಆಮೇಲೆ ಅಷ್ಟೊಂದು ಶ್ರೇಯಸ್ಸಿಲ್ಲ. ಕಷ್ಟ, ನಷ್ಟ, ವ್ಯತ್ಯೆ, ನೋವು, ಚಿಂತೆ, ಅಥವಾ ಹೆಂಡತಿಗೆ ಆಗ್ಬೋದು ಅನಾರೋಗ್ಯ ಆಗ್ಬೋದು, ಅಥವಾ ಗಂಡನಿಗೆ ಅನಾರೋಗ್ಯ ಆಗ್ಬೋದು. ಇವುಗಳಿಂದ ತೊಂದರೆಯನ್ನು ನೀವು ಅನುಭವಿಸ್ತೀರ. ಆದ್ದರಿಂದ ಸ್ವಲ್ಪ ಜಾಗೃತರಾಗಿದ್ದು ಈ ರಾಶಿಯವರಿಗೆ ದೋಷದ ಬಗ್ಗೆ ಏನೇನು ಬೇಕೋ ಅದನ್ನು ಮಾಡಿಕೊಳ್ಳಿ. ಉದರ ಸಂಬಂಧ, ಗ್ಯಾಸ್ಟ್ರಿಕ್ಕು, ಉದ್ವೇಗ ಇಂಥವೆಲ್ಲ ಆಗುತ್ತೆ. ಕರಡಿಗೆ ಸಂಬಂಧಪಟ್ಟ ದೋಷಗಳು ಇರ್ತವೆ. ವಿಶೇಷವಾಗಿ ಗ್ಯಾಸ್ಟ್ರಿಕ್ಕು ಸಹ ಜಾಸ್ತಿ ಆಗುವಂಥದ್ದು ಇದೆ. ಸ್ವಲ್ಪ ಜಾಗ್ರತೆ, ಹುಷಾರಾಗಿರಿ. ಇದರಿಂದ ಹೃದಯ ಸಂಬಂಧವಾಗಿ ತೊಂದರೆಗಳು ಸಹ ಬರುವಂಥದ್ದಿವೆ. ದೃಷ್ಟಿಗೂ ದೋಷಗಳು ಬರುವಂಥದ್ದಿವೆ. ಅದೂ ಅಲ್ಲದೆ ಹಿರಿಯವರಿಗೆ, ತಂದೆಯವರಿಗೂ ತಾಯಿಯವರಿಗೂ ದೋಷಗಳು ಬರುವಂಥದ್ದಿವೆ. ಸ್ವಲ್ಪ ಜಾಗ್ರತೆ, ಹುಷಾರಾಗಿರಬೇಕು. ಇನ್ನು ಗಣೇಶನ ಆರಾಧನೆಯನ್ನು ಮಾಡಿದಲ್ಲಿ ಬರುವಂಥ ಕಷ್ಟಗಳನ್ನು ವಿಶೇಷವಾಗಿ ಕಮ್ಮಿ ಮಾಡ್ಕೋಬೋದು. ಶಿವನ ಆರಾಧನೆಯನ್ನು ಮಾಡಿ ಇದರಿಂದನೂ ಸಹ ಕಮ್ಮಿ ಮಾಡ್ಕೋಬೋದು. ಕೃಷಿ ಕ್ಷೇತ್ರದಿಂದ ವಿಶೇಷವಾಗಿ ಲಾಭವನ್ನು ಪಡ್ಕೋಬೇಕಂದ್ರೆ ಗಣೇಶನ ಆರಾಧನೆಯನ್ನು ಮಾಡಿ ಗಣೇಶನಿಗೆ ದುರ್ವಾರ್ಚನೆ ಇಂಥವೆಲ್ಲ ಮಾಡಿದಲ್ಲಿ ವಿಶೇಷವಾಗಿ ಕೃಷಿಕರಿಗೆ ಲಾಭ ಈ ವಾರದಲ್ಲಿ ಸಿಗುತ್ತೆ. ಸುಖ ಸಂತೋಷ, ಶಾಂತಿ, ನೆಮ್ಮದಿ ಇವು ಪಡ್ಕೊಂಡು ಚೆನ್ನಾಗಿರ್ತೀರ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಒಂದು ಹೆಣ್ಣು ಒಂದು ಗಂಡು ಇವರ ಮಧ್ಯದಲ್ಲಿ ಇನ್ನೊಬ್ಬರು ಇರ್ತಾರೆ, ಅವರಿಂದ ತೊಂದರೆಗಳು ನೀವು ಬರ್ತವೆ. ಆದ್ದರಿಂದ ಸ್ವಲ್ಪ ಜಾಗ್ರತೆ. ಇರುವಂಥ ಉದ್ಯೋಗ ಕಳ್ಕೊಳ್ಳೋದೇನೆ ಉದ್ಯೋಗವನ್ನು ರಕ್ಷಣೆ ಮಾಡಿ ಮುಂದೆ ಬಡತಿಗೆ ಅವಕಾಶ ಇದೆ. ಹಾಗೂ ಮುಂದಿನ ದಿನಗಳಲ್ಲಿ ನಿಮಗೆ ಉದ್ಯೋಗ ಬದಲಾವಣೆಗೂ ಅವಕಾಶ ಇದೆ, ಬದಲಾವಣೆಯೂ ಆಗುತ್ತೆ, ಒಳ್ಳೆಯ ಉದ್ಯೋಗವೂ ಪ್ರಾಪ್ತಿಯಾಗುತ್ತೆ. ದೇವತಾ ಕಾರ್ಯಗಳಿಗೆ ಮನಸ್ಸು ತುಂಬ ಚೆನ್ನಾಗಿ ಮಾಡಿ. ಇಲ್ಲ ಅಂದರೆ ದೇವಸ್ಥಾನ ಕಾರ್ಯಗಳಿಗೆ ಮನಸ್ಸು ಅಷ್ಟೊಂದು ಇರಲ್ಲ. ದೇವರನ್ನು ಬೈತೀರ, ದೇವರು ಏನು ಕೊಟ್ಟ ಅಂತಲೂ ಕೇಳ್ತೀರ. ಆದರೆ ಈ ಶನಿ ದೋಷದಿಂದ ಬರುವಂಥ ಸಮಸ್ಯೆಗಳು ಇದು ಇರೋದರಿಂದ ನೀವು ಹೇಗೆ ಹೇಳ್ತೀರ. ಆದರೆ ನಮ್ಮ ಕರ್ಮ ಏನೇನಿದೆಯೋ ಅದಕ್ಕನುಸಾರವಾಗಿ ನಾವು ಅನುಭವಿಸಲೇಬೇಕು. ಆದ್ದರಿಂದ ದೇವರನ್ನು ದೂರೋದು ಸರಿಯಲ್ಲ. ಮತ್ತು ತಂದೆ ತಾಯಿಗಳ ಆಶೀರ್ವಾದ ವಿಶೇಷವಾಗಿ ಪಡ್ಕೊಂಡು ಹೋದಲ್ಲಿ ನಿಮ್ಗೆ ಯಾವ ಸಮಸ್ಯೆನೂ ಬರಲ್ಲ. ಲಾಭಕ್ಕೆ ವಿಶೇಷವಾಗಿ ಬರುವಂಥದ್ದೇ ಈ ಒಂದು ಹೆಣ್ಣಿನಿಂದ ತೊಂದರೆ ಬರುತ್ತೆ. ಅಂದರೆ ಕೀಳು ಮಟ್ಟದ ಒಂದು ಹೆಣ್ಣಿನಿಂದ ಅಥವಾ ಕೀಳು ಮಟ್ಟದ ಒಂದು ಗಂಡಿನಿಂದ ತೊಂದರೆಗಳು ಬರುವಂಥದ್ದಿದೆ. ಸ್ವಲ್ಪ ಹುಷಾರು, ಜಾಗ್ರತೆ. ಇನ್ನು ಮಕ್ಕಳಿಂದ ತೊಂದರೆಗಳು ಅಂತ ಹೇಳಿದರೆ ಮಕ್ಕಳಿಗೆ ಕಾಲಿಗೆ ತೊಂದರೆಗಳು ಬರ್ಬೋದು, ಅಥವಾ ಕೈಗಳಿಗೆ ತೊಂದರೆ ಬರ್ಬೋದು, ದೃಷ್ಟಿಗೆ ತೊಂದರೆ ಬರ್ಬೋದು, ಅಥವಾ ನಿಮಗಾಗ್ಬೋದು. ಮನೆಯಲ್ಲಿ ಯಾರಿಗಾದರೂ ಈ ರೀತಿ ಸಮಸ್ಯೆಗಳು ಉದ್ಭವಿಸುವಂಥದ್ದು ಇರ್ತವೆ. ಇದಕ್ಕೆ ವಿಶೇಷವಾಗಿ ಶಿವನ ಆರಾಧನೆ ಮಾಡೋದಲ್ಲಿ ಈ ಸಮಸ್ಯೆಯನ್ನು ಬರುವಂಥದ್ದನ್ನು ಕಮ್ಮಿ ಮಾಡಿಕೊಂಡು ನಿಮ್ಮನ್ನು ನೀವು ರಕ್ಷಣೆ ಮಾಡ್ಕೋಬೋದು. ಒಟ್ಟಿನಲ್ಲಿ ಮಕರ ರಾಶಿಯವರಿಗೆ ಈ ವಾರದ ಭವಿಷ್ಯ
ಅಷ್ಟೊಂದು ಈ ವಾರ ಚೆನ್ನಾಗಿಲ್ಲ. ಆದರೆ ಮುಂದಿನ ದಿನಗಳೇ ತುಂಬ ಚೆನ್ನಾಗಿ ಇದೆ. ಅದನ್ನು ಈ ದೋಷಕ್ಕೆ ಏನೇನು ಪರಿಹಾರ ಇದೆಯೋ ಅದನ್ನು ಮಾಡಿಕೊಂಡಲ್ಲಿ ಈಗೂ ಸಹ ಒಳ್ಳೆಯ ಫಲವನ್ನು ಪಡ್ಕೋಬೋದು. ಇದಿಷ್ಟು ಮಕರ ರಾಶಿಯವರ ಈ ವಾರ ಭವಿಷ್ಯ ಇದಾಗಿದೆ. ಇನ್ನು ಕುಂಭರಾಶಿಯವರ ಈ ವಾರ ಭವಿಷ್ಯ ಹೇಗಿದೆ ನೋಡೋಣ ಬನ್ನಿ. ಕುಂಭರಾಶಿಯವರಿಗೆ ಈ ವಾರದಲ್ಲಿ ವಿಶೇಷವಾಗಿ ಈ ವಾರ ತುಂಬ ಚೆನ್ನಾಗಿದೆ ಅಂದ್ಕೋಬೋದು. ಆದರೆ ಶನಿ ದೋಷ ಇರೋದರಿಂದ ದೇವತಾ ಆರಾಧನೆ, ದೇವತಾ ಕಾರ್ಯಗಳಲ್ಲಿ ಮನಸ್ಸು ಬರಲ್ಲ, ಮನಸ್ಸು ಚಂಚಲತವಾಗಿರುತ್ತೆ. ಏನೋ ಒಂದು ಕೆಟ್ಟ ಯೋಚನೆಗಳು ಬರ್ತವೆ, ಕೆಟ್ಟ ವಿಚಾರಗಳು ಬರ್ತವೆ. ತನ್ನನ್ನು ತಾನೇ ದೂಷಿಸ್ಕೊಳ್ಳೋದು ಅಥವಾ ಮನೆ ಜನರಿಂದ ಏನಾದರೂ ಮಾತುಗಳು ಬಂದಲ್ಲಿ ಆ ನೋವುಗಳು ತುಂಬ ಇರ್ತವೆ, ತುಂಬ ಆಗ್ತವೆ. ಆದ್ರೂ ಈ ರಾಶಿಯವರಿಗೆ ವಿಶೇಷವಾಗಿ ಶನಿ ಪ್ರಭಾವದಿಂದ ಕಷ್ಟ ನಷ್ಟ ವ್ಯತೆ ಇವು ಬರ್ತವೆ. ಆದರೂ ಜಾಗೃತರಾಗಿರಿ, ಹುಷಾರಾಗಿದ್ದಲ್ಲಿ ಶನಿ ದೋಷಕ್ಕೆ ಏನೇನು ಬೇಕೋ ಅದನ್ನು ಪರಿಹರಿಸ್ಕೊಂಡಲ್ಲಿ ತೊಂದರೆಗಳಾಗಲ್ಲ. ಸಂಪತ್ತಿನಲ್ಲಿ ಅಭಿವೃದ್ಧಿ ಕೊರತೆಗಳು ಇದ್ದಾವೆ. ಹಾಗೂ ಕುಟುಂಬ ಸ್ಥಾನದಿಂದ ಬರುವಂಥ ದೋಷಗಳು ವಿಶೇಷವಾಗಿರೋದ್ರಿಂದ ಲಾಭಕ್ಕೆ ಅಲ್ಪ ಫಲ ಸಿಗುತ್ತೆ. ವಿಶೇಷವಾಗಿ ಲಾಭಗಳು ಕಮ್ಮಿ ಇರ್ತವೆ, ನಷ್ಟಗಳು ಜಾಸ್ತಿ ಇರ್ತವೆ, ಕಷ್ಟಗಳು ಜಾಸ್ತಿ ಇರ್ತವೆ, ಅನಾರೋಗ್ಯಗಳು ಜಾಸ್ತಿ ಇರ್ತವೆ. ಇದರಿಂದ ಸಮಸ್ಯೆಗಳು ಜಾಸ್ತಿ ಬರ್ತವೆ. ಇದಕ್ಕೆ ಶನಿ ದೋಷಕ್ಕೆ ಏನೇನು ಬೇಕೋ ಅದನ್ನು ಮಾಡಿಕೊಳ್ಳಿ, ಅದರಿಂದ ಒಳ್ಳೆಯ ಫಲ ಸಿಗುತ್ತೆ. ಇನ್ನು ಸಹೋದರ ಸಹೋದರಿಯರಿಂದ ವಿಶೇಷವಾಗಿ ಲಾಭಗಳು, ಭೂಸಂಪತ್ತಿನ ಲಾಭಗಳು ಇವೆಲ್ಲ ಸಿಗ್ತವೆ. ಸುಖ ಸಂತೋಷ, ನೆಮ್ಮದಿ, ಶಾಂತಿ ಇವೆಲ್ಲ ಸಿಕ್ಬಿಟ್ಟು ಚೆನ್ನಾಗಿರ್ತೀರ. ಕೃಷಿಕರಿಗೆ ವಿಶೇಷವಾಗಿ ಈ ವಾರದಲ್ಲಿ ಸಿಗುವಂಥ ಲಾಭಗಳಿಗೆ ಕೊನೆ ಕಾಲದಲ್ಲಿ ಅವಕಾಶ ಇದೆ, ಅದನ್ನು ಪಡ್ಕೊಳ್ಳಿ. ಹಾಗೂ ಮಕ್ಕಳಿಂದ ವಿಶೇಷವಾಗಿ ಲಾಭಗಳು ಇರಲ್ಲ. ನರ ಸಮಸ್ಯೆಗಳಿರ್ಬೋದು, ದೃಷ್ಟಿದೋಷ ಇರ್ಬೋದು, ಯಾವುದಾದ್ರೂ ಒಂದು ಕಾರಣದಿಂದ ಮಕ್ಕಳಿಗೆ ಅನಾರೋಗ್ಯವಾಗಿ ಬಳಲ್ತಾ ಇರ್ತಾರೆ. ಇದರಿಂದ ನಿಮಗೆ ಖರ್ಚು, ನಷ್ಟ, ವ್ಯತೆಗಳು, ಚಿಂತೆಗಳು ಇವಾಗ್ತವೆ. ಭಯಪಡೋ ಅಗತ್ಯ ಇಲ್ಲ, ಪರಿಹಾರ ಇದೆ, ಅದು ತಿಳ್ಕೊಳ್ಳಿ. ದಶಾಭುಕ್ತಿಗಳು ಚೆನ್ನಾಗಿದ್ದಲ್ಲಿ ಅಂಥ ಸಮಸ್ಯೆಗಳು ಬರಲ್ಲ, ನಿಮ್ಮನ್ನು ನೀವು ರಕ್ಷಣೆ ಮಾಡ್ಕೋಬೋದು. ಇನ್ನು ವೈರಿಗಳು ತನ್ನಿಂದ ತಾನೇ ಬರ್ತವೆ. ಹೆಣ್ಣುಗಳು ಬರ್ತವೆ, ಗಂಡಸರಿಗೆ ಹೆಂಗಸರು ಬರ್ತಾರೆ, ಹೆಂಗಸರಿಗೆ ಗಂಡಸರು ಬರ್ತಾರೆ. ವೈರಿಗಳಾಗಿರುವಂಥವರು ಗಂಡು ಹೆಣ್ಣು ಇಬ್ಬರಿಗೂ ಆ ರೀತಿ ಇದ್ದಾರೆ, ಅವರಾಗಿ ಬರ್ತಾರೆ. ಆದರೆ ಆ ವೈರತ್ವವನ್ನು ಮರೆತು ಪ್ರೀತಿಯಿಂದ ನಿಮ್ಮ ಹತ್ರ ಮಾತಾಡಿಬಿಟ್ಟು ಹಾಗೆ ಆ ವೈರತ್ವ ಮರೆತುಬಿಟ್ಟು ಹೋಗ್ತಾರೆ. ಆದ್ದರಿಂದ ಈ ವೈರಿತನಕ್ಕೆ ಯಾವುದು ಬೆಲೆ ಕೊಡುವಂಥ ಅಗತ್ಯ ಇಲ್ಲ. ನಿಮ್ಮ ತಾಯಿಯ ಆಶೀರ್ವಾದ, ಮನೆಯಲ್ಲಿ ಹಿರಿಯವರ ಆಶೀರ್ವಾದ ಪಡ್ಕೊಂಡಲ್ಲಿ ಇವೆಲ್ಲ ದೂರ ಆಗುತ್ತೆ. ಇನ್ನು ದಾಂಪತ್ಯ ಜೀವನದಲ್ಲಿ ವಿಶೇಷವಾಗಿ ಅಂಥ ಸಮಸ್ಯೆ ಬರುವಂಥದ್ದೇನೂ ಇಲ್ಲ. ಆದರೂ ತೃಪ್ತಿದಾಯಕವಾಗಿ ಯಾವುದೂ ಇಲ್ಲ. ಸುಖ ಸಂತೋಷ ನೆಮ್ಮದಿ ಮನೆಯಲ್ಲಿ ವಿಶೇಷವಾಗಿ ಸಿಗಲ್ಲ. ಚಿಂತೆಗಳು ಜಾಸ್ತಿ ಇರ್ತವೆ, ಕಷ್ಟಗಳು ಜಾಸ್ತಿ ಇರ್ತವೆ. ಆಚೆ ಇದ್ದಾಗ ನೆಮ್ಮದಿ ಇರುತ್ತೆ, ಮನೇಲಿ ಹೋದಾಗ ನೆಮ್ಮದಿಯೇ ಇಲ್ಲ. ಒಂಥರ ಜಿಗುಪ್ಸೆ, ಯಾವುದೋ ಒಂದು ಇದರಲ್ಲಿ ಗೂಡಲ್ಲಿ ಬಂದ ಹಾಗೆ ಅನಿಸುತ್ತೆ. ಇನ್ನು ಆರೋಗ್ಯದ ಬಗ್ಗೆ ಕೆಲವರಿಗೆ, ಈ ರಾಶಿಯವರಿಗೆ ಮೂತ್ರಕೋಶದಲ್ಲಿ ಸ್ಟೋನ್ ಆಗೋದು, ಕಲ್ಲಾಗುವಂಥದ್ದು ಸಹ ಇದೆ. ಹುಷಾರಾಗಿರಿ, ಜಾಗೃತರಾಗಿರಿ. ಇದರ ಬಗ್ಗೆ ಔಷಧೋಪಚಾರ ಮಾಡಿದಲ್ಲಿ ತೊಂದರೆಗಳಾಗಲ್ಲ. ಮುಖ್ಯವಾಗಿ ಗರಿಕೆ ಹುಲ್ಲು ಇಂಥವೆಲ್ಲ ಜ್ಯೂಸ್ ಮಾಡಿ ಕುಡಿತಾ ಇದ್ದಲ್ಲಿ ಇವು ಯಾವುದು ಬರಲ್ಲ. ಮತ್ತು ವಿಷ್ಣುವಿಗೆ ತುಳಸಿಯನ್ನು ಕೊಡಬೇಕು. ವಿಷ್ಣುವಿನ ಆರಾಧನೆಯನ್ನು ಮಾಡೋದಲ್ಲೂ ಸಂಪತ್ತಿಗೆ ಅಭಿವೃದ್ಧಿ, ಆರೋಗ್ಯದ ಬಗ್ಗೆ ಅಭಿವೃದ್ಧಿಯನ್ನು ಪಡ್ಕೊಂಡು ಚೆನ್ನಾಗಿರ್ಬೋದು. ಇನ್ನು ಕುಟುಂಬ ಸ್ಥಾನಾಧಿಪತಿ ಅಂದರೆ ಕುಟುಂಬಕ್ಕೆ ಸಂಬಂಧಪಟ್ಟಿರುವಂಥ ದೇವತೆಯ ಒಂದು ಹೆಣ್ಣುದೇವರ ಆರಾಧನೆಯನ್ನು ಮಾಡೋದಲ್ಲಿ ಬರುವಂಥ ಐಶ್ವರ್ಯ, ಶುಭ, ಸಂತೋಷ, ಶಾಂತಿ, ನೆಮ್ಮದಿ ಹಾಗೂ ಭೂಸಂಪತ್ತು ಸಿಗುತ್ತೆ. ಅದರಿಂದ ಒಳ್ಳೆಯದು ಪಡ್ಕೊಳ್ತೀರ, ಲಾಭ ಇರುತ್ತೆ, ಲಾಭ ಬರುತ್ತೆ, ಅದರಿಂದ ಚೆನ್ನಾಗಿ ಫಲ ಸಿಗುತ್ತೆ. ಒಳ್ಳೆಯದನ್ನು ಪಡ್ಕೊಳ್ಳಿ. ಇನ್ನು ಉದ್ಯೋಗ ಕ್ಷೇತ್ರಕ್ಕೆ ಗಣೇಶನ ಆರಾಧನೆ ಎಷ್ಟು ವಿಷ್ಣುವಿನ ಆರಾಧನೆ ಹಾಗೂ ಸುಬ್ರಹ್ಮಣ್ಯನ ಆರಾಧನೆ ನೀವು ಎಷ್ಟು ಮಾಡ್ತೀರೋ ವಿಶೇಷವಾಗಿ ಈ ರಾಶಿಯವರಿಗೆ ತುಂಬ ಶುಭ ಫಲವನ್ನು ಕೊಡ್ತವೆ. ಅವುಗಳಿಂದ ಉದ್ಯೋಗ ಕ್ಷೇತ್ರದಲ್ಲಿ ವಿಶೇಷವಾಗಿ ಲಾಭವನ್ನು ಪಡಿತೀರ. ಹಾಗೂ ಎಲ್ಲ ಒಂದು ಯಾವುದೋ ಒಂದು ಸಂದರ್ಭದಲ್ಲಿ ಒಂದು ಭೂ ವ್ಯವಹಾರಕ್ಕೆ ಅವಕಾಶಗಳಾಗುತ್ತವೆ. ಸೈಟೋ, ಮನೆಯೋ ಅಥವಾ ಕೃಷಿ ಕ್ಷೇತ್ರ ತೊಗೊಳ್ಳುವಂಥ ಯೋಗ ಇದೆ. ದಶಾಭುಕ್ತಿಗಳು ಚೆನ್ನಾಗಿದ್ದಲ್ಲಿ ಈ ಫಲಗಳು ಖಂಡಿತವಾಗಿಯೂ ನಿಮಗೆ ಸಿಗುತ್ತೆ. ಕುಂಭರಾಶಿಯವರಿಗೆ ಶನಿ ದೋಷ ಮುಗಿಯೋ ಪೂರ್ವದಲ್ಲಿ ಉತ್ತಮವಾದ ಫಲ, ಮನೆ ಅಥವಾ ಆಸ್ತಿ, ಸುವರ್ಣ ಇಂಥವೆಲ್ಲ ಸಿಗ್ತವೆ. ಇನ್ನು ಮದುವೆ ಕಾರ್ಯಗಳಿಗೂ ಅಷ್ಟೇ, ಮದುವೆ ಕಾರ್ಯಗಳಿಗೆ ಇದ್ದಂಥ ಗಂಡು ಮಕ್ಕಳಿಗೂ ಸಹ ಮದುವೆ ಆಗುವಂಥ ಭುಕ್ತಿಗಳು ಚೆನ್ನಾಗಿದ್ದಲ್ಲಿ ಯೋಗಗಳು ತುಂಬ ಚೆನ್ನಾಗಿದ್ದಾವೆ. ಖಂಡಿತವಾಗಿಯೂ ಈ ಒಂದು ವಾರದಲ್ಲಿ ಅವಕಾಶಗಳು ಬರ್ತವೆ. ಈ ಒಂದು ವರ್ಷದಲ್ಲಿ ಶುಭ ಕಾರ್ಯಗಳು, ಕಂಕಣ ಭಾಗ್ಯ ಪ್ರಾಪ್ತಿಯಾಗುತ್ತೆ. ಇನ್ನು ಗುರುದೇವರ ಆರಾಧನೆ, ಹಿರಿಯವರ ಆರಾಧನೆ, ಗುರುಗಳ ಆರಾಧನೆಯನ್ನು ಮಾಡೋದಲ್ಲಿ ವಿಶೇಷವಾಗಿ ಲಾಭ, ಸುಖ, ಸಂತೋಷ, ನೆಮ್ಮದಿಯನ್ನು ಪಡೆಯುವಂಥದ್ದು ಈ ದಿನ. ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಲಾಭವನ್ನು ಸಿಗಿಕೊಡ್ತಾನೆ. ಆದರೆ ಎಲ್ಲವೂ ಓದಿರ್ತೀರ, ಮಾಡಿರ್ತೀರ, ಪರೀಕ್ಷೆ ಕಾಲದಲ್ಲಿ ನೆನಪಿರಲ್ಲ ಅಥವಾ ಮರೆತೋಗಿರ್ತೀರ.
ಪೇಪರ್ ಬರೆದಾದ್ಮೇಲೆ ನೆನಪು ಬರೋದು ಇಂಥವಾಗ್ತವೆ. ಬೆಳಗ್ಗೆ ನಿದ್ದೆ ಜಾಸ್ತಿ, ಇವತ್ತು ಓದಿರ್ತೀರ ನಾಳೆ ನೆನಪಿರಲ್ಲ, ಈ ಥರ ಆಗುತ್ತೆ. ಇದಕ್ಕೂ ಸಹ ಶನಿ ಪ್ರಭಾವದಿಂದಲೇ ಆಗೋದು. ಇದಕ್ಕೆ ಪರಿಹಾರ ಇದೆ, ಅದು ಏನಂತ ತಿಳ್ಕೊಂಡು ಮಾಡಿಕೊಳ್ಳಿ. ಇನ್ನು ಶರೀರದಲ್ಲಿ ವೇದನೆಗಳು ವಿಶೇಷವಾಗಿ ಇರ್ತವೆ. ಎಲ್ಲೋ ಒಂದು ತಗಲಿದಲ್ಲಿ, ಕೈಯೋ ಕಾಲ ತಗಲಿದಲ್ಲಿ ನೋವುಗಳು ವಿಶೇಷವಾಗಿ ಆಗ್ತವೆ. ಹಾಗೂ ಇತರರಿಂದ ತೊಂದರೆಗಳು ಬರ್ತವೆ, ನೋವುಗಳಾಗ್ತವೆ, ಬಿದ್ದು ಏಟು ಮಾಡ್ಕೊಳ್ಳೋದು ಇಂಥವು ಸಹ ಇದೆ. ಅದರಿಂದ ಸ್ವಲ್ಪ ಜಾಗ್ರತೆ, ಹುಷಾರಾಗಿದ್ದಲ್ಲಿ ಈ ಸಮಸ್ಯೆಯಿಂದ ನೀವು ಸಮಸ್ಯೆ ದೂರ ಮಾಡ್ಕೋಬೋದು, ಸಮಸ್ಯೆಯಿಂದ ರಕ್ಷಣೆಯೂ ಪಡ್ಕೋಬೋದು, ಆರೋಗ್ಯನೂ ಪಡ್ಕೋಬೋದು. ಶರೀರದಲ್ಲಿ ಸದ್ಯಕ್ಕೆ ಕಳೆದ ಒಂದು ವಾರದಲ್ಲಿ ಅಥವಾ ಒಂದು ಕೆಲವು ದಿನಗಳ ಹಿಂದೆ ಆಗಲಿ ಅಥವಾ ಮುಂದೂ ಸಹ ಕೆಲವು ದಿನಗಳಲ್ಲೂ ಸಹ ಕಫಬಾಧೆ ಇಂಥವೆಲ್ಲ ಆಗ್ತವೆ. ಅದರಿಂದ ಬೇಗ ವಾಸಿಯಾಗಲ್ಲ, ನಿಧಾನವಾಗಿ ವಾಸಿಯಾಗುತ್ತೆ. ಮೆಡಿಸಿನ್ ಮಾಡಿಕೊಳ್ಳಿ, ಅದರಿಂದ ಒಳ್ಳೆಯದಾಗುತ್ತೆ. ಸ್ಥಾನದಲ್ಲಿರುವಂತಹ ಕುಟುಂಬಕ್ಕೆ ಸೀಮಿತವಾಗಿರುವಂಥ ದೇವತೆ ಆರಾಧನೆಯನ್ನು ಮಾಡೋದಲ್ಲಿ ತೊಂದರೆಗಳು ಬಾರದೇ ಇರೋ ಹಾಗೆ ರಕ್ಷಣೆಯನ್ನು ನೀವೇ ಪಡ್ಕೋಬೋದು. ಇದಿಷ್ಟು ಈ ವಾರದ ಕುಂಭರಾಶಿಯವರ ಭವಿಷ್ಯ ಇದಾಗಿದೆ. ಇನ್ನು ಮೀನರಾಶಿಯವರ ಈ ವಾರ ಭವಿಷ್ಯ ಹೇಗಿದೆ ನೋಡೋಣ ಬನ್ನಿ. ಇದರಲ್ಲಿ ಪೂರ್ವಭಾದ್ರ 4ನೇ ಪಾದ, ಉತ್ತರ ಭಾದ್ರ 4 ಪಾದಗಳು, ರೇವತಿ 4 ಪಾದಗಳು ಮೀನರಾಶಿದ್ದಾಗಿರುತ್ತೆ. ಈ ರಾಶಿಯವರಿಗೆ ಈ ವಾರದಲ್ಲಿ ವಿಶೇಷವಾಗಿ ಗೋಚರಿಯ ಗ್ರಹದಿಂದ ಫಲಗಳು ಸಿಗಲ್ಲ. ವಿಶೇಷವಾಗಿ ನೋವುಗಳೇ ಜಾಸ್ತಿ ಇರ್ತವೆ, ಕಷ್ಟಗಳು ಜಾಸ್ತಿ ಇರ್ತವೆ, ಸಾಲಗಾರರ ಬಾಧೆಗಳು ಜಾಸ್ತಿ ಇರ್ತವೆ, ಶರೀರ ವೇದನೆಗಳು ಜಾಸ್ತಿ ಇರ್ತವೆ. ಒಂದು ಕಡೆ ನೋವು, ಇನ್ನೊಂದು ಕಡೆ ಕಾಲಿಗೆ ಸಂಬಂಧಪಟ್ಟು, ಇನ್ನೊಂದು ಕರಳಿಗೆ ಸಂಬಂಧಪಟ್ಟು, ದೇಹಕ್ಕೆ ಸಂಬಂಧಪಟ್ಟು ತೊಂದರೆಗಳು ಉದ್ಭವಿಸ್ತಾನೆ ಇರ್ತವೆ. ಅಥವಾ ಇವರಿಗಾಗ್ಬೋದು, ಇವರ ಮನೆಯವರಿಗಾಗ್ಬೋದು, ಮನೆಯಲ್ಲಿ ಹಿರಿಯವರಿಗಾಗ್ಬೋದು. ಅದು ಇಲ್ಲ ಅಂದರೆ ಪಂಚಮಾಧಿಪತಿ ಅಂದರೆ ಮಕ್ಕಳಿಗೂ ಸಹ ಆಗ್ಬೋದು. ಇದರಿಂದ ತೊಂದರೆ, ನೋವು, ಕಷ್ಟ ಅನುಭವಿಸ್ತೀರ. ಇದಕ್ಕೆ ಸಾಲನೂ ಮಾಡ್ತೀರಾ. ಸಾಲ ವಿಶೇಷವಾಗಿ ಮಾಡೋಕ್ಕೆ ಹೋಗಬೇಡಿ, ಇದರಿಂದ ತೊಂದರೆಗಳು ನೀವು ಬರ್ತವೆ. ಇನ್ನು ಧನಸ್ಥಾನದಲ್ಲಿ ಗುರು ಇರೋದರಿಂದ ಯಾವುದೋ ಒಂದು ಕಾರಣಾಂತರದಿಂದ ಯಾರೋ ಒಂದು ಹೆಲ್ಪ್ ಮಾಡ್ತಾರೆ. ಶಿವನ ಆಶೀರ್ವಾದ, ಗುರು ಹಿರಿಯರ ಆಶೀರ್ವಾದದಿಂದ ಬರುವಂಥ ಕಷ್ಟಗಳು ದೂರ ಆಗ್ತವೆ, ಕಮ್ಮಿ ಆಗಿಬಿಟ್ಟು ನಿಮಗೆ ರಕ್ಷಣೆ ಸಿಗುತ್ತೆ. ಇನ್ನು ಕಿರಿಕಿರಿ ಉಪದ್ರವಗಳು ಸಹೋದರಿಯಿಂದಲೇ ಸ್ಟಾರ್ಟ್ ಆಗುತ್ತೆ. ಅಂದರೆ ಏನೋ ಒಂದು ಸಂದರ್ಭದಲ್ಲಿ ತೊಂದರೆಯಲ್ಲಿ ಇದ್ದಾರೆ ಅನ್ನೋ ಭಾವನೆಗಳು ಇರಲ್ಲ. ಆದರೆ ಅವರು ಒಂದು ವೈಯಕ್ತಿಕ ಏನೇನು ವಿಚಾರಗಳಿದೆ ಅದರಿಂದನೇ ತೊಂದರೆಗಳನ್ನು ಕೊಡ್ತಾರೆ. ಕುಟುಂಬ ಕ್ಷೇತ್ರದಲ್ಲಿ ನೀಚವಾದಂತಹ ಇದ್ದಂಥ ವ್ಯಕ್ತಿಗಳಿಂದ ನಿಮಗೆ ತೊಂದರೆಗಳು ವಿಶೇಷವಾಗಿ ಬರ್ತವೆ. ಆದರೂ ಸಮಸ್ಯೆಗಳು ಇರ್ತವೆ. ಅದು ಸಹ ನಿಮ್ಮ ಮನೆಯವರು ಸಹ ಆಗ್ಬೋದು, ಕುಟುಂಬದವರು ಆಗ್ಬೋದು. ಇವುಗಳಿಂದ ತೊಂದರೆಗಳು ನಿಮಗೆ ಇರ್ತವೆ. ನಷ್ಟ, ಕಷ್ಟ, ವ್ಯಥೆ, ಚಿಂತೆ, ಅನಾವಶ್ಯಕವಾಗಿ ನಷ್ಟಗಳಾಗೋದು, ಹೇಳಿದ್ದು ಕೇಳದೇ ಇರೋದು, ವಿಚ್ಛೇದನಕ್ಕೆ ಹೋಗೋದು, ಅಥವಾ ವೈವಾಹಿಕ ಜೀವನದಲ್ಲಿ ಯಾವತ್ತು ನೋಡಿದ್ರು ಜಗಳಗಳು, ಕಲಹಗಳು ಇದೇ ಆಗಿಬಿಟ್ಟು ಬೇಸತ್ತು ಹೋಗೋದು. ಹಾಗೂ ಈ ಒಂದು ಕಾಲದಲ್ಲಿ ಯೋಚನೆಗಳು ಅನೇಕವಾಗಿ ಬರ್ತವೆ. ದಶಾಭುಕ್ತಿಗಳು ಸರಿಯಾಗಿದ್ದರೆ ಪರವಾಗಿಲ್ಲ, ಕೆಟ್ಟದಾಗಿದ್ದಲ್ಲಿ ಈ ಒಂದು ದೇಹ ಇರೋದು ಯಾಕೆ, ಪ್ರಾಣತ್ಯಾಗಕ್ಕೂ ಸಹ ಮನಸ್ಸು ಮಾಡಿರ್ತೀರ. ಅದೆಲ್ಲ ಮಾಡಬೇಡಿ ದಯವಿಟ್ಟು. ಯಾವುದನ್ನು ಮಾಡೋದಿದ್ರೂ ಎಲ್ಲವೂ ಸಹ ಪೂರ್ತಿಯಾಗಿ ಒಂದೇ ಥರ ಇರಲ್ಲ, ಎಲ್ಲವೂ ಒಳ್ಳೆಯದಿರಲ್ಲ, ಎಲ್ಲವೂ ಕೆಟ್ಟದಿರಲ್ಲ. ಕೆಟ್ಟದ್ದು ಒಳ್ಳೆಯದು ಸಮನಾಗಿ ಇದ್ದರೆ ತಾನೇ ನೋವು ಗೊತ್ತಾಗೋದು, ಅಥವಾ ಒಳ್ಳೆಯದು ಯಾವುದು ಕೆಟ್ಟದ್ದು ಯಾವುದು ಎರಡೂ ಗೊತ್ತಾಗೋದು. ಬರೀ ಒಳ್ಳೆಯದೇ ಇದ್ದರೆ ಒಳ್ಳೇದು ಮಾತ್ರ, ಕೆಟ್ಟದ್ದು ಇದ್ದರೆ ಕೆಟ್ಟದ್ದು ಮಾತ್ರ, ಹೀಗಿರುತ್ತೆ. ಅದರಿಂದ ಎರಡೂ ಸರಿ ಸಮಾನವಾಗಿದ್ದರೆ, ಸಮತೂಕದಲ್ಲಿ ಹೋಗ್ತಾ ಇದ್ದರೆ ಜೀವನವು ಚೆನ್ನಾಗಿರುತ್ತೆ. ದೇವತಾ ಕಾರ್ಯಗಳು ಇವುಗಳಲ್ಲಿ ಚೆನ್ನಾಗಿ ನಡ್ಕೊಂಡು ಹೋದಲ್ಲಿ ನೀವು ಬರುವಂಥ ಸಮಸ್ಯೆಗಳು ದೂರ ಆಗ್ತವೆ. ಶನಿದೇವರ ಆರಾಧನೆ ಇಂಥವೆಲ್ಲ ಮಾಡೋದಲ್ಲಿ ಬರುವಂಥ ಕಷ್ಟಗಳು, ತೊಂದರೆಗಳು ಕಮ್ಮಿ ಮಾಡಿಕೊಂಡು ಚೆನ್ನಾಗಿರ್ತೀರ. ಹೆಣ್ಣು ಮಕ್ಕಳಿಂದ ವಿಶೇಷವಾಗಿ ತೊಂದರೆಗಳು ಬರ್ತವೆ. ವಯಸ್ಸಿಗೆ ಬಂದಂಥವರಿಂದ ನಾನು ಅವನೇ ಮದುವೆ ಆಗ್ತೇನೆ, ನನಗೆ ಅವನೇ ಬೇಕು, ಈ ರೀತಿ ಒಂದು ಯೋಚನೆ ಮಾಡಿಕೊಂಡು ಇರುವಂಥ ಮಾನ ಮರ್ಯಾದೆ, ಗೌರವ, ಧನ, ಸಂಪತ್ತು ಇವೆಲ್ಲ ಕಳ್ಕೊಳ್ಳುವಂಥದ್ದು ಇವು ಇರ್ತವೆ. ಮಕ್ಕಳು ಮನೆಯಿಂದ ಓಡೋಗೋರು ಇರ್ತಾರೆ. ಅಥವಾ ಈ ಥರ ಶನಿ ದೋಷ ಇದ್ದಂಥ ಮಕ್ಕಳು ಸಹ ಮನೆ ಬಿಟ್ಟು ತಂದೆ ತಾಯಿಗೆ ಹೇಳದೇನೆ ಹೋಗುವಂಥವರು ಸಹ ಇರ್ತಾರೆ. ಸ್ವಲ್ಪ ಹುಷಾರು, ಜಾಗ್ರತೆ. ವೈರಿಗಳು ನಿಮ್ಮ ಮನೆಯಲ್ಲೇ ಇದ್ದಾರೆ, ನಿಮ್ಮ ಅಕ್ಕಪಕ್ಕನೇ ಇದ್ದಾರೆ, ಹುಷಾರಾಗಿರಿ. ಅವ್ರ ಬಗ್ಗೆ ಸ್ವಲ್ಪ ಕೇರ್ ತೊಗೊಂಡಲ್ಲಿ ಆ ವೈರತ್ವದಿಂದ ಬರುವಂಥ ನಿಮಗೆ ತೊಂದರೆ ಏನಿದೆಯೋ ಅದನ್ನು ನೀವು ದೂರ ಮಾಡ್ಕೋಬೋದು. ಹೆಂಡತಿಯಿಂದ ವಿಶೇಷವಾಗಿ ಈ ವಾರದಲ್ಲಿ ನಿಮಗೆ ಸಮಸ್ಯೆಗಳು ಜಾಸ್ತಿ ಬರ್ತವೆ, ತೊಂದರೆಗಳು ಜಾಸ್ತಿ ಇರ್ತವೆ. ಅತೃಪ್ತವಾದ ಜೀವನ ಇವು ನಿಮ್ಮದಾಗಿರುತ್ತೆ. ಅಥವಾ ಅನಾರೋಗ್ಯ, ಹೆಂಡತಿಗಾಗ್ಬೋದು, ನಿಮಗಾಗ್ಬೋದು. ಈ ಒಂದು ಅನಾರೋಗ್ಯದಿಂದ ಹಿರಿಯವರಿಗೂ ಸಹ ಅನಾರೋಗ್ಯ ಆಗ್ಬೋದು. ಇದರಿಂದ ನಿಮಗೆ ತೊಂದರೆಗಳು ಬಂದು ದಾಂಪತ್ಯ ಜೀವನಕ್ಕೂ ಸಹ ಕಿರಿಕಿರಿ ಉಪದ್ರವಗಳು ಸಹ ಹುಡ್ತವೆ. ಇನ್ನು ಗುದದ್ವಾರ ಸಮಸ್ಯೆ ಇವರಿಗೂ ಸಹ ಇದೆ. ಏನು ಅಂದರೆ ಶಸ್ತ್ರಕ್ರಿಯೆಗಳಿಗೂ ಅವಕಾಶ ಇದೆ. ಅದರಿಂದ ಸ್ವಲ್ಪ ಜಾಗ್ರತೆ, ಹುಷಾರಾಗಿರಿ. ಉಷ್ಣತೆಯುಳ್ಳ ಆಹಾರವನ್ನು ಸೇವನೆ ಮಾಡೋದು ಕಮ್ಮಿ ಮಾಡಿ. ಹಾಗೂ ತಂಪಾದ ಆಹಾರವನ್ನು ವಿಶೇಷವಾಗಿ ಸೇವನೆ ಮಾಡಿ. ಇದರಿಂದ ನೀವು ನಿಮ್ಮ ರಕ್ಷಣೆಯನ್ನು ಮಾಡ್ಕೋಬೋದು. ಕುಟುಂಬಕ್ಕೆ ಸೀಮಿತವಾಗಿರುವಂಥ ಗಂಡದೇವರ ಒಂದು ಆರಾಧನೆಯಿಂದ
ನಿಮಗೆ ಬರುವಂಥ ಕಷ್ಟಗಳು ಎಷ್ಟಿದಾವೋ ಅದಕ್ಕೆ ಸಾಮಾನ್ಯವಾಗಿ 70ರಷ್ಟು ಕಮ್ಮಿ ಆಗ್ತವೆ. ಅದನ್ನು ಆರಾಧನೆ ಮಾಡಿ ಆ ದೇವರಿಗೆ ಮೊರೆ ಹೋಗಿ ಆ ದೇವರಿಗೆ ಸುಗಂಧಭರಿತವಾದ ಪುಷ್ಪಗಳ ಅರ್ಪಣೆ ಮಾಡಿ ಹಾಗೂ ಹಾಲಿನ ಅಭಿಷೇಕ ಇಂಥವೆಲ್ಲ ಮಾಡೋದಲ್ಲಿ ನಿಮಗೆ ನಷ್ಟವಾಗದೇನಿದೆ ಅದರಿಂದ ನೀವು ಆದಷ್ಟು ಭಾಗ ಕಮ್ಮಿ ಮಾಡಿಕೊಂಡು ರಕ್ಷಣೆಯನ್ನು ಪಡ್ಕೊಳ್ತೀರಾ. ಉದ್ಯೋಗ ಕ್ಷೇತ್ರದಲ್ಲಿ ವಿಶೇಷವಾಗಿ ಲಾಭ ಇಂಥವೆಲ್ಲ ಇದ್ದಿದ್ದರೂ ಸಹ ಅಲ್ಲಿ ಇರುವಂಥ ಸಮಸ್ಯೆ ತೊಂದರೆಗಳು ಅನೇಕವಾಗಿವೆ. ಆದ್ದರಿಂದ ಸ್ವಲ್ಪ ಜಾಗ್ರತೆ. ಉದ್ಯೋಗ ಕ್ಷೇತ್ರದಲ್ಲಿ ಒಂದೇ ಸಾರಿ ಬಡ್ತಿ ಸಿಗಲ್ಲ. ಇವತ್ತು ಸಿಗುತ್ತೆ, ನಾಳೆ ಸಿಗುತ್ತೆ, ನಾಡ್ದು ಸಿಗುತ್ತೆ ಅಂತ ಹೀಗೆ ದಿನಗಳು ಕಳೀತಾ ಇರ್ತವೆ ಬಿಟ್ಟರೆ ಬೇಗ ಸಿಗಲ್ಲ, ನಿಧಾನವಾಗಿ ಸಿಗುತ್ತೆ. ಇನ್ನು ಲಾಭಕ್ಕೆ ಸಂಬಂಧಪಟ್ಟು ಎಷ್ಟು ಲಾಭ ಬರುತ್ತೋ ಅಷ್ಟೇ ನಷ್ಟ ಆಗುತ್ತೆ. ಶತ್ರುತ್ವದಿಂದ, ವೈರತ್ವದಿಂದ, ಅನಾರೋಗ್ಯದಿಂದ ಅಥವಾ ಸಾಲದಿಂದ ನಷ್ಟಗಳಾಗ್ತವೆ. ಏನು ಸಾಲ ನೀವು ತೊಗೊಂಡಿದ್ದಿರುತ್ತೋ ಅದು ಪ್ರತಿಯಾಗಿ ತೀರಿಸಲೇಬೇಕು. ನೀವು ಸಾಲ ತೊಗೊಂಡಿರೋದಕ್ಕೆ ಬಡ್ಡಿನೂ ಸಾಕಾಗಲ್ಲ, ನಿಮ್ಮ ಹತ್ರ ಕಟ್ಟಕ್ಕೆ ಬರಲ್ಲ, ಅಷ್ಟು ಕಷ್ಟದಾಯಕವಾಗಿರುತ್ತವೆ. ಆದ್ದರಿಂದ ಸ್ವಲ್ಪ ಜಾಗ್ರತೆ. ಸಾಲ ಎಲ್ಲ ತೊಗೊಳೋದು ಕಮ್ಮಿ ಮಾಡಿ ಮೊದಲು ತೀರ್ಸೋದು ನೋಡಿ. ತೀರ್ಸಾದ್ಮೇಲೂ ಸಹ ಸಾಲ ಮಾಡೋಕ್ಕೆ ಹೋಗಬೇಡಿ. ಇದ್ದಿರೋ ಸಾಲ ತೀರ್ಸೋದು ಹೇಗೆ ಅಂತ ನೋಡಿ. ಇದು ಯಾವುದೇ ಕಾರಣದಿಂದ ಹೆಂಗೆ ತೀರ್ಸೋದು ಅಂತ ಯೋಚನೆ ಮಾಡ್ತೀರಾ, ಆದರೆ ಕೆಟ್ಟ ಯೋಚನೆ ಮಾಡ್ತೀರಾ, ಅದನ್ನು ಮಾಡಬೇಡಿ. ಯೋಚನೆ ಮಾಡಿ. ಕೆಟ್ಟ ಯೋಚನೆ ಮಾಡೋದಿಲ್ಲ, ನಿಮ್ಮ ಸಾಲ ಯಾರೂ ತೀರಿಸಲ್ಲ. ಅದರಿಂದ ನಿಮ್ಮ ಸಾಲಕ್ಕೆ ನೀವೇ ಹೊಣೆಗಾರರು. ಅದರಿಂದ ಏನೋ ಒಂದು ಯೋಚನೆ ಮಾಡಿ. ಪರಮಾತ್ಮ ನಿಮಗೆ ಹೇಗೆ ಸಾಲ ತೊಗೊಳೋದಕ್ಕೆ ಒಳ್ಳೆ ಮಾರ್ಗ ಕೊಟ್ಟನೋ, ನೀವು ಅವನ ಒಂದು ಪ್ರೀತಿಯುತವಾದಂಥ ಒಂದು ಪರಿಹಾರ ಎಲ್ಲ ಇದ್ದಾವೆ, ಅದನ್ನು ಮಾಡಿಕೊಂಡಲ್ಲಿ ನಿಮಗೆ ಮುಂದೆ ಒಳ್ಳೆ ದಾರಿಯೂ ಸಹ ಅವನು ತೋರಿಸ್ತಾನೆ. ಇನ್ನು ಕಾಲುಗಳಿಗೆ ಒಂದು ಶಸ್ತ್ರಕ್ರಿಯೆಗಳಿಗೂ ಅವಕಾಶ ಇದೆ. ಮುಳ್ಳಿನಿಂದ ಆಗಲಿ ಅಥವಾ ಲೋಹದಿಂದ ಆಗಲಿ ತೊಂದರೆಗಳಾಗೋದು ಇದೆ. ಸ್ವಲ್ಪ ಜಾಗ್ರತೆ, ಹುಷಾರಾಗಿರಿ. ಇದರಿಂದ ರಕ್ಷಣೆ ಪಡ್ಕೊಳ್ಳುವಂಥದ್ದಕ್ಕೆ ಇದ್ದಾವೆ ಜಪಗಳು, ಹೋಮಗಳು ಇದ್ದಾವೆ. ಅವುಗಳಲ್ಲಿ ಯಾವುದಾದ್ರೂ ಇದನ್ನು ಮಾಡಿಕೊಳ್ಳಿ. ಮತ್ತು ಒಂದು ಹೆಣ್ಣುಗಳಿಂದಲೂ ಕಾಲಿಗೆ ತೊಂದರೆಗಳಾಗಬಹುದು. ಒಂದು ಗ್ಲಾಸುವಿನಿಂದ ತೊಂದರೆಗಳಾಗಬಹುದು. ಇವುಗಳಿಂದ ತೊಂದರೆಗಳಾಗ್ಬೋದು. ಒಂದು ಶಸ್ತ್ರಗಳು ಅಂದರೆ ಲೋಹಗಳಿಂದ ತೊಂದರೆಗಳಾಗ್ಬೋದು. ಸ್ವಲ್ಪ ಹುಷಾರು, ಜಾಗ್ರತೆ. ಮತ್ತು ಈ ಒಂದು ದೋಷ ಈ ಪರಿಹಾರಕ್ಕೂ ಸಹ ಈ ಶನಿ ದೋಷ ಏನಿದೆಯಲ್ಲ ಅದಕ್ಕೆ ಪರಿಹಾರ ಮಾಡಿಕೊಂಡ್ರೆ ಪ್ರಮಾಣವೂ ಸಹ ಇದರಲ್ಲೂ ಕಮ್ಮಿ ಆಗ್ತವೆ. ಇದಿಷ್ಟು ಮೀನರಾಶಿಯವರ ಈ ವಾರದ ಈ ಭವಿಷ್ಯ ಇದಾಗಿದೆ. ಆದರೂ ಸಹ ಈ ಒಂದು ವಾರದ ಭವಿಷ್ಯದಲ್ಲಿ ಶನಿ ದೋಷ ಇದ್ದವರು, ಕರ್ಕಾಟಕ ರಾಶಿಯವರಿಗೆ ಅಷ್ಟಮ ಶನಿ ದೋಷ, ತುಲಾ ರಾಶಿಯವರಿಗೂ ವೃಶ್ಚಿಕ ರಾಶಿಯವರಿಗೂ ಪಂಚಮ ಶನಿ ದೋಷ ಇದೆ. ಹಾಗೂ ಮಕರ, ಕುಂಭ, ಮೀನ ರಾಶಿಯವರಿಗೆ 7ನೇ ಶನಿ ದೋಷ ಇದೆ. ಈ ರಾಶಿ ಇದ್ದಲ್ಲಿ, ದಶಾಭಕ್ತಿ ಚೆನ್ನಾಗಿದ್ದಲ್ಲಿ ಕಷ್ಟಗಳು ಕಮ್ಮಿ ಆಗ್ತವೆ. ದಶಾಭಕ್ತಿಗಳು ಚೆನ್ನಾಗಿ ಇಲ್ಲದೇ ಇದ್ದಲ್ಲಿ ಲಗ್ನವೂ ಸುಲಭವಾಗಿ, ಅಂದರೆ ಈ ಒಂದು ರಾಶಿಗೆ ಶತ್ರುಕಾರಕವಾಗಿ ಲಗ್ನಾಧಿಪತಿ ಆಗಿದ್ದಲ್ಲಿ ತೊಂದರೆಗಳು ವಿಶೇಷವಾಗಿ ಬರ್ತವೆ. ಯಾವುದೇ ಇದ್ರೂ ಶನಿ ದೋಷಕ್ಕೆ ಮೃತ್ಯುಂಜಯ ಜಪಗಳನ್ನು ಮಾಡಿಸ್ಕೊಳ್ಳಿ, ಅಥವಾ ಮೃತ್ಯುಂಜಯ ಹೋಮವನ್ನು ಮಾಡಿಸ್ಕೊಳ್ಳಿ, ಅಥವಾ ಶನಿ ಶಾಂತಿಯನ್ನು ಮಾಡಿಕೊಳ್ಳಿ, ಶನಿ ಕಥೆಯನ್ನು ಮಾಡಿಸ್ಕೊಳ್ಳಿ. ಇವುಗಳಿಂದ ಬರುವಂತಹ ಸಮಸ್ಯೆಗಳನ್ನು ಕಮ್ಮಿ ಮಾಡ್ಕೋಬೋದು. ಇನ್ನು ಮನೆ ದೇವರು, ಇಷ್ಟ ದೇವರು, ಗ್ರಾಮ ದೇವರು, ತಂದೆ ತಾಯಿಗಳ ಆಶೀರ್ವಾದ ಪಡೆಯೋದನ್ನು ಮರಿಬೇಡಿ. ಜಾತಕದಲ್ಲಿ ದಶಾಭುಕ್ತಿಗಳು ಯಾವತ್ತೂ ಚೆನ್ನಾಗಿದ್ದರೆ ಒಳ್ಳೆಯ ಫಲವನ್ನೇ ಕೊಡ್ತವೆ. ದಶಾಭುಕ್ತಿಗಳು ಚೆನ್ನಾಗಿ ಇಲ್ಲದೇ ಇದ್ದಾಗ, ದೇವರ ಸ್ಮರಣೆಯನ್ನು ನೀವು ಮಾಡದೇ ಇದ್ದಾಗ, ದೇವರ ಮೊರೆ ನೀವು ಹೋಗದೇ ಇದ್ದಾಗ ವಿಶೇಷವಾಗಿ ಸ್ಥಾನ ನಷ್ಟ, ಮಾನ ನಷ್ಟ, ಧನ ನಷ್ಟ, ಗೌರವ ನಷ್ಟ, ಸುವರ್ಣ ನಷ್ಟ ಇವೆಲ್ಲವೂ ನಿಮಗೆ ಪ್ರಾಪ್ತಿಯಾಗುತ್ತೆ. ಒಂದು ಹೆಂಡತಿ ಕಳ್ಕೊಳ್ಳೋದು, ವಿಚ್ಛೇದನ ಆಗೋದು, ಅಥವಾ ಮಕ್ಕಳಿಂದ ಮಾನ ಮರ್ಯಾದೆ ಗೌರವ ಕಳ್ಕೊ ಹೋಗೋದು, ಹೆಂಡತಿಯಿಂದ ಗೌರವದ ಮಾನ ಮರ್ಯಾದೆ ಇವೆಲ್ಲ ಕಳ್ಕೊಳ್ಳೋದು ಇವಿರುತ್ತೆ. ಅಥವಾ ಯಾವುದೋ ಒಂದು ಸಂದರ್ಭಕ್ಕೆ ಮನೆ ಮಾರೋದು, ಇದ್ದಿರೋದೆಲ್ಲ ಮಾರ್ಕೊಂಡು ಹೋಗೋದು, ಎಲ್ಲವನ್ನ ಕಷ್ಟವನ್ನು ಅನುಭವಿಸೋದು, ಅಥವಾ ದೀರ್ಘವಾಗಿ ಅನಾರೋಗ್ಯಕ್ಕೆ ತುತ್ತಾಗೋದು, ದೀರ್ಘ ವ್ಯಾಧಿಗಳಿಗೆ ತುತ್ತಾಗೋದು, ದುಶ್ಚಟಗಳಿಗೆ ದಾಸರಾಗೋದು ಇವೆಲ್ಲ ಇರುತ್ತೆ. ಆದ್ದರಿಂದ ಈ ಒಂದು ದೋಷ ಇದ್ದವರು ಯಾವತ್ತೂ ಯಾರನ್ನು ನಂಬಬೇಡಿ. ದೇವರನ್ನು ನಂಬಿ ಶ್ರದ್ಧೆ ಭಕ್ತಿ ದೇವರ ಮೇಲೆ ಇಟ್ಕೊಂಡು ಪರಿಹಾರ ಏನೇನು ಹೇಳಿದ್ದಾನೆ ಅದಕ್ಕೆ ಏನೇನು ಬೇಕೋ ಅದನ್ನು ತಿಳ್ಕೊಳ್ಳಿ. ಜಾತಕದಲ್ಲಿ ಏನೇನು ದಶಾಭಕ್ತಿ ಇದೆ, ಏನಿದೆ ತಿಳ್ಕೊಂಡು ಅದಕ್ಕೆ ಏನು ಪರಿಹಾರ ಇದೆ ಅಂತ ತಿಳ್ಕೊಂಡು ಅದನ್ನು ಮಾಡಿಕೊಂಡಲ್ಲಿ ಉತ್ತಮವಾದ ಫಲವೂ ಸಹ ನೀವು ಅನುಭವಿಸ್ತೀರ. ಇವಿಷ್ಟು ಶನಿ ದೋಷದ ಇದ್ದವರಿಗೆ ಒಂದು ಹೇಳುವಂಥ ಒಂದು ಚಿಕ್ಕದಾದ ಮಾತು ಇದಾಗಿದೆ. ಮತ್ತು ಈ ವಾರದ ಈ 12 ರಾಶಿಯವರ ವಾರ ಭವಿಷ್ಯ ಇಲ್ಲಿಗೆ ಮುಗಿದೇ ಇರುತ್ತದೆ.